ಆತ್ಮೇರೆ ನಮಸ್ಕಾರ. ಶರಣಾರ್ಥಿ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ತನ್ನ ಸಾಧನೆಯ ಮೂಲಕ ಜಗತ್ತಿನಲ್ಲಿ ವಿಖ್ಯಾತಿಯನ್ನು ಪಡೆದಿದೆ. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಸ್ಥಾಪಿಸಿದ ಇಸ್ರೋ ಸಂಸ್ಥೆ ಇಂದು ಭಾರತೀಯರ ಹೆಮ್ಮೆಯಾಗಿದೆ. ಡಾಕ್ಟರ್ ಸಾರಾಭಾಯಿ ಅವರ ಜೊತೆಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅಂಥ ವಿಜ್ಞಾನಿಗಳು ಇಸ್ರೋಕ್ಕೆ ತಮ್ಮದೇ ಆದ ಕಾಣಿಕೆಯನ್ನು ನೀಡಿದ್ದಾರೆ. ಇವತ್ತು ಇಸ್ರೋ ಕುರಿತು ಪರಿಚಯಾತ್ಮಕ ಮಾತುಗಳನ್ನು ಆಡಲಿಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಕಿರಣ್ ಕುಮಾರ್ ಅವರು. ಡಾಕ್ಟರ್ ಕಿರಣ್ ಕುಮಾರ್ ಅವರು ಕನ್ನಡಿಗರು ಎನ್ನುವುದೇ ನಮ್ಮ ಪಾಲಿನ ಹೆಮ್ಮೆ. ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಅವರು ಇಸ್ರೋದ ಚೇರ್ಮನ್ರಾಗಿ, ಆ ಇಲಾಖೆಯ ಕಾರ್ಯದರ್ಶಿಗಳಾಗಿ ಅನೇಕ ಮಹತ್ವದ ಕೆಲಸಗಳನ್ನು ಮಾಡಿದ್ದಾರೆ. ಕಿರಣ್ ಕುಮಾರ್ ಕನ್ನಡಿಗರ ಹೆಮ್ಮೆ ಅಂದ್ರಷ್ಟೇ ಸಾಲೋದಿಲ್ಲ. ಒಬ್ಬ ವಿಜ್ಞಾನಿಗೆ ತನ್ನದೇ ಆದ ಆಳವಾದ ಜ್ಞಾನವಿರಬೇಕು. ಆ ಜ್ಞಾನವನ್ನು ಪ್ರತಿಪಾದನೆ ಮಾಡುವಂಥ ವಿಧಾನ ಕೂಡ ಇರಬೇಕು. ಆದರೆ ಆಲ್ಬರ್ಟ್ ಐನ್ಸ್ಟೈನ್, ಅಬ್ದುಲ್ ಕಲಾಂ, ಹೀಗೆ ನಾವು ಅವ್ರ ವ್ಯಕ್ತಿತ್ವದ ಬಗ್ಗೆ ಕೇಳಿದಾಗಲೆಲ್ಲ ನಮಗೆ ಥಟ್ ಅಂತ ನೆನಪಾಗೋದು ದ ಸಿಂಪ್ಲಿಸಿಟಿ ಆಫ್ ದೋಸ್ ಸೈಂಟಿಸ್ಟ್. ವಿಜ್ಞಾನಿಗಳಂದರೆ ಅಷ್ಟು ಸರಳವಾಗಿರ್ತಾರ, ಅಷ್ಟು ಸಾಮಾನ್ಯರ ಥರ ಇರ್ತಾರೆ ಅನ್ನುವಂಥ ಒಂದು ಕುತೂಹಲ ಇದ್ದೇ ಇರ್ತದೆ. ದುರಾದೃಷ್ಟವಶಾತ್ ನಮಗೆ ಕಲಾಂ ಅವರನ್ನು ಹತ್ತಿರದಿಂದ ನೋಡುವ ಅವಕಾಶ ಸಿಗಲಿಲ್ಲ. ಐನ್ಸ್ಟೈನ್ ಕಾಲಘಟ್ಟದಲ್ಲಿ ನಾವೆಲ್ಲ ಇರಲಿಲ್ಲ. ಅದರ ಸುಯೋಗ ಏನು ಅಂದರೆ ಅದೇ ಪರಂಪರೆಯ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಅವರನ್ನು ತುಂಬ ಹತ್ತಿರದಿಂದ ನೋಡುವ, ಅವರೊಂದಿಗೆ ಮಾತನಾಡುವ ಅವಕಾಶ ಸಿಕ್ಕಿದ್ದು ನಮ್ಮೆಲ್ಲರ ಸುದೈವ ಅಂತ ಭಾವಿಸ್ತೇನೆ. ಹೊಸ ವಚನ ಟಿ ವಿ ವಾಹಿನಿಗೆ ನೀವು ಮಾತಾಡಬೇಕು, ಸಂದರ್ಶನ ಕೊಡಬೇಕು ಅಂದಾಗ ಅವರು ಒಪ್ಪಿಕೊಂಡು ಕೂಡಲೇ ನನಗೆ ಗ್ರಾಮೀಣ ಸೊಗಡಿನಲ್ಲಿ ಹೇಳೋದಾದರೆ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಯಿತು. ಅಷ್ಟು ದೊಡ್ಡ ಮೇಧಾವಿ, ರಾಷ್ಟ್ರಪತಿಗಳಿಂದ ಪುರಸ್ಕಾರ ಪಡೆದವರು, ರಾಷ್ಟ್ರದ ಪ್ರಧಾನಿಯಿಂದ ಮನ್ನಿಸಲ್ಪಟ್ಟವರು, ಪದ್ಮಶ್ರೀ ಪುರಸ್ಕೃತರು, ನೂರಾರು ಪ್ರಶಸ್ತಿಗಳಿಗೆ ಭಾಜನರಾದ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಅವರು ತಮ್ಮ ಸುದೀರ್ಘ ಮಾತುಗಳ ಮೂಲಕ ಒಂದು ಹೊಸ ಜಗತ್ತನ್ನೇ ಪರಿಚಯಿಸಿದರು. ಕೇವಲ ಸಾಹಿತ್ಯ, ಆಧ್ಯಾತ್ಮ, ಮನೋಶಾಸ್ತ್ರವನ್ನು ಅರ್ಥ ಮಾಡಿಕೊಂಡ ನನಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಅರ್ಥ ಮಾಡಿಕೊಳ್ಳೋದು ಹೇಗೆ, ಪ್ರತಿಯೊಬ್ಬ ಮನುಷ್ಯ ಹೇಗೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡೋದರ ಮೂಲಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆ ವಿಜ್ಞಾನಿ ಅಡಗಿರ್ತಾನೆ ಅನ್ನುವಂಥ ಸತ್ಯವನ್ನು ಬಹುಶಃ ಇಲ್ಲಿವರೆಗೆ ನನಗೆ ಯಾರೂ ಹೇಳಿಕೊಟ್ಟಿರಲಿಲ್ಲ, ಹೇಳಿಕೊಡೋಕ್ಕೆ ಸಾಧ್ಯವೂ ಇಲ್ಲ. ವಿಮಾನದ ಪಯಣದಲ್ಲಿ ಸುಮಾರು 4 ಗಂಟೆಗಳ ಕಾಲ ಸತತವಾಗಿ ಮನುಷ್ಯನ ಮನಸ್ಸು ಮತ್ತು ರೋಬೋಗೆ ಇರುವ ವ್ಯತ್ಯಾಸವನ್ನು, ಹೋಲಿಕೆಯನ್ನು ಹೇಳ್ತಾ ಬಂದರು. ಸಂದರ್ಶನದ ಸಂದರ್ಭದಲ್ಲಿ ಸರಿರಾತ್ರಿ 2 ಗಂಟೆವರೆಗೂ ಮಧ್ಯರಾತ್ರಿವರೆಗೂ ನಮ್ಮೊಂದಿಗೆ ಮಾತನಾಡಿದರು. ಹಾಗೆ ಅವಕಾಶ ಸಿಕ್ಕಾಗಲೆಲ್ಲ ಹೌ ಸ್ಪಿರಿಚುವಲಿಸಮ್ ಈಸ್ ಕನೆಕ್ಟೆಡ್ ವಿತ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನೋದನ್ನು ಹೇಳ್ತಾ ಬಂದರು. ಅವರ ಸಂದರ್ಶನದ ಮಾತುಗಳನ್ನು ಗ್ರಹಿಸುವಷ್ಟು ನಾವು ಪ್ರಬುದ್ಧರಾಗಿದ್ದೇವೆ ಅನ್ನೋದು ಪ್ರಶ್ನೆ ಅಲ್ಲ. ಪ್ರತಿಯೊಬ್ಬರೂ ವಿಜ್ಞಾನಿಗಳ ಎತ್ತರಕ್ಕೆ ಏರಿ ಅವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಸದಾಶಯದೊಂದಿಗೆ ಅನೇಕ ಕುತೂಹಲಕರ ಪ್ರಶ್ನೆಗಳನ್ನು ಒಬ್ಬ ಸಾಮಾನ್ಯನಾಗಿ ಕೇಳಿ ನಾನು ಉತ್ತರವನ್ನು ಪಡೆದಿದ್ದೇನೆ. ನನಗೂ ಐನ್ಸ್ಟೈನ್ ಅವ್ರ ಬಗ್ಗೆ ಬಹಳ ದೊಡ್ಡ ಕುತೂಹಲ ಇತ್ತು. ಅಬ್ದುಲ್ ಕಲಾಂ ಅವರ ಸರಳತೆ ಬಗ್ಗೆ ಗೊತ್ತಿತ್ತು. ಈಗ ನನಗನ್ನಿಸ್ತಾ ಇದೆ, ಎತ್ತರಕ್ಕೇರಿದ ಬಾನೆತ್ತರದ ವ್ಯಕ್ತಿತ್ವದ ವ್ಯಕ್ತಿಗಳು ಅತ್ಯಂತ ಸರಳರಾಗಿರ್ತಾರೆ ಅನ್ನೋದು ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಅವರನ್ನು ಕಂಡಾಗ ನನಗನ್ನಿಸ್ತು. ಬಹುಶಃ ಭಾರತ ದೇಶದಲ್ಲಿದ್ದಾಗ ಅವರ ಅಪಾಯಿಂಟ್ಮೆಂಟ್ ತೊಗೊಂಡು ಇಷ್ಟು ಸುದೀರ್ಘವಾದ ಸಂದರ್ಶನ ಮಾಡಲಿಕ್ಕೆ ನನಗೆ ಸಾಧ್ಯ ಆಗ್ತಿರಲಿಲ್ಲ. ಈ ಸಂದರ್ಶನ ಸಾಧ್ಯ ಆಗಿದರ ಹಿನ್ನೆಲೆ ಏನು ಅಂದರೆ, ನಾನು 4 ದಿನಗಳ ಕಾಲ ಇಂಡೋನೇಷ್ಯಾದ ಬಾಲಿಗೆ ಪ್ರವಾಸಕ್ಕೆ ತೆರಳಿದಾಗ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದರು. ಅತಿಥಿಗಳಾಗಿ ಭಾಗವಹಿಸುವಾಗ ನಾವಿಬ್ಬರು ಒಂದೇ ವಿಮಾನದಲ್ಲಿ ಪಯಣಿಸುವ ಯೋಗ ಮತ್ತು ಯೋಗ್ಯತೆ ಲಭಿಸಿದ್ದರಿಂದ ಅವರೊಂದಿಗೆ ಮಾತುಕತೆ ಸಾಧ್ಯ ಆಯಿತು. ಅನೇಕ ಕುತೂಹಲ ಪ್ರಶ್ನೆಗಳು, ಅದಕ್ಕೆ ಅಷ್ಟೇ ಸಮಾಧಾನ ಚಿತ್ತದಿಂದ ನೀಡಿದ ಉತ್ತರ, ವಿಚಲಿತರಾಗದೆ ನಿರರ್ಗಳವಾಗಿ ಮಾತನಾಡಿದ ರೀತಿ, ಅವರ ಆಳವಾದ ಜ್ಞಾನ ಕೇವಲ ನಾನು ಅನುಭವಿಸಿದರೆ, ನಾನು ಅನುಭೂತಿಯನ್ನು ಪಡೆದರೆ ಸಾಲದು ಅನ್ನೋ ಕಾರಣಕ್ಕೆ ನೀವೆಲ್ಲ ಈ ನಾಡಿನ ಲಕ್ಷಾಂತರ ವಿಜ್ಞಾನದ ವಿದ್ಯಾರ್ಥಿಗಳು, ವಿಜ್ಞಾನ ಕ್ಷೇತ್ರದಲ್ಲಿ ಆಸಕ್ತಿ ಇರುವಂಥವರು, ಹಾಗೆ ತತ್ವಶಾಸ್ತ್ರ ಮತ್ತು ವಚನಶಾಸ್ತ್ರಕ್ಕಿರುವಂಥ ಸಂಬಂಧವನ್ನು ಅರಿಯುವ ಕುತೂಹಲ ಇರುವ ಎಲ್ಲರೂ ಅರ್ಥ ಮಾಡಿಕೊಳ್ಳಲಿ ಅನ್ನೋ ಕಾರಣಕ್ಕೆ ಈ ಸುದೀರ್ಘವಾದ ಸಂದರ್ಶನವನ್ನು ವಚನ ಟಿ ವಿ ಮೂಲಕ ತಮ್ಮ ಮುಂದೆ ನಿರೂಪಣೆ ಮಾಡ್ತಾ ಇದ್ದೇವೆ. ಈ ಅದ್ಭುತವಾದ ಮಾತಿನ ಪಯಣಕ್ಕೆ, ಈ ಅದ್ಭುತವಾದ ಇಂದ್ರಜಾಲ ಮಾಯಾಜಾಲ ಲೋಕದ ವಿಜ್ಞಾನ ಕ್ಷೇತ್ರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ತಮ್ಮನ್ನೆಲ್ಲ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಬನ್ನಿ,
ಡಾಕ್ಟರ್ ಕಿರಣ್ ಕುಮಾರ್ ಅವರ ಮಾತುಗಳನ್ನು ಆಲಿಸೋಣ. ಆತ್ಮೀಯರೇ, ನಮಸ್ಕಾರ. ನಮ್ಮ ಬದುಕಿನಲ್ಲಿ ಅನಿರೀಕ್ಷಿತವಾಗಿ ಮಧುರ ಕ್ಷಣಗಳು ಬರ್ತವೆ. ನಾ ಈ ಮಾತನ್ನು ಇಲ್ಲಿ ಯಾಕೆ ಹೇಳ್ತೇನೆ ಅಂತಂದ್ರೆ, ದೇಶದ ಅತ್ಯುನ್ನತ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಮಾಜಿ ಚೇರ್ಮನ್ರು, ಹಾಲಿ ಸಲಹೆಗಾರರು ಆಗಿರುವ ಕಿರಣ್ ಕುಮಾರ್ ಸಾಹೇಬರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರು ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ಮುಖ್ಯವಾಗಿ ನಮಗೆ ಎರಡು ವಿಷಯವಾಗಿ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಒಂದು ಡಿಫೆನ್ಸ್, ಎರಡನೇದ್ದು ಸ್ಪೇಸ್ ಟೆಕ್ನಾಲಜಿ. ನಾವು ಏನಿದ್ರೂ ಅದನ್ನು ನಮ್ಮ ಊಹೆ ಕಂಡಂತೆ ಮಾತಾಡ್ತೇವೆ. ಆದರೆ ಇವತ್ತು ಸಾಮಾನ್ಯರಿಗೆ, ಪ್ರಜ್ಞಾವಂತರಿಗೆ, ವಿದ್ಯಾರ್ಥಿಗಳಿಗೆ ತಿಳಿಯೋ ಹಾಗೆ ಕಿರಣ್ ಕುಮಾರ್ ಸಾಹೇಬರು ನಮ್ಮೊಂದಿಗೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿದ್ದಾರೆ. ಕಾರ್ಯಕ್ರಮಕ್ಕೆ, ಸಂದರ್ಶನಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಮೊದಲನೇದು ಇಸ್ರೋದಂಥ ಭಾಳ ದೊಡ್ಡ ಸಂಸ್ಥೆಯ ಮುಖ್ಯಸ್ಥರು, ಎರಡನೇದು ಕನ್ನಡಿಗರು ಅನ್ನುವಂಥ ಹೆಮ್ಮೆ. ಅದಕ್ಕಿಂತ ಭಾಳ ಮುಖ್ಯ ಅಂತಂದರೆ ತಮ್ಮ ಸರಳತೆ, ಆ ವಿಷಯ ವಸ್ತುಗಳ ಕುರಿತಿರುವಂಥ ಜಿಜ್ಞಾಸೆ, ಇದನ್ನೆಲ್ಲ ನೋಡಿದರೆ ನಮಗೆ ಬಹಳಷ್ಟು ಸಂತೋಷ ಆಗ್ತದೆ ಸರ್. ಈ ಹಿನ್ನೆಲೆಯಲ್ಲಿ ಈ ವೈಜ್ಞಾನಿಕವಾಗಿ ಇಸ್ರೋ ಇರುವ ಸ್ಥಾನಮಾನಗಳನ್ನು ಹೇಳೋದಕ್ಕಿಂತಲೂ ಮುಂಚೆ ತಾವು ತಮ್ಮ ವೈಯಕ್ತಿಕ ಬದುಕು ಮತ್ತು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ ಏನು ಸರ್? ಹಾಗೆ ನೋಡಿದ್ರೆ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಾಸನದಲ್ಲಿ. ನಮ್ಮ ತಂದೆ ಹೆಸರು ಎಸ್ ಮಲ್ಲಪ್ಪ ಅಂತ, ನಮ್ಮ ತಾಯಿ ಹೆಸರು ಶಾಂತಾದೇವಿ ಅಂತ. ನಮ್ಮದು ದೊಡ್ಡ ಕುಟುಂಬ. ನಾವು ಒಟ್ಟು ಎಲ್ಲ 9 ಜನ ಅಣ್ಣ ತಮ್ಮದಿರು, ಅಕ್ಕ ತಂಗಿದಿರು ಇದ್ದಂಥ ಒಂದು ಮನೆ. ಅಲ್ಲಿ ನನ್ನ ಬಾಲ್ಯದಲ್ಲಿ ಸ್ಕೂಲ್ಗೆ ಹೋಗೋದ್ರಿಂದ ಹಿಡಿದು ಪ್ರೀ ಯೂನಿವರ್ಸಿಟಿವರೆಗೆ ಕೂಡ ನಾನು ಹಾಸನದಲ್ಲೇ ಬೆಳೆದಿದ್ದು. ಆ ಸಮಯದಲ್ಲಿ ನಮ್ಮ ತಂದೆಯವರು ಅಡ್ವೊಕೇಟ್ ಆಗಿದ್ದರಿಂದ ಅವ್ರಿಗೆ ಮನೆಯಲ್ಲಿ ಕೂಡ ಅವ್ರದ್ದು ಆಫೀಸ್ ಇತ್ತು. ಅದರಿಂದ ಸಾಕಷ್ಟು ನಮ್ಮ ಮನೆಗೆ ಜನಗಳು ಬಂದು ಹೋಗೋದು, ಜೊತೆಗೆ ನಮ್ಮ ಬಂಧು ಬಳಗದವರು ತುಂಬ ಬಂದು ಹೋಗೋದು ಎಲ್ಲ ನಡೀತಾ ಇತ್ತು. ಆ ಥರ ಒಂದು ವಾತಾವರಣದಲ್ಲಿ ತುಂಬ ಕುಟುಂಬದಲ್ಲಿ ಬೆಳೆದಿದ್ದರಿಂದ ನಮಗೆ ಚಿಕ್ಕಂದಿನಿಂದ ಇನ್ನೊಬ್ಬರ ಜೊತೆ ಹೇಗೆ ಹಂಚ್ಕೋಬೇಕು, ಹೇಗೆ ಟೀಮ್ ವರ್ಕ್ ಥರ ಮಾಡಬೇಕು, ಅದಕ್ಕೆಲ್ಲ ಒಂದು ಪ್ರೇರಣೆನೂ ಇತ್ತು, ಜೊತೆಗೆ ಅವಕಾಶನೂ ಇತ್ತು. ಚಿಕ್ಕಂದಿನಲ್ಲಿ ನನಗೆ ಹೇಗೆ ಆಸಕ್ತಿ ಎಲ್ಲ ಇತ್ತು ಅಂತಂದರೆ, ನಮ್ಮ ದೊಡ್ಡಣ್ಣವರು ಮನೆಯಲ್ಲೇ ಒಂದು ಲೇತ್ನ ಮಾಡಿ ಲೇತಲ್ಲಿ ಕೆಲಸ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ರು. ಇನ್ನೊಬ್ಬರಣ್ಣ ಅವ್ರದ್ದೊಂದು ಕೆಮಿಸ್ಟ್ರಿ ಲ್ಯಾಬ್ರೇಟ್ರಿ ಥರ ಒಂದು ಸಣ್ಣ ಬಾಕ್ಸಲ್ಲಿ, ವುಡನ್ ಬಾಕ್ಸಲ್ಲಿ ಇದು ಪಿಪೆಟ್ಸು, ಬೀಕರ್ಸು, ಕೆಮಿಕಲ್ಸು ಅದೆಲ್ಲ ಇಟ್ಕೊಂಡು ಅದರಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾಯಿದ್ರು. ಹಾಗೆ ನಮ್ಮದು ಒಂದು ದೊಡ್ಡ ಹಂಚಿನ ಮನೆಯಲ್ಲಿ ಕೆಲವು ಸರಿ ಹಂಚಿನಲ್ಲಿ ತೂತ ಇರೋವಾಗ ಸೂರ್ಯನ ಬೆಳಕು ಆ ತೂತದ ಮೂಲಕ ಬರುತ್ತೆ, ಒಂದು ಶಾಫ್ಟ್ ಥರ. ಅದನ್ನು ನಾವು ರೂಮಲ್ಲಿ ಎಲ್ಲ ಕಿಟಕಿಗಳನ್ನು ಕ್ಲೋಸ್ ಮಾಡಿದ್ರೆ ಡಾರ್ಕ್ ರೂಮ್ ಆಗುತ್ತೆ. ಈ ಸೂರ್ಯನ ಬೆಳಕನ್ನು ಒಂದು ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡಿದ್ರೆ ಒಂದು ಸ್ಕ್ರೀನ್ ಕ್ರಿಯೇಟ್ ಆಗುತ್ತೆ. ಅದ್ರ ಮುಂದೆ ಟ್ರಾನ್ಸ್ಪೆರೆಂಟ್ ಪೇಪರ್ ಮೇಲೆ ನಾವು ಏನು ಬರಿತೀವಿ ಅದನ್ನು ಪ್ರೊಜೆಕ್ಟ್ ಮಾಡೋದು. ಅದರಲ್ಲಿ ಕೂಡ ಹೇಗೆ ನಾವು ಮುಂದಿನ ದಿನಗಳಲ್ಲಿ ಓವರ್ ಹೆಡ್ ಪ್ರೊಜೆಕ್ಟರ್ಸ್ ಎಲ್ಲ ನೋಡಿದ್ವಿ, ಆ ಥರ ಪ್ರೊಜೆಕ್ಟರ್ ಕೆಲಸನ ಮನೆಯಲ್ಲೇ ಕೈಗೆ ಸುಲಭವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಒಂದು ಆ್ಯನಿಮೇಷನ್ ಮಾಡೋದು, ಈ ರೀತಿ ಎಲ್ಲ ಕೆಲವು ಹವ್ಯಾಸಗಳೆಲ್ಲ ಚಿಕ್ಕನ್ನಲ್ಲೇ ಇತ್ತು. ಅದ್ರ ಜೊತೆಗೆ ನಮ್ಮದು ಸ್ಕೂಲ್ನಲ್ಲಿ ಓದೋವಾಗ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಆಸಕ್ತಿ ಇತ್ತು. ಇದು ರಿಸಟೇಷನ್ ಇರ್ಬೋದು, ಡಿಬೇಟ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಈ ರೀತಿ ಎಲ್ಲದರಲ್ಲೂ ಆಸಕ್ತಿ ಇತ್ತು. ಜೊತೆಗೆ ಆಕಾಶದಲ್ಲಿ ಈ ಕಾನ್ಸ್ಟಿಲೇಷನ್ಗಳ ಬಗ್ಗೆ ಆಸಕ್ತಿ ಇತ್ತು.
ಜೊತೆಗೆ ಪುಸ್ತಕಗಳನ್ನು ಓದೋ ಹವ್ಯಾಸ ತುಂಬ. ಅದರಲ್ಲಿ ನಾನು ಹಾಗೂ ನಮ್ಮ ಅಕ್ಕ ಇಬ್ಬರೂ ನಮಗೆ ಯಾವುದೇ ಪುಸ್ತಕ ಸಿಕ್ಕರೂ ಆ ಪುಸ್ತಕನ ತೊಗೊಂಡು ಓದೋ ಒಂದು ಅಭ್ಯಾಸ. ಸೊ ಹೀಗೆ ಬಾಲ್ಯದಲ್ಲಿ ಎಲ್ಲ ರೀತಿಯ ಒಂದು ಅವಕಾಶಗಳಿತ್ತು. ಜೊತೆಗೆ ನಮ್ಮ ತಂದೆಯವರು ಒಂದು ಏನು ಹೇಳ್ತಾ ಇದ್ರು ಯಾವಾಗಲೂ ಅಂದರೆ, ಮನುಷ್ಯ ತಾನು ಏನೇ ಕೆಲಸ ಮಾಡಿದ್ರೂ ಆ ಕೆಲಸ ಯಾವ ರೀತಿ ಮಾಡ್ತಾನೆ ಅನ್ನೋದ್ರ ಮೇಲೆ ಮಹತ್ವ ಕೊಡಬೇಕೇ ಹೊರತು ಅವನು ಮಾಡೋ ಕೆಲಸ ಕೀಳು ಅಥವಾ ಹಿರಿಮೆ ಇರೋದು ಅನ್ನೋದೆಲ್ಲ ಮುಖ್ಯ. ಅವನು ಮಾಡೋ ರೀತಿ ಮುಖ್ಯ. ಅವ್ರಿಗೆ ಡಿಗ್ನಿಟಿ ಆಫ್ ಲೇಬರು ಬೆಲೆ ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ರು. ಈ ರೀತಿ ಒಂದು ವಾತಾವರಣದಲ್ಲಿ ಬೆಳೆದಾಗ ನಮ್ಮದು ಪ್ರೀ ಯೂನಿವರ್ಸಿಟಿ ಮುಗಿಯೋ ಹೊತ್ತಿಗೆ ನಾನು ಮೊದಲು ಡಾಕ್ಟ್ರ್ ಆಗಬೇಕು ಅಂತ ಒಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನಲ್ಲಿ ಟಾಪಿಕ್ ತೊಗೊಂಡಿದ್ದೆ. ಆ ವರ್ಷ ನನಗೆ ಪಿ ಸಿ ಬಿಯಲ್ಲಿ ಕೂಡ ಯೂನಿವರ್ಸಿಟಿಯಲ್ಲಿ ಅತಿ ಹೆಚ್ಚಿನ ಅಂಕಗಳು ಬಂದಿತ್ತು. ಆದರೆ ಆ ವರ್ಷ ನನಗೆ ಮೆಡಿಕಲ್ ಸೀಟ್ನಿಗೆ ಸಿಗೋಕ್ಕೆ ಒಂದು ಅಡಚಣೆ ಇತ್ತು. ಅದೇನಪ್ಪ ಅಂದರೆ ಆವಾಗಿನ ರೂಲ್ಸ್ ಪ್ರಕಾರ 1ನೇ ಅಕ್ಟೋಬರ್ಗೆ 16 ವರ್ಷ ಕಂಪ್ಲೀಟ್ ಆಗಿರಬೇಕಿತ್ತು. ನಾನು ಹುಟ್ಟಿದ್ದು ತಾರೀಕು 22 ಅಕ್ಟೋಬರ್ 1952. ಅದರಿಂದ ಆ ವರ್ಷ ನನಗೆ ಮೆಡಿಕಲ್ ಸಿಗೋದು ಸಾಧ್ಯತೆ ಇರಲಿಲ್ಲ. ಹೆಂಗೂ ಒಂದು ವರ್ಷ ಇದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಬಹಳ ದಿನಗಳ ಮೇಲೆ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಮತ್ತೆ ಫಿಸಿಕ್ಸ್ ಆನರ್ಸ್ ಅಂತ ಒಂದು ಕೋರ್ಸ್ ಶುರು ಮಾಡಿದ್ರು. ಅದು ಶುರು ಮಾಡಿದಾಗ ನಾನು ಅಲ್ಲಿ ಅದಕ್ಕೆ ಅಪ್ಲೈ ಮಾಡಿದ್ದೆ. ಅಲ್ಲಿ ಬಂದು ಸೇರಿಕೊಂಡೆ. ಒಂದು ವರ್ಷ ಇಲ್ಲಿ ಓದಿ ಆಮೇಲೆ ಮತ್ತೆ ಮೆಡಿಕಲ್ಗೆ ಅಪ್ಲೈ ಮಾಡಿ ಮುಂದೆ ಹೋಗೋದು ಅಂತ ನಂದು ಐಡಿಯಾ ಇದ್ದಿದ್ದು. ಆದರೆ ಅಲ್ಲಿ ಎಚ್ ನರಸಿಂಹಯ್ಯನವರು ಪ್ರಿನ್ಸಿಪಾಲ್ ಆಗಿದ್ದರು. ಜೊತೆಗೆ ಅಲ್ಲೇ ಹಾಸ್ಟೆಲಲ್ಲಿದ್ದಾಗ ಅವರ ಒಡನಾಟದಲ್ಲಿ ನನ್ನ ಒಂದು ರೀತಿಯಲ್ಲಿ ಜೀವನದ ಮಾರ್ಗನೇ ಬದಲಾಯಿತು ಅಂತ ಹೇಳ್ಬೋದು. ಅದೇ ಆ ಸಮಯದಲ್ಲಿ 69ನೇ ಇಸ್ವಿನಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಇಳಿದಿದ್ದನ್ನು ನಾವು ಅಲ್ಲಿ ಹಾಸ್ಟೆಲ್ನ ಟ್ರಾನ್ಸಿಸ್ಟರ್ ರೇಡಿಯೋಗಳ ಮೂಲಕ ಕೇಳಿ ತಿಳ್ಕೊಂಡಿದ್ದು. ಜೊತೆಗೆ ಫಿಸಿಕ್ಸಲ್ಲಿ ನರಸಿಂಹಯ್ಯನವರ ಗೈಡೆನ್ಸಲ್ಲಿ, ಜೊತೆಗೆ ಅವರ ಆ ಸಮಯದಲ್ಲಿ ಅವರದೊಂದು ಪ್ರೇರಣೆ ಏನಿತ್ತು ಅದರ ಮೇಲೆ ನನ್ನ ಜೀವನದ ದಿಶೆ ಕೂಡ ಒಂದು ರೀತಿಯಲ್ಲಿ ಬದಲಾಯಿತು ಅಂತ ಹೇಳ್ಬೋದು. ಸರ್, ಆಮೇಲೆ ನರಸಿಂಹಯ್ಯನವರು ವ್ಯಕ್ತಿತ್ವ ಅಂದ್ರಲ್ಲ ಸರ್, ಹಾಂ, ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರಾ? ಗ್ರಾಮೀಣ ಭಾಗದ ವಿದ್ಯಾರ್ಥಿ ಅಂತ ಏನು ಸಪ್ರೇಟ್ ಏನಿರಲಿಲ್ಲ ಅವ್ರಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಮಹತ್ವ ಕೊಡ್ತಾಯಿದ್ರು. ಜೊತೆಗೆ ಅವರು ಯಾರೇ ಪ್ರತಿಭೆ ಇರತಕ್ಕಂಥ ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು, ಹೆಚ್ಚಿನ ಒಂದು ಹುರಿದುಂಬಿಸಿ ಅವ್ರನ್ನ ಮುಂದಕ್ಕೆ ಹೋಗೋಕ್ಕೆ ಪ್ರೇರೇಪಿಸ್ತಾ ಇದ್ದರು. ಸೊ ಆ ರೀತಿಯ ಒಂದು ಆ ಸಮಯದಲ್ಲಿ ಇನ್ನೂ ಒಂದು ಆವಾಗ ನಡೀತಾ ಇದ್ದಿದ್ದು ಅಂದರೆ, ಅವರು ತುಂಬ ರ್ಯಾಡಿಕಲ್ ಕೂಡ. ಇಲ್ಲಿ ಆ ಸಮಯದಲ್ಲಿ ಅಬ್ರಹಾಂ ಕೂರ್ ಅವ್ರ ಜೊತೆ ಸೇರಿ ಈ ರ್ಯಾಷನಲ್ ಥಿಂಕಿಂಗ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಕೆಲಸ ನಡೆಸ್ತಾ ಇದ್ದರು. ಅಂದರೆ ಮುಖ್ಯವಾಗಿ ಫಿಸಿಕ್ಸ್ ಸರ್, ಅವಾಗ ಸಾಯಿಬಾಬಾ ಪ್ರಕರಣ ಆಗಿತ್ತಾ ನೀವು ಹೋದಾಗ? ಅದೆಲ್ಲ ನಡೀತಾ ಇತ್ತು. ಅಂದರೆ ಆವಾಗ ಅದರಲ್ಲೂ ಕೂಡ ಅವರು ಈಗ ಯಾರೇ ಒಬ್ಬ ಮನುಷ್ಯ ಏನಾದ್ರು ಮಾಡ್ಬೋದು ಅಂದರೆ, ಈ ಕೈ ಚಳಕದಿಂದ ಮಾಡೋದಾದರೆ ಚಿಕ್ಕ ವಸ್ತುಗಳನ್ನೆಲ್ಲ ತೋರಿಸ್ಬೋದು, ಕುಂಬಳಕಾಯಿ ಅಂತ ದೊಡ್ಡ ವಸ್ತುನ ಹೇಗೆ ತೋರ್ಸೋಕ್ಕಾಗತ್ತೆ ಅಂತ ಒಂದು ಅವರ ಇದರಲ್ಲಿ. ಸರ್, ಅದು ಸೈಂಟಿಫಿಕ್ ಅನಿಸ್ತದ? ಇಲ್ಲ, ಒಂದು ರೀತಿಯಲ್ಲಿ ಸೈಂಟಿಫಿಕ್ ಅಂದರೆ ಈಗ ಸಾಯಿಬಾಬಾನವರು ಅವ್ರು ಏನೆಲ್ಲ ಮಾಡಿರ್ಬೋದು, ಒಂದು ದೃಷ್ಟಿಯಲ್ಲಿ ಈ ಆ್ಯಕ್ಟಿವಿಟೀಸ್ ಇದ್ರೂ ಅವರು ತಮ್ಮ ಜೀವನದಲ್ಲಿ ಬೇರೆಯವ್ರಿಗೆ, ಸಮಾಜಕ್ಕೆ ಉಪಯೋಗ ಆಗುವಂಥ ಸಾಕಷ್ಟು ಕೆಲಸಗಳೆಲ್ಲ ಮಾಡಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಯ ಕಾರ್ಯವನ್ನು ನೋಡುವಾಗ ನೀವು ಎಲ್ಲ ಬೇರೆ ಬೇರೆ ವಿಷಯಗಳನ್ನು ನೋಡಿದ್ರೆ ಒಂದೇ ಒಂದು ಕಾರಣಕ್ಕೋಸ್ಕರ ಯಾರನ್ನು ಪೂರ್ತಿಯಾಗಿ ಅವ್ರು ಸರಿ, ಅವ್ರು ತಪ್ಪು ಅಂತ ಹೇಳೋದು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಸರಿನಾ ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ ಕೆಲವು ಸರಿ. ಮತ್ತೊಂದು, ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ ಅಂದರೆ, ನಾವು ಮುಂಚಿನ ಸಮಯದಲ್ಲಿ ಯಾವುದನ್ನು ಆಗದೇ ಇಲ್ಲ ಅಂದ್ಕೊಂಡಿದ್ವಿ ಅದನ್ನು ವಿಜ್ಞಾನ ಇವತ್ತು ಮಾಡಿ ಕಾರ್ಯರೂಪಕ್ಕೆ ತಂದು ತೋರಿಸ್ತಾ ಇದೆ. ಯಾವುದನ್ನು ಪವಾಡಗಳು ಅಂತಿದ್ವಿ, ಪವಾಡಗಳು ಅಂತಿದ್ರಿ, ಬೇರೆ ಬೇರೆ ವಿಷಯಗಳ ವಿಷಯದಲ್ಲಿ ಇದು ಸಾಧ್ಯನೇ ಇಲ್ಲ ಅಂತಿದ್ದನ್ನು ಇವತ್ತು ವಿಜ್ಞಾನ ಮಾಡಿ ತೋರಿಸ್ತಾ ಇದೆ. ಅಂದರೆ ಕೆಲವು ರೀತಿಯಲ್ಲಿ ನಾವು ಏನು ಅನ್ಕೋಬೋದು ಅಂದರೆ, ಇವತ್ತಿನ ವಿಜ್ಞಾನ ತಂತ್ರಜ್ಞಾನದ ಯಾವ ಮಟ್ಟ ಇದೆ ಆ ಮಟ್ಟದಲ್ಲಿ ಇದಕ್ಕೆ ಒಂದು ಉತ್ತರ ಸಿಗುತ್ತೋ ಇಲ್ವೋ ಅಂತ ನಾವು ಕೇಳ್ಕೊಬೋದು. ಆದರೆ ಈ ಥರ ಪವಾಡಗಳ ವಿಷಯ ಎಲ್ಲ ಬಂದಾಗ ನಾವು ವಿಜ್ಞಾನ ಹೇಗೆ ಮುಂದೆ ಬೆಳೆದು ಅದನ್ನು ಸರಿ ಅಂತ ತೋರಿಸ್ಬೋದಾ ಅಂತ
ನಾವು ಪ್ರಶ್ನೆ ಕೇಳ್ಕೋಬೇಕು. ಆದರೆ ಅದೆಲ್ಲ ಸರಿಯಲ್ಲ ಅಂತ ಹೇಳೋದೂ ಒಂದು ರೀತಿಯಲ್ಲಿ ಒಂದು ಯು ಕ್ಯಾನ್ ಸೇ ಇಮ್ಮೆಚ್ಯೂರ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಫಿಸಿಕ್ಸ್ ಆನರ್ಸ್ ಕಂಪ್ಲೀಟ್ ಆದಮೇಲೆ ಇದರೊಳಗೆ ಸೆಂಟ್ರಲ್ ಕಾಲೇಜಲ್ಲಿ MSc ಎಲೆಕ್ಟ್ರಾನಿಕ್ಸ್ ಮಾಡಿದೆ. ಅದು ಆದಮೇಲೆ ಇದರೊಳಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಒಂದು MTech ಇನ್ ಫಿಸಿಕಲ್ ಇಂಜಿನಿಯರಿಂಗ್ ಅಂತ. ಅದು ಏನಪ್ಪ ಅಂತಂದರೆ, ಇವತ್ತು ನಾವು ಹೇಗೆ ವಿದ್ಯಾರ್ಥಿಗಳಿಗೆ ನಿಮಗೆ ಮಲ್ಟಿ ಡಿಸಿಪ್ಲಿನರಿ ಕೋರ್ಸಸ್ ಇರಬೇಕು, ಅದರ ಬಗ್ಗೆ ಹೇಗೆ ಹೇಳ್ತೀವಿ, ಆ ಸಮಯದಲ್ಲೇ ಟಾಟಾ ವಿಜ್ಞಾನ ಮಂದಿರ ಅಥವಾ ASCಯಲ್ಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಕೆಳಗೆ ಫಿಸಿಕಲ್ ಇಂಜಿನಿಯರಿಂಗ್ ಅಂತ ಒಂದು ಕೋರ್ಸ್ ಇತ್ತು. ಅದರಲ್ಲಿ ವಿದ್ಯಾರ್ಥಿಗಳು ಸೈನ್ಸ್ ಸ್ಟ್ರೀಮಿಂದನೂ ಬರ್ಬೋದು ಅಥವಾ ಇದರಿಂದ ಇಂಜಿನಿಯರಿಂಗ್ ಸ್ಟ್ರೀಮಿಂದನೂ ಬರ್ಬೋದು. ಇಂಜಿನಿಯರಿಂಗ್ ಸ್ಟ್ರೀಮಿಂದ ಬಂದರೆ ಕೆಲವು ಕೋರ್ ಸೈನ್ಸ್ ಸಬ್ಜೆಕ್ಟ್ಸ್ ಇರೋದು, ಸೈನ್ಸ್ ಸ್ಟ್ರೀಮಿಂದ ಬಂದರೆ ಕೋರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಇರೋದು. ಅದರಿಂದ ಇನ್ಸ್ಟಿಟ್ಯೂಟಲ್ಲಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ನೀವು ನಿಮ್ಮ ಪ್ರಾಜೆಕ್ಟ್ ಎಲ್ಲ ಮಾಡೋ ಅವಕಾಶ ಇತ್ತು. ಆ ಸಮಯದಲ್ಲಿ ನಾವು ಸ್ಕೂಲ್ ಆಫ್ ಆಟೋಮೇಷನ್ ಅಂತ, ಅಲ್ಲಿ ಒಬ್ಬರು BL ದೀಕ್ಷಿತಲು ಅಂತ, ಪ್ರೊಫೆಸರ್ ದೀಕ್ಷಿತಲು ಅವ್ರ ಕೆಳಗೆ ಒಂದು ಹಳೆ ಡಿಸ್ಕಾರ್ಡೆಡ್ ಲೇತಲ್ಲಿ ಅವರೊಂದು ಡ್ರಮ್ ಸ್ಕ್ಯಾನರ್ ಅಂತ ಮಾಡಿದರು. ನೀವು ಯೋಚನೆ ಮಾಡ್ಬೋದು, 73-75 ಸಮಯದಲ್ಲಿ ಜೆರಾಕ್ಸು ಕಾಪಿಂಗ್ ಕೂಡ ಇರಲಿಲ್ಲ ಅಷ್ಟು. ಆ ಸಂದರ್ಭದಲ್ಲಿ ಎಲ್ಲ ಸ್ಟೆನ್ಸಿಲ್ ಯೂಸ್ ಮಾಡ್ಕೊಂಡು ಕಾಪಿ ಮಾಡ್ತಾ ಇದ್ದಂಥ ಸಮಯ. ಆವಾಗ ಈ ಹಾಸ್ಪಿಟಲ್ಸಲ್ಲಿ ಆ್ಯಂಜಿಯೋಗ್ರಾಮ್ಸ್ ಎಲ್ಲ ತೆಗೆದಾಗ ಆ್ಯಂಜಿಯೋಗ್ರಾಮ್ಸು ಅಷ್ಟು ಸ್ಪಷ್ಟವಾಗಿ ಬರದೇ ಇದ್ದರೆ ಅದನ್ನು ಎಲೆಕ್ಟ್ರಿಕಲ್ ಮೀಡಿಯಾಗೆ ಕನ್ವರ್ಟ್ ಮಾಡಿ ಕಂಪ್ಯೂಟರ್ಸ್ಗಳ ಮೂಲಕ ಅದನ್ನು ಪ್ರೋಸೆಸ್ ಮಾಡಿ ಮತ್ತೆ ಅದನ್ನು ಫಿಲ್ಮ್ಗೆ ಬರೆದು ಎನ್ಹ್ಯಾನ್ಸಿಂಗ್ ಅಂತ, ಇವತ್ತು ಹೇಗೆ ನಾವು ಪಿಕ್ಚರ್ ಎನ್ಹ್ಯಾನ್ಸ್ಮೆಂಟ್ ಅಥವಾ ಫೀಚರ್ ಎನ್ಹ್ಯಾನ್ಸ್ಮೆಂಟ್ ಎಲ್ಲ ಮಾಡ್ತೀವಿ, ಅದಕ್ಕೆ ಬೇಕಾಗುವಂಥ ಒಂದು ಉಪಕರಣನ ಆ ಸಮಯದಲ್ಲಿ ತಯಾರು ಮಾಡಿದ್ದರು. ಅದರಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೆ. ಆ ಪ್ರಾಜೆಕ್ಟ್ ಮುಗಿಸೋ ಹೊತ್ತಿಗೆ ಆರ್ಯಭಟ ಲಾಂಚ್ ಆಯಿತು 1975ಅಲ್ಲಿ. ಅಹಮದಾಬಾದಲ್ಲಿ ಒಂದು ಆಪರ್ಚುನಿಟಿ ಇತ್ತು. ಒಂದು ಭೂ ಉಪಗ್ರಹದಿಂದ ಭೂಮಿಯ ಚಿತ್ರಗಳನ್ನು ತೆಗೆದು ಅದರ ಮೂಲಕ ಈ ದೂರ ಸಂವೇದನೆ ಅದರ ಬಗ್ಗೆ ಹಾಗೂ ರಿಮೋಟ್ ಸೆನ್ಸಿಂಗ್ ಅಂತೇನು ಹೇಳ್ತೀವಿ, ಅದಕ್ಕೆ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಆವಾಗ ನಾನು ಅಲ್ಲಿಂದ ಅಹಮದಾಬಾದ್ಗೆ ಬಂದೆ 1975ಅಲ್ಲಿ. ಸೊ ನನ್ನ ಬಾಲ್ಯದಿಂದ ವೃತ್ತಿ ಜೀವನದವರೆಗೂ ಈ ರೀತಿಯ ಹಂತದಲ್ಲಿ ಹಾಸನದಿಂದ ಬೆಂಗಳೂರಿಂದ ಅಹಮದಾಬಾದ್ವರೆಗೆ ಬಂದಿದ್ದಾಯಿತು. ಸರ್, ಈ ಸ್ಪೇಸ್ ಟೆಕ್ನಾಲಜಿಗೆ ಸಾಮಾನ್ಯವಾಗಿ MSc ಮಾಡಿದ ತಕ್ಷಣ ಎಲ್ಲರೂ ಮೇಷ್ಟ್ರುಗಳಾಗ್ತಾರೆ, ವಿಜ್ಞಾನಿಗಳಾಗ್ಲಿಕ್ಕೆ ಬಯಸೋದಿಲ್ಲ. ಸೊ ನಿಮಗೆ ವಿಜ್ಞಾನಿ ಆಗಲಿಕ್ಕೆ ಮೂಲ ಪ್ರೇರಣೆ ಏನು ಸರ್? ಅಂದರೆ ಈಗ ನಾನು ಹೇಳಿದಾಗೆ, ಒಂದು ನಾವು ಫಿಸಿಕ್ಸ್ ಆನರ್ಸ್ ಓದೋ ಸಮಯದಲ್ಲಿ ಮೂನ್ ಲ್ಯಾಂಡಿಂಗ್ ಆಗಿದ್ದಿರೋದು ಒಂದು ಬ್ಯಾಕ್ಗ್ರೌಂಡಲ್ಲಿ ಇಂಪ್ರೆಷನ್ ಇತ್ತು. ಜೊತೆಗೆ 75ಅಲ್ಲಿ ನಾನು ನನ್ನ ಇನ್ಸ್ಟಿಟ್ಯೂಟಲ್ಲಿ ಕೋರ್ಸ್ ಮುಗಿಯೋ ಟೈಮಿಗೆ ಸರಿಯಾಗಿ 75 ಏಪ್ರಿಲಲ್ಲೇ ಆರ್ಯಭಟ ಲಾಂಚ್ ಆಗಿತ್ತು. ಆ ಲಾಂಚ್ ಆಗಿದ್ದ ಸಮಯದಲ್ಲಿ ಇಸ್ರೋ ಸ್ಯಾಟಲೈಟ್ ಸೆಂಟರ್ನ ಡೈರೆಕ್ಟರ್ ಆಗಿದ್ದಂಥ ಪ್ರೊಫೆಸರ್ UR ರಾವ್ ಅವರು ಇನ್ಸ್ಟಿಟ್ಯೂಟಲ್ಲೇ ಬಂದು ಒಂದು ಲೆಕ್ಚರ್ ಎಲ್ಲ ಕೊಟ್ಟಿದ್ದರು ಅದ್ರ ಬಗ್ಗೆ. ಸೊ ಅದು ಒಂದು ರೀತಿಯಲ್ಲಿ ಒಂದು ಹಿನ್ನೆಲೆಯಲ್ಲಿತ್ತು. ಆವಾಗ ನಮ್ಮದು ಕೋರ್ಸ್ ಮುಗಿಯೋ ಹೊತ್ತಿಗೆ ಅಹಮದಾಬಾದಿಂದ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಸ್ಪೇಸ್ ಅಪ್ಲಿಕೇಶನ್ ಸೆಂಟ್ರಲ್ಲಿ ರಿಸರ್ಚ್ ಅಸೋಸಿಯೇಟ್ಗೆ ಒಂದು ಆಪರ್ಚುನಿಟಿ ಇದೆ ಅಂತ. ಸೊ ಆ ಆಪರ್ಚುನಿಟಿ ತೊಗೊಂಡು ಅಲ್ಲಿ ಹೋಗಿದ್ದು. ಅದಕ್ಕೆ ಮುಂಚೆ ನಾನು ವಿಜ್ಞಾನಿ ಆಗಬೇಕು ಅಥವಾ ಈ ರೀತಿಯ ಒಂದು ಯಾವುದಾದ್ರೂ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ ಅಂತ ಏನು ಉದ್ದೇಶ ಇಟ್ಕೊಂಡು ನನ್ನ ಒಂದು ಶಿಕ್ಷಣವನ್ನು ಮುಂದುವರಿಸಿರಲಿಲ್ಲ. ಹಂತವಾಗಿ ಫಿಸಿಕ್ಸ್ ಆನರ್ಸ್ ಆದಮೇಲೆ ನ್ಯಾಚುರಲ್ ಆಗಿ MSc ಆದಮೇಲೆ ಇನ್ಸ್ಟಿಟ್ಯೂಟಲ್ಲಿ ಒಂದು ಒಳ್ಳೆಯ ಆಪರ್ಚುನಿಟಿ ಇದೆ ಅಂತ MTech ಇನ್ ಫಿಸಿಕಲ್ ಇಂಜಿನಿಯರಿಂಗ್, ಆ ರೀತಿ ನಮ್ಮ ನಡತೆ ಅಥವಾ ನಡೀತಾ ಇತ್ತು. ಆದರೆ ಅದು ಕಂಪ್ಲೀಟ್ ಆಗೋ ಸಮಯದಲ್ಲಿ ಸರಿಯಾಗಿ ಈ ರೀತಿಯ ಒಂದು ಅವಕಾಶ ಸಿಕ್ಕಿದ್ರಿಂದ 75ರಲ್ಲಿ ಅಹಮದಾಬಾದಿಗೆ ಬಂದು ಅಲ್ಲಿ ನಾವು ಕೆಲಸ ಶುರು ಮಾಡಿದ್ದು ಈ ಭೂಮಿಯನ್ನು ಸುತ್ತತಕ್ಕಂಥ ಒಂದು ಉಪಗ್ರಹದಿಂದ ಭೂಮಿಯ ಚಿತ್ರಗಳನ್ನು ತೆಗೆದು ಆ ಚಿತ್ರದ ಮೂಲಕ ಭಾರತ ದೇಶದಲ್ಲಿ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ಸ್ಗೆ ಯಾವ ರೀತಿ ಮುಂದೆ ತರ್ಬೋದು ಅನ್ನೋದನ್ನು ನೋಡ್ತಾ ಹೋದಾಗ ಅಲ್ಲಿ ನನ್ನ ಆ್ಯಕ್ಚುಯಲ್ ಜರ್ನಿ ಆ್ಯಸ್ ಎ ಸೈಂಟಿಸ್ಟ್ ರಿಸರ್ಚರ್ ಎಲ್ಲ ಶುರುವಾಗಿದ್ದು. ಯಾಕೆಂದರೆ ಆ ಸಮಯದಲ್ಲಿ ಭಾರತ ದೇಶ ಅಷ್ಟೇನು ಮುಂದೆ ಇರಲಿಲ್ಲ. ಜೊತೆಗೆ ಇವತ್ತಿನ ರೀತಿಯಲ್ಲಿ ಮಾಹಿತಿಯನ್ನು ಸುಲಭವಾಗಿ ಪಡೆಯೋ ಸಾಧ್ಯತೆಗಳು ಇರಲಿಲ್ಲ. ನೀವು ಯಾವುದೇ ವಿಷಯ ತಿಳ್ಕೊಬೇಕಾದ್ರೆ ಜರ್ನಲ್ಗಳ ಮೂಲಕ ಓದಬೇಕು ಅಥವಾ ಪುಸ್ತಕಗಳ ಮೂಲಕ ಓದಬೇಕು. ಅಂದರೆ ಜರ್ನಲ್ಗಳ ಮೂಲಕ ಬಂದಾಗ್ಲೂ
ಅದು ಆ್ಯಕ್ಟಿವಿಟಿ ಆಗಿ ಸುಮಾರು 10 ವರ್ಷ 15 ವರ್ಷಗಳ ಕಾಲ ಕೂಡ ಆಗಿರುತ್ತೆ. ಅಂದರೆ ನಾವು ರಿಸರ್ಚ್ ಮಾಡೋ ಟಾಪಿಕ್ಕು ತುಂಬ ಮುಂಚಿನದಾಗಿರುತ್ತೆ. ಸೊ ಜೊತೆಗೆ ಭಾರತ ದೇಶದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಮುಂದೆ ತರಬೇಕಾದ್ರೆ ನಮ್ಮ ವಿಕ್ರಮ್ ಸಾರಾಭಾಯ್ ಅವರ ಮುಖ್ಯ ಉದ್ದೇಶ ಏನಪ್ಪ ಇತ್ತು ಅಂದರೆ, ಈ ರೀತಿಯ ಒಂದು ಡಿಸ್ರಪ್ಟಿವ್ ಟೆಕ್ನಾಲಜಿಯನ್ನು ಇಂಡಿಯಾದಲ್ಲಿ ನಮ್ಮ ದೇಶದ ಬೆಳವಣಿಗೆಗೆ ಉಪಯೋಗಿಸ್ಬೇಕು ಅನ್ನೋದು. ಆ ಸಮಯದಲ್ಲಿ 1975 ಸ್ಪೇಸ್ ಅಪ್ಲಿಕೇಶನ್ ಸೆಂಟ್ರಲ್ಲಿ ಇನ್ನೊಂದು ತುಂಬ ಉತ್ತಮವಾದ ಕೆಲಸ ಏನು ನಡೀತು ಅಂದರೆ, ಈ ಅಮೇರಿಕಾದವ್ರು ತಯಾರಿಸಿದಂಥ ಒಂದು ಉಪಗ್ರಹನ ಭಾರತ ದೇಶದ ಮೇಲೆ ತೊಗೊಂಬಂದು ಅದರ ಮೇಲೆ ಅದರ ಲಾಂಜಿಟ್ಯೂಡನಲ್ಲಿಟ್ಟು ಸುಮಾರು 1 ವರ್ಷ ಕಾಲ ದೇಶದ ಸುಮಾರು 2400 ಹಳ್ಳಿಗಳಲ್ಲಿ ಇವತ್ತೇನು ಬ್ರಾಡ್ಕಾಸ್ಟಿಂಗ್ ನಾವು ಡೈರೆಕ್ಟ್ ಹೋಮ್ ಟೆಲಿವಿಷನ್ ನೋಡ್ತೀವಿ, ಆ ರೀತಿ ಡೈರೆಕ್ಟ್ ಕಮ್ಯುನಿಟಿ ಟೆಲಿವಿಷನ್ನ ನಾವೇ ಅಹಮದಾಬಾದಲ್ಲಿ ತಯಾರು ಮಾಡಿ ಅದರ ಮೂಲಕ ಸೈಟ್ ಪ್ರೋಗ್ರಾಮ್ ಅಂತ, ಅದು ಪ್ರಪಂಚದ ಅತಿ ದೊಡ್ಡ ಸೋಷಿಯೋ ಟೆಕ್ನಾಲಜಿಕಲ್ ಎಕ್ಸ್ಪೆರಿಮೆಂಟ್. ಅದರ ಮೂಲಕ ಭಾರತ ಸರ್ಕಾರಕ್ಕೆ ಭಾರತ ದೇಶದಲ್ಲಿ ಶೀಘ್ರವಾಗಿ ಸಂಪರ್ಕ ಕ್ರಾಂತಿ ಆಗಬೇಕಾದ್ರೆ, ಮಾಹಿತಿಯನ್ನು ಎಲ್ಲ ಜನಗಳಿಗೆ ತಲುಪಿಸ್ಬೇಕಾದ್ರೆ, ಜೊತೆಗೆ ಕಮ್ಯುನಿಕೇಷನ್ ಎಲ್ಲ ಬರಬೇಕಾದ್ರೆ ಬಾಹ್ಯಾಕಾಶದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಆ ಸಮಯದಲ್ಲಿ ಮಾಡಿ ತೋರಿಸಲಾಗಿತ್ತು. ಸೊ ಈ ರೀತಿ ನಿಮ್ಮ ಅನುಭವದಲ್ಲಿ ಮೊದಲನೇ ಉಡಾವಣೆ ಯಾವುದು ಸರ್? ನಾವು ಮಾಡಿದ್ದು ಮೊದಲನೇದು ಭಾಸ್ಕರ 1 ಅಂತ. ಭಾಸ್ಕರದಲ್ಲಿ ಅದು ಶುರುವಾಗಿದ್ದು ಸ್ಯಾಟಲೈಟ್ ಫಾರ್ ಅರ್ತ್ ಅಬ್ಸರ್ವೇಷನ್ ಅಂತ. ಅದರಲ್ಲಿ ಒಂದು ಕ್ಯಾಮ್ರಾನ ನಾವು ಡೆವಲಪ್ ಮಾಡಿದ್ದು. ಆವಾಗ ಟೆಲಿವಿಷನ್ ಕ್ಯಾಮ್ರಾ, ವ್ಯಾಕ್ಯೂಮ್ ಟ್ಯೂಬ್ದು ಕ್ಯಾಮ್ರಾ ಇದ್ದಿದ್ದು. ಆ ಕ್ಯಾಮ್ರಾನ ಭೂಮಿಯನ್ನು ಸುತ್ತುತ್ತಾ ಇರತಕ್ಕಂಥ ಉಪಗ್ರಹ ಹೇಗೆ ಭೂಮಿ ಸೂರ್ಯನ ಸುತ್ತುತ್ತೆ, ಜೊತೆಗೆ ತನ್ನ ಕಕ್ಷೆಯಲ್ಲಿ ಸುತ್ತುತ್ತೆ, ಅದೇ ರೀತಿ ಉಪಗ್ರಹ ಕೂಡ ಭೂಮಿ ಸುತ್ತುತ್ತಾ ಇತ್ತು, ಜೊತೆಗೆ ತನ್ನ ಕಕ್ಷೆಯಲ್ಲಿ ತನ್ನನ್ನು ಒಂದು ಸುತ್ತುತ್ತಾ ಇತ್ತು. ಅದು ಸ್ಟೆಬಿಲೈಸ್ ಮಾಡೋಕ್ಕೆ ಅಂತ ಮಾಡ್ತಾ ಇದ್ದಿದ್ದು. ಅಂಥ ಸಂದರ್ಭದಲ್ಲಿ ಆ ಕ್ಯಾಮ್ರಾ ಭೂಮಿ ಕಡೆಗೆ ನೋಡುವಾಗ ಮಾತ್ರ ನಾವು ಎಕ್ಸ್ಪೋಸ್ ಮಾಡಬೇಕು, ಇಲ್ಲದೇ ಇದ್ದರೆ ಅದು ಬೇರೆ ಕಡೆ ನೋಡ್ತಾ ಇರುತ್ತೆ. ಸೊ ಆ ರೀತಿ ಸಾಕಷ್ಟು ಸಮಸ್ಯೆಗಳಿದ್ದಂಥ ಒಂದು ಕಾರ್ಯಕ್ರಮ ಅದು. ಅದನ್ನು ನಾವು 79 ಮೊದಲೇ ಉಡಾವಣೆ ಆಯಿತು. ಅದು ಏನು 1 ಕಿಲೋಮೀಟರ್ ರೆಸಲ್ಯೂಷನ್ ಇದ್ದಿದ್ದು ಕ್ಯಾಮ್ರಾದಲ್ಲಿ ಶುರು ಮಾಡಿದ ಕೆಲಸ, ನಾವು ಈ ಇಸ್ರೋನಲ್ಲಿ ಅಹಮದಾಬಾದಿಂದ ಬರೋ ಹೊತ್ತಿಗೆ 1 ಕಿಲೋಮೀಟ್ರಿಂದ 30 ಸೆಂಟಿಮೀಟ್ರ್ವರೆಗೆ ರೆಸಲ್ಯೂಷನ್ ಇಂಪ್ರೂವ್ ಆಗಿತ್ತು. ಅಂದರೆ ಎಷ್ಟು ಹೈ ಟೆಕ್ನಾಲಜಿವರೆಗೆ ತೊಗೊಂಬಂದಿದ್ವಿ ಅನ್ನೋದನ್ನು ತೋರಿಸುತ್ತೆ. ಸರ್, ತಾವು ಇಸ್ರೋ ಚೇರ್ಮನ್ ಆಗುವಂಥ ಅವಕಾಶ ಬಂದಾಗ ಅದಕ್ಕೆ ಮೂಲ ಕಾರಣ ಮತ್ತು ಪ್ರೇರಣೆ ಏನಾದರೂ ಇತ್ತಾ, ಅಥವಾ ನಿಮ್ಮ ಅರ್ಹತೆ ಮುಖ್ಯ ಆಯಿತಾ ಸರ್? ಅದರಲ್ಲಿ ಮುಖ್ಯವಾಗಿ ನಾನು ಮಾಡ್ತಾ ಇದ್ದಿದ್ದ ಕೆಲಸ ಹೇಗಿತ್ತು ಅಂದರೆ, ನಾವು ಉಪಗ್ರಹದಲ್ಲಿ ಜೋಡಿಸ್ತಕ್ಕಂಥ ಉಪಕರಣಗಳಿಂದ ಕೆಲಸ ಮಾಡೋದು. ಅದನ್ನು ನಾವು ತಯಾರು ಮಾಡಿದ್ಮೇಲೆ ಉಪಗ್ರಹಕ್ಕೆ ಜೋಡಿಸ್ಬೇಕು, ಉಪಗ್ರಹನ ರಾಕೆಟಿಗೆ ಜೋಡಿಸ್ಬೇಕು. ಅದಾದಮೇಲೆ ರಾಕೆಟ್ ಉಡಾವಣೆ ಆದಮೇಲೆ ಅದು ಭೂಮಿ ಸುತ್ತಲೂ ಸುತ್ತುವಾಗ ಬೇರೆ ಬೇರೆ ಗ್ರೌಂಡ್ ಸ್ಟೇಷನ್ಗಳಲ್ಲಿ ಅದಕ್ಕೆ ಕಮಾಂಡ್ ಕೊಡೋದು, ಜೊತೆಗೆ ಅದರ ಬಗ್ಗೆ ಸಂಪರ್ಕ ಇಟ್ಕೊಳ್ಳೋದು, ಅದ್ರ ಮಾಡೋ ಕೆಲಸದೆಲ್ಲ ಮಿಷನ್. ಅಂದರೆ ಪೂರ್ತಿಯಾಗಿ ಎಕ್ವಿಪ್ಮೆಂಟಿಂದ, ಪೇಲೋಡಿಂದ ಹಿಡಿದು ಮತ್ತು ಅದು ಮಿಷನ್ ಮಾಡೋ ಕೆಲಸ ಎಲ್ಲದರಲ್ಲೂ ನನ್ನ ಇನ್ವಾಲ್ವ್ಮೆಂಟ್ ಇದ್ದಿದ್ದರಿಂದ ನಮ್ಮ ಇಸ್ರೋ ಸಂಸ್ಥೆಯ ಎಲ್ಲ ಬೇರೆ ಬೇರೆ ಸೆಂಟ್ರ್ಗಳಲ್ಲಿ ನನ್ನ ಒಡನಾಟ ಇತ್ತು. ಜೊತೆಗೆ ಆ ಎಲ್ಲ ಕ್ಷೇತ್ರದ ಮಾಹಿತಿಯನ್ನು ಕೂಡ ನಾನು ಪಡ್ಕೊಂಡಿದ್ದರಿಂದ ಒಂದು ರೀತಿಯಲ್ಲಿ ಅರ್ಹತೆ ಬೆಳೀತಾ ಹೋಯಿತು. ಸೊ ಅದರಿಂದ ಕೇವಲ ಅರ್ಹತೆಯ ಮೂಲಕ ಆ ಒಂದು ಸಮಯ ಬಂದಾಗ ಚೇರ್ಮನ್ ಆಗಿ ಸೆಲೆಕ್ಟ್ ಆಗಿ. ಸರ್, ಮೊದಲ ರಿಯಾಕ್ಷನ್ ಏನಿತ್ತು? ನೀವು ಮೊದಲ ಕನ್ನಡಿಗ ಅನ್ನುವಂಥ ಒಂದು ವೈಬ್ರೇಷನ್ ಉಂಟಾಯಿತು? ಅಲ್ಲ, ಮೊದಲ ಕನ್ನಡಿಗ ಅಲ್ಲ, 2ನೇ ಕನ್ನಡಿಗ. ಯಾಕೆಂದರೆ ಮೊದಲು ಪ್ರೊಫೆಸರ್ ಯು ಆರ್ ರಾವ್ ಅಂತ ಏನು ಹೇಳಿದ್ವಿ, ಅವರು ಕೂಡ ಇಸ್ರೋದ ಚೇರ್ಮನ್ ಆಗಿದ್ದರು. ಅವರು ಆದಮೇಲೆ, ಅವರು ಸತೀಶ್ ಧವನ್ ಆದಮೇಲೆ ಯು ಆರ್ ರಾವ್ ಆಗಿದ್ದು. ಯು ಆರ್ ರಾವ್ ಆದಮೇಲೆ ಬಾಕಿ ಎಲ್ಲ ಅವರಾದಮೇಲೆ ಕಸ್ತೂರಿ ರಂಗನ್ ಅಂತಿದ್ದರು, ಮಾಧವನ್ ನಾಯರ್ ಅಂತಿದ್ದರು, ಆಮೇಲೆ ರಾಧಾಕೃಷ್ಣನ್ ಅಂತಿದ್ದರು. ಅದಾದಮೇಲೆ ಮತ್ತೆ ನಾನು, ಅಂದರೆ ಕನ್ನಡಿಗರಲ್ಲಿ 2ನೇವನು. ಆ ಸಮಯದಲ್ಲಿ ಮುಖ್ಯವಾಗಿ ಬೆಂಗಳೂರು, ಆಮೇಲೆ ಟ್ರಿವಾಂಡ್ರಮ್ ಸೆಂಟ್ರ್ ಬಿಟ್ಟು ಬೇರೆ ಯಾವುದೇ ಸೆಂಟ್ರಿನ ಡೈರೆಕ್ಟ್ರು ಚೇರ್ಮನ್ ಆಗಿರಲಿಲ್ಲ. ಸೊ ಆ ರೀತಿಯಲ್ಲಿ ನೋಡಿದಾಗ ಅದು ಒಂದು ಫಸ್ಟ್ ಅಂತ ಹೇಳ್ಬೋದು. ಬಟ್ ಕನ್ನಡಿಗರಲ್ಲಿ ನಾನು 2ನೇ ಕನ್ನಡಿಗ. ಆದರೆ ಯು ಎನ್ ಆರ್ ರಾವ್ಗಿಂತಲೂ ನಿಮ್ಮ ಹೆಸರು ಬಂದ ಮೇಲೆ ಹೆಚ್ಚು ಸಂಚಲನ ಉಂಟಾಗಲಿಕ್ಕೆ ನಿಮ್ಮ ಸರಳತೆ ಕಾರಣ ಇರ್ಬೋದು ಅಂತೀರಾ ಸರ್? ವ್ಯಕ್ತಿತ್ವ ಕಾರಣ? ಇನ್ನೊಂದೇನಾಗುತ್ತೆ ಅಂದರೆ, ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ಕಾರ್ಯ ಆಗುವಾಗ ಹಂತ ಹಂತವಾಗಿ ಅದರ ಬೆಳವಣಿಗೆ ಆಗುತ್ತೆ, ಜನರಿಗೆ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಒಂದು ಅರ್ಥ ಆಗಕ್ಕೆ ಶುರು ಆಗುತ್ತೆ. ಇನ್ನೊಂದು, ಅದನ್ನು ಜನಗಳಿಗೆ ತಲುಪಿಸೋ ಹಾಗೆ ಹೆಚ್ಚಿನ
ಒತ್ತು ಕೊಟ್ಟು ಮಾಡಿದ್ರೆ ಅದು ಜನಗಳಿಗೆ ತಲುಪುತ್ತೆ ಕೂಡ. ಅದು ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಆ ಕೆಲಸ ಕಂಪ್ಲೀಟ್ ಆಗೋಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಹೋದಾಗ ಅದರ ಬೇರೆ ಆಯಾಮಗಳ ಬಗ್ಗೆ ಸ್ವಲ್ಪ ಅಷ್ಟೊಂದು ಒತ್ತಿರಲ್ಲ. ಸೊ ನಾವು ಬರೋ ಹೊತ್ತಿಗೆ ನಮ್ಮ ಕ್ರಯೋಜೆನಿಕ್ ಇಂಜಿನ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ನಾವು ಆ ಫಸ್ಟ್ ಇಂಡಿಜಿನಸ್ ಕ್ರಯೋಜೆನಿಕ್ ಇಂಜಿನ್ ಯೂಸ್ ಮಾಡಿ ರಾಕೆಟ್ ಲಾಂಚ್ ಮಾಡಿದ್ದು. ಆಮೇಲೆ ನಮ್ಮದೇ ಸಮಯದಲ್ಲಿ ಕ್ರಯೋಜೆನಿಕ್ ಇಂಜಿನ್ದು LVM-3 ಅಂತ ಏನು ಹೇಳ್ತೀವಿ, ಅದರ ಮೊದಲ ಉಡಾವಣೆ ನೀವು ಅದಕ್ಕೆ ಬಂದ್ಮೇಲೆ ಆಯ್ತು. ಅದು ನಾನು ಇದ್ದಾಗಿದ್ದು. ಅದಕ್ಕೆ ಬೇಕಾಗತಕ್ಕಂಥ ಎಲ್ಲ ಆಯಾಮಗಳು, ಅದಕ್ಕೆ ಬೇಕಾಗಿತ್ತಂಥ ಫೆಸಿಲಿಟಿಗಳು ಅದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಇತ್ತು. ಜೊತೆಗೆ ನಾನು ಬರೋದಕ್ಕೆ ಮುಂಚೆ ಒಂದು ರೀತಿಯಲ್ಲಿ ಈ ನಮ್ಮ ಕ್ರಯೋಜೆನಿಕ್ ಇಂಜಿನ್ ಡೆವಲಪ್ಮೆಂಟ್ ಸ್ಟೇಜಸ್ಸಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಅದಕ್ಕೆ ಪರಿಹಾರ ಹುಡುಕಬೇಕಾಗಿತ್ತು. ಅದೆಲ್ಲ ಆಗಿ ಮೊದಲನೇ ಸಕ್ಸಸ್ಫುಲ್ ಲಾಂಚ್ ಆಗಿತ್ತು. ಅದಾದಮೇಲೆ ನಮಗೊಂದು ಅವಕಾಶದಲ್ಲಿ ಏನಿತ್ತು ಅಂದರೆ ಆ ಒಂದು ಸಕ್ಸಸ್ಫುಲ್ ಇಂಜಿನ್ನ ತೊಗೊಂಡು ಮುಂದೆ ಚೆನ್ನಾಗಿ ಬೆಳೆಸಬೇಕು. ಸೊ ಅದರಿಂದ ಆ ಸಮಯದಲ್ಲಿ ಒಂದು ರೀತಿಯಲ್ಲಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಎಷ್ಟು ಶೀಘ್ರವಾಗಿ ಸುಮಾರು ವರ್ಷಕ್ಕೆ 2-3 ಲಾಂಚ್ ಆಗ್ತಾ ಇದ್ದಿದ್ದನ್ನು ನಾವು ವರ್ಷಕ್ಕೆ ಆಲ್ಮೋಸ್ಟ್ 7-8 ಲಾಂಚ್ವರೆಗೂ ತೊಗೊಂಡೋಗೋಕ್ಕೆ ಸಾಧ್ಯ ಆಯಿತು. ಜೊತೆಗೆ ಆ ರೀತಿ ಆದಾಗ ಜನಗಳಿಗೆ ನ್ಯಾಚುರಲ್ಲಿನೇ ಒಂದು ಅವಕಾಶ ಸಿಗುತ್ತೆ ಅವ್ರಿಗೆ ತಿಳಿಸೋದಕ್ಕೆ. ಸೊ ಆ ರೀತಿ ನಾನು ಕರ್ನಾಟಕದಲ್ಲಿ ಕೂಡ ಎಲ್ಲ ಕಡೆ ಓಡಾಡ್ತಾ ಇದ್ದೆ. ಸೊ ಅದರಿಂದ ಒಂದು ರೀತಿಯಲ್ಲಿ ಹೆಚ್ಚಿನ ನಿಮ್ಗೆ ಅನ್ಬೋದು ಆಕ್ಸೆಪ್ಟೆನ್ಸ್ ಬಂತು ಅಂತ ಹೇಳ್ಬೋದು. ಸರ್, ಈಗ ಈ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ರಷ್ಯಾ ಮತ್ತು ಅಮೇರಿಕಕ್ಕೆ ಹೋಲಿಸಿದರೆ ನಾವು ಹಿಂದುಳಿದೇವೆ ಅನ್ನುವಂಥ ಆರೋಪ ಇದೆಯಲ್ಲ ಸರ್, ನೀವೇನು ಹೇಳ್ತೀರಿ? ಅದು ಕಾರಣ ಏನಿರ್ಬೋದು? ಅಲ್ಲ, ಒಂದು ಹಿಂದುಳಿದವರು ಅಂತ ಹೇಳೋದಕ್ಕೆ ಅದು ಸರಿಯಲ್ಲ. ಯಾಕೆಂದರೆ ಈಗ ನಮಗೆ ಸ್ವಾತಂತ್ರ್ಯ ಬಂದಿದ್ದು 1947. ಮನುಷ್ಯ ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹೋಗಿದ್ದು ರಷ್ಯಾದವರು ತಯಾರು ಮಾಡಿದಂಥ ಸ್ಪುಟ್ನಿಕ್. 57 ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು ಕೇವಲ 10 ವರ್ಷ ಆಗಿತ್ತು. ಅಂಥ ಸಮಯದಲ್ಲಿ ಕೂಡ ನಮ್ಮ ದೇಶದ ಒಬ್ಬ ವಿಜ್ಞಾನಿಯ ಯೋಚನೆ ಏನಿತ್ತು ಅಂದರೆ, ನೀವು ಯೋಚನೆ ಮಾಡಿದ್ರೆ ಆ ಸಮಯದಲ್ಲಿ ಈ ರೀತಿಯ ಒಂದು ಡಿಸ್ರಪ್ಟಿವ್ ಟೆಕ್ನಾಲಜಿ ಭೂಮಿಯಿಂದ ಹೊರಗಡೆ ಒಂದು ವಸ್ತು ಸುತ್ತುತ್ತಾ ಇರುವಾಗ ಅದರ ಮೂಲಕ ಸಂಪರ್ಕವನ್ನು ಇನ್ಕ್ರೀಸ್ ಮಾಡೋದು, ವೆದರ್ ಮಾನಿಟ್ರಿಂಗಿಗೆ, ಸೈಕ್ಲೋನ್ಗಳ ಬಗ್ಗೆ ಹಾಗೂ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ಸ್ ಬಗ್ಗೆ, ಅದರ ಬಗ್ಗೆ ಎಲ್ಲ ಆ ಸಮಯದಲ್ಲಿ ಯೋಚನೆ ಮಾಡಿ ನಮಗೆ ಕೆಲಸ ಶುರು ಮಾಡಿದ್ದನ್ನು ನೀವು ನೋಡಿದ್ರೆ ಬೇರೆ ಎಲ್ಲ ದೇಶಗಳು ಬಾಹ್ಯಾಕಾಶ ಕೆಲಸವನ್ನು ಶುರು ಮಾಡಿದ್ದು ಮಿಲಿಟ್ರಿಗೋಸ್ಕರ. ಕೇವಲ ಭಾರತ ನಾನ್ ಮಿಲಿಟರಿ ಪರ್ಪಸ್ಗೆ ಬಾಹ್ಯಾಕಾಶದಲ್ಲಿ ಶುರು ಮಾಡಿದ್ದು, ಕೇವಲ ವೈಜ್ಞಾನಿಕ ಸೈಂಟಿಫಿಕ್ ಡೆವಲಪ್ಮೆಂಟ್ಗೆ, ಕೇವಲ ದೇಶದ ಬೆಳವಣಿಗೆಗೆ. ಓಕೆ. ಅಂದರೆ ಈಗ ಸಮಸ್ಯೆ, ನೀವು 75ರಲ್ಲಿ ನಾನು ಹೇಳ್ದಂಗೆ ಇಡೀ ದೇಶಕ್ಕೆ ನಿಮಗೆ ಬ್ರಾಡ್ಕಾಸ್ಟಿಂಗ್ ಮೂಲಕ ಮಾಹಿತಿ ಸಿಗಬೇಕು, ಜೊತೆಗೆ ಕಮ್ಯುನಿಕೇಷನ್ ಕನೆಕ್ಟಿವಿಟಿ ಬರಬೇಕು ಅಂದರೆ ಬಾಹ್ಯಾಕಾಶದಿಂದ ಮಾತ್ರ ಸಾಧ್ಯ ಆಗ್ತಾಯಿತ್ತು. ಅದಕ್ಕೆ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿ ತೋರಿಸಿದ್ದು ಆ ಸಮಯದಲ್ಲಿ ಇಸ್ರೋ. ಸರ್, ಕೇಂದ್ರ ಸರ್ಕಾರದ ಸಪೋರ್ಟ್ ಮತ್ತು ಹಸ್ತಕ್ಷೇಪ ಯಾವ ರೀತಿ ಇದೆ ಅನಿಸ್ತದೆ ಸರ್ ಸ್ಪೇಸ್ ಟೆಕ್ನಾಲಜಿ? ಇಲ್ಲ, ಒಂದು ಹಸ್ತಕ್ಷೇಪ ಅಂತ ಹೇಳೋದು ಸರಿಯಲ್ಲ. ಒಂದು ರೀತಿಯಲ್ಲಿ ಸಪೋರ್ಟ್ ಕೂಡ ಯಾವುದೇ ಕೇಂದ್ರ ಸರ್ಕಾರಕ್ಕೆ ನಿರಂತರವಾಗಿ ಅವ್ರಿಗೆ ಇರ್ತಕ್ಕಂಥ ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ಒಂದು ರೀತಿಯಲ್ಲಿ ಹೊಂದಾಣಿಸ್ಕೊಂಡು ಹೋಗಬೇಕಾದ್ರೆ ಕೆಲವು ಆ್ಯಕ್ಟಿವಿಟೀಸ್ಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾರೆ, ಕೆಲವುದಕ್ಕೆ ಕೊಡೋಲ್ಲ. ಈ ಬಾಹ್ಯಾಕಾಶದಲ್ಲಿ ನಾವು ಅಷ್ಟೆಲ್ಲ ಬೆಳವಣಿಗೆ ಮಾಡಿದರೂ ನೀವು ಕೂಡ ನೋಡಿದ್ದೀರ, ಮಂಗಳ ಗ್ರಹದ ಇದೆಲ್ಲ ಆದಾಗ, ಉಡಾವಣೆ ಎಲ್ಲ ಆದಾಗ ಪೇಪರಲ್ಲಿ ಈ ಭಾರತ ದೇಶಕ್ಕೆ ಇಂಥದ್ದೆಲ್ಲ ಬೇಕಾ ಅನ್ನೋ ಪ್ರಶ್ನೆ ಎಲ್ಲ ಬರ್ತಾಯಿತ್ತು, ವೇಸ್ಟ್ ಆಫ್ ಮನಿ ಅಂತ ಅದೇ ರೀತಿ. ಆದರೆ ಅಷ್ಟೊತ್ತಿಗಾಗಲೇ ಇಸ್ರೋ ಏನು ತೋರಿಸಿತ್ತು ಭಾರತಕ್ಕೆ ಮತ್ತು ಪ್ರಪಂಚಕ್ಕೆ, ನಮ್ಮ ದೇಶದಲ್ಲಿ ಈ ಕಮ್ಯುನಿಕೇಷನ್ ರೆವಲ್ಯೂಷನ್ ಏನಾಯಿತು 80ಸಿಂದ, ಅದು ಬಾಹ್ಯಾಕಾಶದಲ್ಲಿ ಭಾರತ ಎಂಟರ್ ಆಗಿಲ್ಲದೆ ಇದ್ದಿದ್ರೆ ಇನ್ನೂ ಎಷ್ಟು ಹೆಚ್ಚಿನ ಸಮಯ ಬೇಕಾಗ್ತಿತ್ತು ಅಂದರೆ, ಪ್ರತಿ 1 ಕಿಲೋಮೀಟ್ರಿಗೆ ಒಂದು ಮೈಕ್ರೋವೇವ್ ಟವರು. ನಮ್ಮದು 3.25 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ದೊಡ್ಡ ವಿಸ್ತೀರ್ಣ ಇರತಕ್ಕಂಥ ಜಾಗ. ಆ ಜಾಗದಲ್ಲಿ ನೀವು ಪರ್ಯಾಯವಾದ ವ್ಯವಸ್ಥೆ ತರಬೇಕು ಅಂದಿದ್ರೆ ಎಷ್ಟು ಸಮಯ ಹಿಡಿಯೋದು, ಎಷ್ಟು ಖರ್ಚಾಗೋದು, ಅದನ್ನು ನೋಡಿದಾಗ ಬಾಹ್ಯಾಕಾಶದಿಂದ ನಮ್ಮ ಇನ್ಸ್ಯಾಟ್ ಸೀರೀಸಿಂದ ಬಂದಾಗ ಕಮ್ಯುನಿಕೇಷನ್ನು ಎಷ್ಟು ವೇಗವಾಗಿ ನಿಮಗೆ ಟೆಲಿಫೋನ್ ಕನೆಕ್ಟಿವಿಟಿ ಹಾಗೂ ಬ್ರಾಡ್ಕಾಸ್ಟಿಂಗ್ ಮುಂಚೆ ಕೇವಲ 4 ಮೆಟ್ರೋನಲ್ಲಿತ್ತು, ಬೆಂಗಳೂರಲ್ಲಿ ಕೂಡ ಇರಲಿಲ್ಲ. ಅದು ಎಲ್ಲ ಬದಲಾವಣೆ ಆಗಿದ್ದು ನಮ್ಮ ಬಾಹ್ಯಾಕಾಶ ಕೆಲಸಗಳ ಮೂಲಕ. ಸೊ ಹಂತವಾಗಿ ಸರ್ಕಾರ ತನ್ನ ಕೈಯಲ್ಲಿ ಆದಷ್ಟನ್ನು ಮುಂದೆ
ಪ್ರತಿ ಹಂತದಲ್ಲೂ ಮಾಡ್ತಾ ಇದೆ. ಸರ್, ಆದರೆ ಅಬ್ದುಲ್ ಕಲಾಂ ಅವರು ಸರ್ಕಾರಕ್ಕೆ ಸೈಂಟಿಫಿಕ್ ಅಡ್ವೈಸರ್ ಆಗಿ ಬಂದ ಮೇಲೆ ಬಾಹ್ಯಾಕಾಶಕ್ಕೆ ಏನಾದರೂ ಹೆಚ್ಚಿನ ನೆರವು ಮತ್ತು ಸಹಾಯ ಸಿಗ್ತಾ? ಇಲ್ಲ, ಅವ್ರದ್ದು ಕಾರ್ಯಕ್ಷೇತ್ರನೇ ಬೇರೆ ಇತ್ತು. ಅವ್ರ ಕಾರ್ಯಕ್ಷೇತ್ರ ಇದ್ದಿದ್ದು ರಕ್ಷಣಾ ಕ್ಷೇತ್ರದಲ್ಲಿ. ಅದರಿಂದ ಅವ್ರ ಕೆಲಸ ಎಲ್ಲ ಆಗ್ತಾ ಇದ್ದಿದ್ದು, ಅವರು ಮೊದಲು ಇಸ್ರೋನಲ್ಲಿ PSLV ಒಂದು SLV ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಮೊದಲ ಉಪಗ್ರಹ ಉಡಾವಣಾ ಒಂದು ರಾಕೆಟ್ ಏನಿತ್ತು ಅದರ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದವರು. ಅದಾದಮೇಲೆ ಅವರು ಇಸ್ರೋಯಿಂದ DRDOಗೆ ಡಿಫೆನ್ಸ್ ಆ್ಯಕ್ಟಿವಿಟೀಸ್ಗೆ ಇನ್ವಾಲ್ವ್ ಆದವರು. ಸೊ ಅದರಿಂದ ಅವರು ಕೇಂದ್ರ ಸರ್ಕಾರದಲ್ಲಿ ರಕ್ಷಣಾ ಸಚಿವರಿಗೆ ಅಡ್ವೈಸರ್ ಆಗಿದ್ದ ಸಮಯದಲ್ಲಿ ಇಸ್ರೋಗೆ ಅದರಿಂದ ಏನು ಅಂತ ಉಪಯೋಗ ಅಂತ ಏನು ಹೇಳಕ್ಕೆ ಬರೋದಿಲ್ಲ. ಸರ್, ಈಗ ಆ, ಜಗತ್ತು ನಡೀತಾ ಇರೋದೇ ವಿಜ್ಞಾನಿಗಳ ಅನ್ವೇಷಣೆ ಮೂಲಕ. ಆದರೆ ಭಾಳಷ್ಟು ಜನ ವಿಜ್ಞಾನಿಗಳು, ಐನ್ಸ್ಟನ್ ಅವರನ್ನ ಸೇರಿಕೊಂಡು ಆದಿಯಾಗಿ ಎಲ್ಲ ವಿಜ್ಞಾನಿಗಳು ಆಧ್ಯಾತ್ಮ ಮತ್ತು ಮೆಟಾಫಿಸಿಕ್ಸ್ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಾರೆ ಸರ್. ಆದರೆ ಇನ್ನೊಂದು ಕಡೆ ಅದನ್ನು ನಾವು ಅನ್ಸೈಂಟಿಫಿಕ್ ಅಂತ ಹೇಳ್ತೀವಿ. ಸೊ ಹಾಗಿದ್ದರೆ ಇದು ಆ, ಭೌತವಿಜ್ಞಾನದ ಜೊತೆಗೆ ಆಧ್ಯಾತ್ಮ ವೈಜ್ಞಾನಿಕ ಅಂತಿರೋ ಅಥವಾ ವೈಜ್ಞಾನಿಕ ಅಲ್ಲ ಅಂತ ಹೇಳ್ತೀರಾ ಸರ್? ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ನಿಜವಾಗ್ಲೂ ಬಹಳ ದೊಡ್ಡ ಪ್ರಶ್ನೆ ಇದು. ಈಗ ಒಂದು ರೀತಿಯಲ್ಲಿ ನಾವು ಇವತ್ತು ಹೇಗೆ ಬಾಹ್ಯಾಕಾಶವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಂಗಳ ಗ್ರಹಕ್ಕೆ, ಚಂದ್ರಗ್ರಹಕ್ಕೆ ಎಲ್ಲ ನಾವು ತಯಾರು ಮಾಡಿದಂಥ ಉಪಕರಣಗಳನ್ನ ಕಳಿಸ್ತೀವಿ. ಆ ಉಪಕರಣಗಳನ್ನು ಮುಂದೆ ಮಾನವನ ಅಲ್ಲಿ ಕಳಿಸ್ಬೇಕು ಅಂತಂದಾಗ ಅಲ್ಲಿಯ ವಾತಾವರಣ ಏನಿದೆ ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕಾದ್ರೆ ಮೊದಲು ರೋಬೋಟ್ಗಳ ಮೂಲಕ ಈ ಕೆಲಸ ಮಾಡ್ತೀವಿ. ಈಗ ನಾವು ರೋಬೋಟ್ಗಳು ಡಿಸೈನ್ ಮಾಡುವಾಗ ನಮ್ಮ ಮೂಲ ಪ್ರಶ್ನೆ ಏನಿರುತ್ತೆ, ಅದು ಏನು ಕೆಲಸ ಮಾಡಬೇಕೋ ಆ ಕೆಲಸನ ಯಾವ ರೀತಿ ಮಾಡಿಸೋದು ಅಂತ. ಯಾವ ರೀತಿ ಮಾಡಿಸೋದು ಅಂತ ಯೋಚನೆ ಮಾಡಿದಾಗ ನಾವು ಅದಕ್ಕೆ ಒಂದು ಕೆಲವು ಇನ್ಪುಟ್ಸ್ ಕೊಡೋದಕ್ಕೆ ಸೆನ್ಸರಿ ಎಲಿಮೆಂಟ್ಸ್ ಇಟ್ಟಿರ್ತೀವಿ. ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ಸ್ವಿಚ್ ಕೂಡ ಆಗ್ಬೋದು, ಅಥವಾ ಬೇರೆ ಒಂದು ಕ್ಯಾಮ್ರಾ ಇರ್ಬೋದು, ಅಥವಾ ಬೇರೆ ಇನ್ನೊಂದು ಸ್ಪೀಕರ್ ಇರ್ಬೋದು. ಆ ಥರ ಅಂದರೆ ಅದಕ್ಕೆ ಇನ್ಪುಟ್ ತೊಗೊಳಕ್ಕೆ ಒಂದಷ್ಟು ಸೆನ್ಸರ್ಸ್ ಇರುತ್ತೆ. ಜೊತೆಗೆ ಅದು ತಾನು ಕೆಲಸ ಮಾಡೋದಕ್ಕೆ ಕೆಲವು ನಾವು ಹೇಗೆ ಇಂದ್ರಿಯಗಳು ಅಂತ ಹೇಳ್ತೀವಿ, ಆ ಥರದಲ್ಲಿ ಅದಕ್ಕೆ ಆ್ಯಕ್ಚುಯೇಟರ್ಸ್ ಇರುತ್ತೆ. ಅದಕ್ಕೆ ಈ ರೋಬೋಟ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಸೆನ್ಸರಿಂದ ಬರ್ತಕ್ಕಂಥ ಮಾಹಿತಿಯನ್ನು ತಗೊಂಡು ಅದರಲ್ಲಿ ಒಂದು ಕಂಟ್ರೋಲರ್ ಇರುತ್ತೆ. ಆ ಕಂಟ್ರೋಲರು ಈ ಮಾಹಿತಿಯನ್ನು ತಗೊಂಡು ಆ್ಯಕ್ಚುಯೇಟರ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಆ ಇನ್ಸ್ಟ್ರಕ್ಷನ್ಸ್ ಕೊಡೋದನ್ನು ಒಂದು ಮೆಮೊರಿಯಲ್ಲಿ ನಾವು ಬರೆದಿಟ್ಟಿರ್ತೀವಲ್ಲ, ಅದರಿಂದ ತಗೊಂಡು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಆವಾಗ ರೋಬೋಟ್ ಕೆಲಸ ಮಾಡುತ್ತೆ. ಅಂದರೆ ಈಗ ಒಂದು ಉದಾಹರಣೆ ತೊಗೊಂಡ್ರೆ, ರೋಬೋಟ್ನ ಕೈಲಿ ಏನನ್ನಾದರೂ ಒಂದು ವಸ್ತುವನ್ನು ಎತ್ತಿಸಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೊಡಬೇಕು ಅಂದಾಗ ಅದ್ರ ಕೈ ಎಷ್ಟು ಭಾರದ ವಸ್ತುವನ್ನು ಎತ್ತಬಹುದು ಅಂತ ಒಂದು ನಾವು ಡಿಸೈನ್ ಮಾಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು 5 kg ಡಿಸೈನ್ ಮಾಡಿದರೆ ರೋಬೋಟ್ಗೆ ತಾನು ಎತ್ತುತ್ತಾ ಇರ್ತಕ್ಕಂಥ ವಸ್ತುದ ತೂಕ ಗೊತ್ತಿಲ್ಲ. ಅದು ಸುಮ್ಮನೆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಫಾಲೋ ಮಾಡಲು ಹೋಗುತ್ತೆ, ಪಿಕಪ್ ಮಾಡುತ್ತೆ, ಎತ್ತಕ್ಕೆ ಪ್ರಯತ್ನ ಪಡುತ್ತೆ. ಈಗ ನಾವು ಡಿಸೈನ್ ಮಾಡಿದ್ದಕ್ಕಿಂತ ತುಂಬ ಜಾಸ್ತಿ ಇದ್ದರೆ ಅದು ವೆಯ್ಟು, ಅದ್ರ ಕೈ ಮುರಿದೋಗ್ಬೋದು ಅಥವಾ ರೋಬೋಟಿಗೆ ಡ್ಯಾಮೇಜ್ ಆಗ್ಬೋದು. ಸೊ ಆವಾಗ ನಾವು ಡಿಸೈನರ್ ಏನು ಯೋಚನೆ ಮಾಡ್ತೀವಿ, ಹೇಗಪ್ಪ ಈ ಸಮಸ್ಯೆ ಪರಿಹರಿಸೋದು ಅಂತ. ಫಸ್ಟ್ ಯೋಚನೆ ಬರೋದು, ಕ್ಯಾನ್ ಐ ಇನ್ಕ್ರೀಸ್ ದ ಕೆಪಾಸಿಟಿ ಜಾಸ್ತಿ ಮಾಡಿ 5 kg ಬದಲು 20 kg ಮಾಡಲಾ ಅಂತ. 5 kgನ 20 kg ಮೋಟ್ರೆಲ್ಲ ಚೇಂಜ್ ಮಾಡ್ತೀವಿ, ಡಿಸೈನ್ ಚೇಂಜ್ ಮಾಡ್ತೀವಿ. ಅದು ಮತ್ತೆ ಮಾಡೋಕ್ಕೆ ಹೋದಾಗ ಅದು ಆಬ್ಜೆಕ್ಟ್ 20 ಬದಲು 50 ಇರ್ಬೋದು, 100 ಇರ್ಬೋದು. ಅಂದರೆ ನಮಗೇನನ್ಸುತ್ತೆ ಅವಾಗ, ಈ ರೀತಿ ಕೇವಲ ಅದರ ಕ್ಷಮತೆಯನ್ನು ಹೆಚ್ಚಿಸ್ತಾ ಹೋದರೆ ನಮ್ಮ ಸಮಸ್ಯೆಗೆ ಪರಿಹಾರ ಇಲ್ಲ. ಅದಕ್ಕೆ ತನ್ನಲ್ಲಿ ಕೊಟ್ಟಿರುವ ಮಾಹಿತಿಯಲ್ಲಿ ಪ್ರಕಾರ ತಾನು ಆ ಕೆಲಸ ಮಾಡ್ಬೋದಾ ಇಲ್ವಾ ಅನ್ನೋದನ್ನು ಅದಕ್ಕೆ ಅರಿವು ಮೂಡಿಸ್ಬೇಕು. ಅದಕ್ಕೆ ಅರಿವು ಮೂಡಿಸೋದಕ್ಕೆ ನಾವೇನು ಮಾಡ್ತೀವಿ, ಫೇಲ್ ಸೇಫ್ ಡಿಸೈನ್ ಅಂತ ಹೇಳ್ತೀವಿ. ಫೇಲ್ ಸೇಫ್ ಅಂದರೆ ಯಾವುದೋ ಒಂದು ಕೆಲಸ ಮಾಡುವಾಗ ಅದಕ್ಕೆ ಫೇಲ್ಯೂರ್ ಬಂದರೂ ಕೂಡ ರೋಬೋಟು ಸೇಫ್ ಆಗಿರ್ಬೇಕು, ಮುರಿಬಾರ್ದು, ಹಾಳಾಗಬಾರ್ದು, ಡ್ಯಾಮೇಜ್ ಆಗಬಾರ್ದು. ಸೊ ಅಂದರೆ ಅವಾಗ ನಾವು ಏನು ಮಾಡಬೇಕು, ಅದಕ್ಕೆ ಅದು ತಾನು ಮಾಡೋ ಕೆಲಸ ಮಾಡುವಾಗ ಆ ಕೆಲಸ ತನ್ನ ಕ್ಷಮತೆ ಒಳಗೆ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಇನ್ನೊಂದಷ್ಟು ಏನಾದ್ರು ಡಿಸೈನ್ ಫೀಚರ್ಸ್ ಮಾಡಿ ಅದಕ್ಕೆಲ್ಲ ಇನ್ಸ್ಟ್ರಕ್ಷನ್ಸ್ ಇನ್ನೊಂದು ಕಡೆ ಬರೆದಿಡ್ತೀವಿ. ಅಂದರೆ ಈಗ ಒಂದು ರೋಬೋಟ್ ಅಂದರೆ ಸೆನ್ಸರ್ಸ್ ಆಯಿತು, ಆ್ಯಕ್ಚುಯೇಟರ್ಸ್ ಆಯಿತು, ಒಂದು ಕಂಟ್ರೋಲರ್ ಆಯಿತು, 2 ಥರ ಮೆಮೊರಿ. ಒಂದು ಮೆಮೊರಿನಲ್ಲಿ ಆ ರೋಬೋಟ್ ತನ್ನ ಹೊರಗಡೆ ಕೆಲಸ ಎಲ್ಲ ಏನು ಮಾಡಿಸುತ್ತೆ ಅದಕ್ಕೆ ಬೇಕಾಗ್ತಕ್ಕಂಥ ಇನ್ಸ್ಟ್ರಕ್ಷನ್. ಇನ್ನೊಂದರಲ್ಲಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಂಡು ತಾನು ಮಾಡೋ ಕೆಲಸನ ಸರಿಯಾಗಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸೋದಕ್ಕೆ ಇನ್ಸ್ಟ್ರಕ್ಷನ್ಸು. ಈ ಇನ್ನರ್ ಇಲ್ಲದೇ ಇದ್ದರೂ ಕೂಡ ಅದೆಲ್ಲ ಕೆಲಸ ಮಾಡ್ಬೋದು, ಆದರೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಿಕೊಂಡು
ಪ್ರಿಸರ್ವ್ ಮಾಡ್ಕೊಳಕ್ಕೆ ಏನು ಬೇಕೋ ಅದಕ್ಕೆಲ್ಲ ಇದರಲ್ಲಿ ಬರೆದಿಟ್ಟಿರ್ತೀವಿ ಅಂತ ಅಂದ್ಕೊಂಡ್ರೆ ಈ ರೋಬೋಟಲ್ಲಿ 5 ಅಂಶಗಳಾಯಿತು. ಇವತ್ತಿನ ದಿವಸದಲ್ಲಿ ನಾವು ಅದನ್ನು ಯೋಚನೆ ಮಾಡ್ತಾ ಹೋದಾಗ ನಾವು ಮನುಷ್ಯಗೆ ಕಂಪೇರ್ ಮಾಡ್ಕೋಬೋದಾ? ರೋಬೋನ ಈ ರೋಬೋಟಲ್ಲಿ ಈ 5 ಎಲಿಮೆಂಟ್ಸ್ ಏನು ಹೇಳಿದ್ವಿ ನಾವು, ಈ 5 ಎಲಿಮೆಂಟ್ಸು ನಮ್ಮಲ್ಲಿ ಕೂಡ ಅದೇ ರೀತಿ ಇದೆಯಾ? ಪಂಚೇಂದ್ರಿಯಗಳು. ಹಾಂ, ನಾವು ಅದೇ ರೀತಿ ಕೆಲಸ ಮಾಡ್ತೀವಾ ಅಂತ ಒಂದು ಪ್ರಶ್ನೆ ಕೇಳ್ಕೊಬೋದು. ಅಂದರೆ ಈಗ ನಾನು ಮ್ಯಾಪಿಂಗ್ ಮಾಡೋಕ್ಕೆ ಕೇಳ್ತಾ ಇದ್ದೀನಿ. ಓಕೆ. ಮ್ಯಾಪಿಂಗ್ ಮಾಡಿದಾಗ ಈಗ 5 ಅಲ್ಲಿ ಸೆನ್ಸರ್ಗಳೇನಿತ್ತೋ, ನಾವು ಮನುಷ್ಯ ಕೂಡ ತನ್ನ ಜೀವನವನ್ನು ನಡೆಸೋವಾಗ ಅವನಿಗೆ ಬರ್ತಕ್ಕಂಥ ಮಾಹಿತಿಗಳು ಈ 5 ಜ್ಞಾನೇಂದ್ರಿಯಗಳಿಂದ. ಹಾಂ. ನಮ್ಮಲ್ಲಿ ಏನು 5 ಇಂದ್ರಿಯಗಳಿದೆ ಅದರ ಮೂಲಕ ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಕಿನ್ನು ಅಂತ ಹೇಳ್ತೀವಿ 5 ಇಂದ್ರಿಯಗಳು. ಇದರ ಮೂಲಕ ನಮಗೆ ಬರ್ತಕ್ಕಂಥ ಮಾಹಿತಿ ಎಲ್ಲ ತಗೊಳ್ತೀವಿ. ಜೊತೆಗೆ ನಮ್ಮಲ್ಲಿ ಕರ್ಮೇಂದ್ರಿಯಗಳಿದೆ, 5 ಕರ್ಮೇಂದ್ರಿಯ ಅಂತ ಹೇಳ್ತಾರೆ. ಆ 5 ಕರ್ಮೇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ನಾವು ಎಲ್ಲ ಹೊರಗಿನ ಕೆಲಸ ಮಾಡ್ತೀವಿ. ಓಡಾಡೋದಿರ್ಬೋದು, ಕೈಯಿಂದ ಕೆಲಸ ಮಾಡೋದಿರ್ಬೋದು, ಮಾತಾಡೋದಿರ್ಬೋದು, ಅಥವಾ ಎಕ್ಸ್ಕ್ರೇಟರಿ ಆರ್ಗನ್ಸಲ್ಲಿರ್ಬೋದು. ಅಂದರೆ 5 ಜ್ಞಾನೇಂದ್ರಿಯ ಇದೆ, 5 ಕರ್ಮೇಂದ್ರಿಯ ಇದೆ. ಇನ್ನು ಬಾಕಿ 3 ಐಟಮ್ಸ್ನ ನಾವು ನೋಡ್ತಾ ಹೋದರೆ, ಒಂದು ಕಂಟ್ರೋಲರ್. ಆ ಕಂಟ್ರೋಲರ್ದು ಏನು ಕೆಲಸ ಅಂದರೆ ಸೆನ್ಸರಿಂದ ಬರೋ ಸಿಗ್ನಲ್ ತೊಗೊಂಡು ಇದಕ್ಕೆ ಕರ್ಮೇಂದ್ರಿಯಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತ. ಅದನ್ನು ಮಾಡೋವಂಥ ಒಂದು ಇಂಟೆಲಿಜೆನ್ಸ್ ಕೂಡ ಮನುಷ್ಯನಲ್ಲಿದೆ ಅನ್ನೋದು ಎಲ್ಲರಿಗೂ ಒಂದು ವಿದಿತವಾದಂಥ ಅಂಶ. ಸೊ ಈ ಅಂಶಗಳನ್ನು ನೀವು ಆಧ್ಯಾತ್ಮಿಕವಾಗಿ ನೋಡಿದ್ರೆ ಅರ್ಥ ಆಗುತ್ತೋ ವೈಜ್ಞಾನಿಕವಾಗಿ? ಅದನ್ನು ಹೇಳ್ತೀನಿ ಈಗ. ಅಂದರೆ ಈಗ ನಾವು ಕಂಪೇರ್ ಮಾಡಿದಾಗ ಏನಾಯಿತು, ಮನುಷ್ಯ ಅಂತಂದರೆ ಮನುಷ್ಯನಲ್ಲಿ ಈಗ 3 ಐಟಮ್ ಮಾಡಿದ್ವಿ. ಇನ್ನು 2 ಐಟಮ್ಗೆ ಹೋದರೆ, ಮಗು ತಾನು ಹುಟ್ಟಿದಾಗ್ಲಿಂದ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ ನೀವೊಂದು ಯೋಚನೆ ಮಾಡಿದಾಗ ನಾವು ಈ ರೀತಿ ಹೇಳ್ಬೋದಾ, ಈ ಮಗುಗೆ ಈ 5 ಇಂದ್ರಿಯಗಳಿದೆ, ಕರ್ಮೇಂದ್ರಿಯನೂ ಅದು ಕಂಟ್ರೋಲಲ್ಲೇ ಇದೆ. ಆದರೆ ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡಿಸ್ಬೇಕಾದ್ರೆ ಅದು ಏನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅನ್ನೋದನ್ನು ಡೆವಲಪ್ ಮಾಡ್ಕೋಬೇಕು. ಓಕೆ. ಅಂದರೆ ಈಗ ಭಾಷೆ ತೊಗೊಂಡ್ರೆ, ಈಗ ಕರ್ನಾಟಕದಲ್ಲಿ ಹುಟ್ಟಿದ ಮಗು ಕನ್ನಡ ಕಲಿಯುತ್ತೆ. ಅದೇ ಮಗು ಏನಾದ್ರು ನೀವು ಗುಜರಾತಲ್ಲಿ ಇಟ್ಟಿದ್ರೆ ಗುಜರಾತಿ ಕಲಿಯುತ್ತೆ, ಜರ್ಮನಿನಲ್ಲಿದ್ದರೆ ಜರ್ಮನ್ ಕಲಿಯುತ್ತೆ. ಹೇಗೆ ಅಂತ ಒಂದು ರೀತಿಯಲ್ಲಿ ಯೋಚನೆ ಮಾಡಿದಾಗ ಆ ಮಗು ತನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನು ಶಬ್ದಗಳನ್ನು ಕೇಳುತ್ತೆ, ಶಬ್ದಗಳೆಲ್ಲ ಅದರ ಕಿವಿಯ ಮೂಲಕ ಅದರ ಕಂಟ್ರೋಲರ್ಗೆ ತಲುಪುತ್ತೆ. ಅದನ್ನು ತನ್ನಲ್ಲಿ ಇರ್ತಕ್ಕಂಥ ಈ ವಾಯ್ಸ್ ಪ್ರೊಡ್ಯೂಸಿಂಗ್ ಸಿಸ್ಟಮ್ಗೆ ಏನು ಕಮಾಂಡ್ಸ್ ಕೊಟ್ಟರೆ 1 to 1 ಮಾಡ್ಬೋದು ಅನ್ನೋದನ್ನು ಹಂತ ಹಂತವಾಗಿ ಕಲಿತಾ ಹೋಗುತ್ತದೆ. ಅಂದರೆ ಆ ಭಾಷೆಯನ್ನು ತನ್ನ ಸುತ್ತಮುತ್ತಲು ಏನು ಮಾತಾಡ್ತಾರೆ, ಯಾವುದಕ್ಕೇನು ರೆಸ್ಪಾನ್ಸ್ ಕೊಡ್ತಾರೆ, ಅಥವಾ ಯಾವುದಕ್ಕೆ ಇದು ಟೇಬಲ್ಲು, ಇದು ಕುರ್ಚಿ ಅಂತೆಲ್ಲ ಹೇಗೆ ಹೇಳ್ತಾರೆ, ಆ ಎಲ್ಲ ಪ್ರೋಸೆಸ್ನ ಕೂಡ ಆ ಇಂಟೆಲಿಜೆನ್ಸು ಆ ಸಮಯದಲ್ಲಿ ಮಾಡ್ತಾ ಇದೆ ಅಂತ ಒಂದು ಕೊಡ್ಬೋದು. ಅದೇ ರೀತಿ ಮಗು ಬೆಳೆಯುವಾಗ ತನ್ನ ಸುತ್ತಮುತ್ತಲು ಹೇಗೆ ನಡೀತಾ ಇದೆ, ಹೇಗೆ ಎದ್ದೇಳ್ತಾರೆ, ಕೂತ್ಕೋತಾರೆ, ಅದನ್ನೆಲ್ಲ ಅಬ್ಸರ್ವ್ ಮಾಡಿ 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 ತನ್ನಲ್ಲಿ ತಾನೇ ಅದನ್ನು ಬೆಳೆಸ್ಕೊಳ್ಳುತ್ತೆ. ಇದನ್ನು ಮಾಡೋದಕ್ಕೆ ಅದರಲ್ಲಿ ಒಂದು ಮೆಮೊರಿನ ತಾನೇ ಯೂಸ್ ಮಾಡಿಕೊಂಡು ಫಿಲ್ ಮಾಡ್ತಾ ಹೋಗುತ್ತೆ. ಈಗ ಮನುಷ್ಯನಲ್ಲಿ ಇವತ್ತಿನವರೆಗೂ ನಾವು ತೊಗೊಂಡ್ರೆ, ನಮ್ಮ ಜೀವನದಲ್ಲಿ ಏನೆಲ್ಲ ನಾವು ನೋಡಿದ್ದೀವಿ, ಕೇಳಿದ್ದೀವಿ, ಅದೆಲ್ಲ ನಮ್ಮಲ್ಲಿ ಒಂದು ಕಡೆ ರೆಕಾರ್ಡ್ ಆಗಿದೆ ಅನ್ನೋದು ನಮಗೆ ಒಂದಲ್ಲ ಒಂದು ಸಮಯದಲ್ಲಿ ನಮ್ಮ ಇದಕ್ಕೆ ಬರುತ್ತೆ. ಯಾಕೆಂದರೆ ನೀವು ಯಾವುದೋ ಒಂದು ಇವೆಂಟ್ ಆದಾಗ ಅದಕ್ಕೆ ಒಂದು ಮೆಮೊರಿ, ಒಂದು ಟ್ರಿಗರ್ ಬಂದಾಗ, ಓ ಇವತ್ತು ಹಾಗಾಗಿತ್ತು, ಅದು ಎಷ್ಟರ ಮಟ್ಟಿಗೆ ನೀವು ಅದನ್ನು ರಿಲೀವ್ ಮಾಡ್ಬೋದು ಅಂದರೆ, ನೀವು ಆಲ್ಮೋಸ್ಟ್ ಪ್ಲೇ ಬ್ಯಾಕ್ ತೊಗೊಂಡು ಪ್ಲೇ ಮಾಡೋದ ರೀತಿಯಲ್ಲೂ ಮಾಡ್ಬೋದು. ಅಂದರೆ ಅಷ್ಟು ಚೆನ್ನಾಗಿ ರೆಕಾರ್ಡ್ ಮಾಡ್ಕೊಳ್ಳೋ ಅಂಥ ಒಂದು ಪ್ರಕ್ರಿಯೆ ಪ್ರತಿಯೊಂದು ಜೀವರಾಶಿಯಲ್ಲೂ ಇದೆ ಅಂತ ಅನ್ಕೋಬೋದು. ಅಂದರೆ ಈಗ ಒಂದು ರೆಕಾರ್ಡ್ ಮಾಡೋದು ತನ್ನ ಇಂದ್ರಿಯಗಳಿಗೆ, ಕರ್ಮೇಂದ್ರಿಯಗಳಿಗೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದನ್ನೆಲ್ಲ ಜನ್ರೇಟ್ ಮಾಡ್ಕೊಂಡು ಬರ್ಕೊಂಡಿದೆ. ಈಗ ಇನ್ನೊಂದು ನಾವು ಹೇಳಿದ್ವಿ, ಅದರಲ್ಲಿ ಇನ್ನೊಂದು ಮೆಮೊರಿಯಲ್ಲಿ ತನ್ನನ್ನು ತಾನು ಪ್ರಿಸರ್ವ್ ಮಾಡ್ಕೊಳ್ಳೋದಕ್ಕೆ ಫೇಲ್ ಸೇಫ್ ಆ್ಯಕ್ಟಿವಿಟೀಸ್ ಬೇಕಾದರೆ ಅದಕ್ಕೆ ಆ ಕಂಟ್ರೋಲರ್ಗೆ ಇನ್ನೊಂದು ಮೆಮೊರಿಯಲ್ಲಿ ಡೇಟಾ ಸೆಟ್ ಇದೆ, ಇನ್ಸ್ಟ್ರಕ್ಷನ್ ಇದೆ. ಈಗ ಮನುಷ್ಯನಿಗೆ ಕೂಡ ಜೀವರಾಶಿಯಲ್ಲಿ ತೊಗೊಂಡ್ರೆ ಆ ರೀತಿಯ ಒಂದು ಮೆಮೊರಿ ಪ್ರತಿಯೊಂದು ವ್ಯಕ್ತಿಯಲ್ಲಿ ಇದೆಯಾ, ಅದಿದ್ದರೆ ಅದು ಯಾವುದು, ಹೇಗೆ ಬರುತ್ತೆ ಅಂತ ಒಂದು ಯೋಚನೆ ಮಾಡಿದಾಗ ನ್ಯಾಚುರಲಿ ನಮಗೇನು ಅನಿಸುತ್ತೆ, ನಾವು ಹುಟ್ಟೋ ಪ್ರಕ್ರಿಯೆಯಲ್ಲೇ ಒಂದು ರೀತಿಯಲ್ಲಿ ನಮ್ಮ ಇಂಟೆಲಿಜೆನ್ಸ್ಗೆ ನಮ್ಮನ್ನು ನಡೆಸ್ತಕ್ಕಂಥ ನಮ್ಮ ಒಳಗಡೆ ಏನೆಲ್ಲ ಕೆಲಸ ಮಾಡುತ್ತೆ ಇಂದ್ರಿಯಗಳು, ಬೇರೆ ಬೇರೆ ಆರ್ಗನ್ಸು, ಅದಕ್ಕೆಲ್ಲ ಕೆಲಸ ಮಾಡೋದಕ್ಕೆ ಬೇಕಾಗೋ ಇನ್ಸ್ಟ್ರಕ್ಷನ್ಸ್ನ ಆ ಒಂದು ಮೆಮೊರಿಯಲ್ಲಿ ತೊಗೊಂಬಂದಿದ್ದು ಅದರ ಮೂಲಕ ಮಾಡಿಸ್ತಾ ಇದೆಯಾ ಅಂತ ನಾವು ಪ್ರಶ್ನೆ ಕೇಳ್ಕೋಬೋದು. ಒಂದು ರೀತಿಯಲ್ಲಿ ನಮಗೂ ಅನಿಸುತ್ತೆ ಅದೆಲ್ಲ ನಡೀತಾ ಇರೋ ಪ್ರಕ್ರಿಯೆನೇ. ಈಗ ಮಗು ಕೂಡ ಎಷ್ಟೊಂದೆಲ್ಲ
ಹೇಗೆ ಮಾಡುತ್ತೆ, ಅದಕ್ಕೇನು ಕಲಿಸದೇ ಇದ್ರೂ ಮಾಡೋಕ್ಕೆ ಶುರು ಮಾಡುತ್ತೆ ಅದು. ಬೆಂಕಿ ಮುಟ್ಟಲ್ಲ. ಹೇಗೆ ಎಷ್ಟೊಂದು ಇದನ್ನೆಲ್ಲ ನೀವು ತೊಗೋಬೋದು. ಅಂದರೆ ಆ ಒಂದು ಇಂಟೆಲಿಜೆನ್ಸ್ಗೆ ತನ್ನ ಬರ್ತಿಂದ ಬಂದಿದ್ದಂಥ ಮೆಮೊರಿಯಲ್ಲಿ ಏನೆಲ್ಲ ಮಾಹಿತಿ ಇದೆ ಅದನ್ನು ತಗೊಂಡು ಅದಕ್ಕೆ ಕಮಾಂಡ್ ಕೊಟ್ಟು ತನ್ನನ್ನು ತಾನು ನಡೆಸ್ಕೊಳ್ಳೋ ಕ್ಷಮತೆ ಇದೆ. ಎಷ್ಟರ ಮಟ್ಟಿಗೆ ಅದು ಉಪಯೋಗಿಸ್ಕೊಳ್ಳುತ್ತೆ, ಅದು ಬೆಳವಣಿಗೆ ಆಗುತ್ತೆ, ಅದು ಆ ಮಗುವಿನ ಜೀವನದ ಪ್ರಕ್ರಿಯೆಯಲ್ಲಿ ಹೇಗಾಗುತ್ತೆ ಅನ್ನೋದು. ಅಂದರೆ ಇದರಲ್ಲಿ ಮುಖ್ಯವಾಗಿ ನಾವೇನು ನೋಡಬೇಕು ಅಂದರೆ, ಇದಕ್ಕೆ ನಾವು ಪರ್ಯಾಯವಾಗಿ ನಮ್ಮ ಉದಾಹರಣೆ ತೊಗೋಬೇಕಾದ್ರೆ, ಈಗ ನಾವು ಮಂಗಳ ಗ್ರಹಕ್ಕೆ ಅಥವಾ ಚಂದ್ರನಿಗೆ ಈಗ ರೋಬೋಟ್ ಕಳಿಸ್ತಾ ಇದ್ದೀವಲ್ಲ, ಅದರಲ್ಲಿ ನಮಗೆ ಗೊತ್ತಿರೋ ಎಲ್ಲ ಡಿಸೈನ್ ಫೀಚರ್ಸ್ನು ಫಿಟ್ ಮಾಡಿದ್ದೀವಿ, ಫೇಲ್ ಸೇಫು ಮಾಡಿದ್ದೀವಿ. ಆದರೂ ಅಲ್ಲಿಯ ಕೆಲವು ಯಾವುದೋ ಒಂದು ಸಮಸ್ಯೆಗೆ ಅದು ತನ್ನ ಕಾರ್ಯ ಮಾಡೋಕ್ಕಾಗದೇ ಇದ್ದಾಗ ಅದು ಮತ್ತೆ ಡ್ಯಾಮೇಜ್ ಆಗ್ಬೋದು ಅನ್ನೋದು ಹೋಗಿದ್ದರೆ ನಾವೇನು ಮಾಡಬೇಕು, ಅದು ಯಾಕಾಯಿತು ಡ್ಯಾಮೇಜ್ ಆಯಿತು, ಪೆರಿಶ್ ಆಯಿತು ನಮಗೆ ಗೊತ್ತಾಗಲ್ಲ. ಮತ್ತು ನಾವು ಹೊಸದು ತಯಾರು ಮಾಡಿ ಕಳಿಸಿದ್ರೆ ಅದು ಕೂಡ ಅದೇ ತೊಂದರೆ ಅನುಭವಿಸ್ಬೋದು. ಅಂದರೆ ಅವಾಗ ನಾವೇನು ಮಾಡಬೇಕು, ಅದರಲ್ಲಿ ಯಾವುದಾದ್ರು ಒಂದು ರೀತಿಯಲ್ಲಿ ಅದು ಹಾಳಾಗೋಕ್ಕೆ ಮುಂಚೆ ಅಥವಾ ಪೆರಿಶ್ ಆಗೋಕ್ಕೆ ಮುಂಚೆ ಯಾವ ಸ್ಥಿತಿಯನ್ನು ಎದುರಿಸಿತ್ತು ಅದರ ಬಗ್ಗೆ ಮಾಹಿತಿಯನ್ನು ಅದರಲ್ಲಿ ರೆಕಾರ್ಡ್ ಮಾಡಿ ಅದನ್ನು ನಿಮಗೆ ಕಳಿಸ್ಬೇಕು. ಕಳಿಸೋ ಹಾಗೆ ಒಂದು ವ್ಯವಸ್ಥೆ ಮಾಡಿರಬೇಕು. ಹ್ಮ್. ಆ ರೀತಿ ವ್ಯವಸ್ಥೆ ಮಾಡಿದಾಗ ಕೂಡ ಏನಾಗುತ್ತೆ, ತನ್ನನ್ನು ತಾನು ಶಟ್ ಡೌನ್ ಮಾಡಿಕೊಂಡು, ಹೈಬರ್ನೇಷನ್ ಅಂತೀವಿ, ತಾನು ಏನು ಕೆಲಸ ಮಾಡದೆ ನಿಂತ್ಕೊಂಡು ಈ ಮಾಹಿತಿಯನ್ನು ನಮಗೆ ಕಳಿಸುತ್ತೆ. ನಾವು ಅದನ್ನೆಲ್ಲ ಅನಲೈಸ್ ಮಾಡಿ ಅದರಲ್ಲಿ ಇರೋ ಪ್ರಕ್ರಿಯೆಗಳ ಮೂಲಕ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೋಬೋದು ಅಂತ ಡಿಸೈಡ್ ಮಾಡಿ ಮತ್ತು ಈ ನಾವು ಮಾಹಿತಿಯನ್ನು ಅದಕ್ಕೆ ಕಳಿಸಿದ್ರೆ ಸಮಯ ಬೇಕು. ನಮಗೆ ಪ್ರಾಬ್ಲಮ್ ಬಂತು, ಆ ಪ್ರಾಬ್ಲಮ್ಗೆ ನಾವು ವರ್ಕ್ ಮಾಡಿದ್ವಿ, ಅದಕ್ಕೆ ಡಿಸೈನ್ಗೆ ಸಲ್ಯೂಷನ್ ಕಂಡುಹಿಡಿದ್ವಿ, ಆ ಸಲ್ಯೂಷನ್ನ ಅದಕ್ಕೆ ತಲುಪಿಸಿದ್ವಿ. ಅಷ್ಟು ಸಮಯದಲ್ಲಿ ಅದು ಉಳ್ಕೊಳಕ್ಕಾಗದೇ ಇದ್ದರೆ ಪೆರಿಶ್ ಆಯಿತು. ಬಟ್ ಆದರೆ ಅಟ್ಲೀಸ್ಟ್ ನಮಗೆ ಮಾಹಿತಿ ಬಂತು, ನೆಕ್ಸ್ಟ್ ಕಳಿಸೋವಾಗ ಅದನ್ನು ಇಂಪ್ರೂವ್ ಮಾಡಿ ಕಳಿಸ್ಬೋದು. ಇದು ಆದಾಗ್ಲೂ ಮಾಡ್ತಾ ಮಾಡ್ತಾ ಇನ್ನೊಂದು ಏನು ಅನಿಸುತ್ತೆ, ಇದೆಷ್ಟೇ ಈ ರೀತಿ ಮಾಡಿದ್ರೂ ಪ್ರತಿ ಸರಿನೂ ನಾವು ಹೊಸ್ತು ಮಾಡಿ ಕಳಿಸ್ಬೇಕಲ್ಲ, ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡುವಾಗ ತನಗೆ ತಾನೇ ಸಮಸ್ಯೆಗಳನ್ನು ಪರಿಹಾರ ಕಂಡುಹಿಡ್ಕೊಳ್ಳೋ ಅಂಥ ರೋಬೋಟ್ಗಳನ್ನು ನಾವು ತಯಾರಿಸ್ಬೋದಾ? ಅದಕ್ಕೆ ತನ್ನ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಸಮಸ್ಯೆಗಳನ್ನು ಅನಲೈಸ್ ಮಾಡಿ ಅದಕ್ಕೆ ಯಾವ ರೀತಿ ಪರಿಹಾರ ಕಂಡುಹಿಡ್ಕೋಬೇಕು ಆ ರೀತಿ ಮಾಡ್ಬೋದಾ ಅಂತ ಯೋಚನೆ ಮಾಡಿದಾಗ, ಇವತ್ತು ನೀವೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಎಲ್ಲ ಕೇಳ್ತಿದ್ದೀರಾ, ಇದೆಲ್ಲ ಇದರಿಂದ ಬರ್ತಕ್ಕಂಥ ಒಂದು ಪ್ರಶ್ನೆಗಳು. ಆ ಪ್ರಶ್ನೆಗೆ ಉತ್ತರ ಕಂಡುಹಿಡ್ಕೊಂಡು ಹೋದಂಗೆ ಮುಂದೆ ಬರುತ್ತೆ. ಅಂದರೆ ಇವಾಗ ನಾ ಏನು ಹೇಳ್ತಾ ಇದ್ದೀನಿ ನಿಮಗೆ, ಈ ಇಂಟೆಲಿಜೆನ್ಸಲ್ಲಿ ಆ ರೀತಿಯ ಒಂದು ಡಿಸೈನ್ ಫೀಚರ್ ಇಲ್ಲದೇ ಇದ್ದರೆ ಆ ಇಂಟೆಲಿಜೆನ್ಸ್ ಆ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯ. ರೋಬೋನ ಮನುಷ್ಯನ ಗುಣಧರ್ಮದ ಮೇಲೆ ಡಿಸೈನ್ ಮಾಡಿರೋ, ರೋಬೋ ಗುಣಧರ್ಮದ ಮೇಲೆ ಮನುಷ್ಯನ ಅಳಿಬೇಕು ನಾವು. ಯಾವುದು ಮೊದಲು ಬಂದಿದ್ದು? ಮನುಷ್ಯ. ಮತ್ತು ನಿಮಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೇಕಲ್ವ. ಇವತ್ತಿನವರೆಗೂ ಇನ್ನೊಂದು ರೀತಿಯಲ್ಲಿ ನಾವು ಹೇಳೋದಾದರೆ, ಮನುಷ್ಯ ಯಾವುದನ್ನು ಕೂಡ ಮಾಡಿರುವಾಗ ಪ್ರಕೃತಿಯ ಪ್ರೇರಣೆ ಅಥವಾ ಕಾನ್ಸೆಪ್ಟ್ ಇಲ್ಲದೆ ಇರತಕ್ಕಂಥ ವಸ್ತುವನ್ನು ಯಾವುದನ್ನು ಮಾಡಿಲ್ಲ. ಎವ್ರಿಥಿಂಗ್ ಈಸ್ ಇಮಿಟೇಷನ್ ಆಫ್ ನೇಚರ್. ಎವ್ರಿಥಿಂಗ್ ಪ್ರಕೃತಿಯಲ್ಲಿ ಏನಿದೆ ಅದನ್ನು ಒಂದು ರೀತಿಯಲ್ಲಿ ಕಾರ್ಯರೂಪಕ್ಕೆ ತಂದು ಮುಂದೆ ತೊಗೊಂಡೋಗ್ತಾ ಇರೋದು. ಆ ರೀತಿ ನೋಡಿದಾಗ ನಿಮಗೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಅದ್ರ ಬಗ್ಗೆನೂ ನೋಡ್ತಾ ಹೋದರೆ, ಮುಂಚೆ ಏನು ಮಾಡ್ದ ಮನುಷ್ಯ, ತನಗೆ ತನ್ನ ದೈಹಿಕ ಸಾಮರ್ಥ್ಯವನ್ನು ಕಡಿಮೆ ಉಪಯೋಗಿಸ್ಕೊಂಡು ಯಾವ ರೀತಿ ತನಗೆ ಬೇಕಾಗೋ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಏನೇನು ಟೂಲ್ಸ್ ಬೇಕೋ ಅಂತಹ ಟೂಲ್ಗಳನ್ನ ಡೆವಲಪ್ ಮಾಡ್ತಾ ಬಂದ. ಇವತ್ತು ಎಷ್ಟರ ಮಟ್ಟಿಗೆ ಮಾಡಿದ್ದಾನೆ ಅಂದರೆ, ಮನುಷ್ಯ ತನ್ನ ಈ ಕರ್ಮೇಂದ್ರಿಯಗಳಲ್ಲಿ ಅದರ ಉಪಯೋಗನೇ ತುಂಬ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದರೆ ಅದನ್ನು ನೀವು ಸೈಂಟಿಸ್ಟ್ಗಳು ಮನುಷ್ಯನನ್ನು ಲೇಜಿಯಾಗಿ ಮಾಡಿದ್ದೀರಿ. ಸೈಂಟಿಸ್ಟ್ಗಳು ಅಂತಲ್ಲ, ಸೈಂಟಿಸ್ಟ್ಗಳು ಕಂಡುಹಿಡಿದಿದ್ದಾರೆ. ಅದನ್ನು ಮಾಡಿರೋರು ಟೆಕ್ನಾಲಜಿಸ್ಟು, ಮ್ಯಾನೇಜರ್. ಸರ್, ಮನುಷ್ಯ ಎಷ್ಟು ಡೇಂಜರ್ಸ್ ಅಂತ ನಿಮ್ಗೆ ಗೊತ್ತಿದೆ, ಅವನು ಎಷ್ಟು ಮೈಗಳ ಅಂತ ಗೊತ್ತಿದೆ ಸರ್. ಆಗಿದ್ದಾಗ ಸೈನ್ಸು ಶಾಪನೋ ವರನೋ ಸರ್? ಅಲ್ಲ, ಅದು ಯಾವ ರೀತಿ ತೊಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ. ಈಗ ನಾವು ಒಂದು ವಿಷಯ ಏನು ಹೇಳಿದ್ವಿ, ಮಗು ಹುಟ್ಟಿದಾಗ ಅದರಲ್ಲಿ ಇರತಕ್ಕಂಥ ಇಂಟೆಲಿಜೆನ್ಸಲ್ಲಿ ಕೆಲವು ಬೇಸಿಕ್ ಡಿಸೈನ್ ಡ್ರೈವರ್ಸ್ ಅಂತ ನಾವು ಹೇಳ್ಬೋದು. ಆ ಡಿಸೈನ್ ಡ್ರೈವರ್ಸ್ ಏನು, ಅವು ಎಲ್ಲಿಂದ ಬಂದಿರ್ತಾವೆ ಸರ್? ಅದು ಹುಟ್ಟಲ್ಲೇ ಬಂದಿರಬೇಕಲ್ವ, ಇಲ್ದಿದ್ರೆ ಹೇಗಾಗುತ್ತದು? ಈಗ ಹುಟ್ಟಿದಾಗ ಅದರಲ್ಲಿ ಆ ಇಂಟೆಲಿಜೆನ್ಸಲ್ಲಿ ನಿನ್ನ ಸುತ್ತಮುತ್ತಲಿನ ವಾತಾವರಣದನ್ನು ನೋಡಿಕೊಂಡು, ನಿನ್ನ ಇಂದ್ರಿಯಗಳಿಂದ ಬರ್ತಕ್ಕಂಥ ಮಾಹಿತಿಯನ್ನು ತಗೊಂಡು, ನಿನ್ನ ಕರ್ಮೇಂದ್ರಿಯಗಳಿಗೆ ನೀನು ಇನ್ಸ್ಟ್ರಕ್ಷನ್ಸ್ನ ಜನ್ರೇಟ್ ಮಾಡಿ ಆಪ್ರೇಟ್ ಮಾಡೋ ಅಂತಹ ಒಂದು ಏನು ಇನ್ಸ್ಟ್ರಕ್ಷನ್ ಸೆಟ್ ಇದೆ, ಅದೆಲ್ಲ ಹುಟ್ಟಿದಾಗ ಬಂದಿದ್ರೆ ಮಾತ್ರ ಅದು ಮುಂದುವರಿಯೋಕ್ಕೆ ಸಾಧ್ಯ ಅಲ್ವಾ? ಅದಿಲ್ಲದೆ ಇದ್ದರೆ
ಈ ಕೆಲಸಗಳೆಲ್ಲ ಹೇಗೆ ಹಂಗಂದ್ರೆ ಮನುಷ್ಯ ಏನು ಬುದ್ಧಿವಂತಿಕೆ ಬಳಸೋದು ಬೇಡ ಅಂತೀರಿ? ಬುದ್ಧಿವಂತಿಕೆ ಬೆಳೆಸೋದು ಬೇಡ ಅಲ್ಲ, ಬುದ್ಧಿವಂತಿಕೆ ಬೆಳೆಸ್ತಾ ಇದ್ದಾನೆ. ಎಷ್ಟರ ಮಟ್ಟಿಗೆ ಬೆಳೆಸ್ತಾ ಇದ್ದಾನೆ ಅಂದರೆ ತನ್ನನ್ನು ತಾನು ಅರಿಯೋದರಲ್ಲಿ ಮರೆತುಕೊಂಡು ನೋಡ್ತಾ ಇದ್ದಾನೆ. ಅದು ಅಂದ್ರೆ ತನ್ನನ್ನು ತಾನು ಅರಿಬೇಕನ್ನೋದೇ ಆಧ್ಯಾತ್ಮ. ಅದು ಆಧ್ಯಾತ್ಮ. ಈಗ ನಾವು ಈಗ ಏನು ಹೇಳ್ತಾ ಇದ್ದೀವಿ ಅಂದರೆ, ಈಗ ನೀವು ಆಧ್ಯಾತ್ಮದಲ್ಲಿ ಕೂಡ ನೋಡಿದಾಗ ಏನು ಹೇಳ್ತೀರಾ? ಮನುಷ್ಯ ತನ್ನನ್ನು ತಾನು ಅರ್ಥಕೊಂಡ್ರೆ ತಾನೇನು, ಪ್ರಪಂಚ ಏನು ಅನ್ನೋದು ಒಂದು. ಈಗ ಇದರಲ್ಲೇ ನಾವು ಇದರಲ್ಲಿ ಹೇಳ್ತಾ ಹೋದಾಗ ಮಗು ಹೇಗೆ ಬೆಳೀತಾ ಇದೆ, ತನ್ನ ಸುತ್ತಮುತ್ತಲ ವಾತಾವರಣದಲ್ಲಿ ಏನೆಲ್ಲ ಅದಕ್ಕೆ ಸ್ಟಿಮ್ಯುಲಸ್ ಸಿಕ್ತು ಅದ್ರ ಪ್ರಕಾರ ಬೆಳೀತಾ ಹೋಗ್ತು. ಅದೇ ಮಗು ಕಾಡಲ್ಲಿದ್ದರೆ ಯಾವ ರೀತಿ ಬೆಳೆಯುತ್ತೆ, ಪಟ್ಟಣದಲ್ಲಿದ್ದರೆ ಯಾವ ರೀತಿ ಬೆಳೆಯುತ್ತೆ, ಅಥವಾ ಅಡ್ವಾನ್ಸ್ ಸಿಟಿನಲ್ಲಿದ್ದರೆ ಯಾವ ರೀತಿ ಬೆಳೆಯುತ್ತೆ, ಪರಿಸರ. ಪರಿಸರ, ಅದರಲ್ಲಿ ನಿಮಗೆ ಬದಲಾವಣೆ ಗೊತ್ತಾಗ್ತಾ ಇದೆಯಲ್ಲ. ಆ ಬದಲಾವಣೆಯಲ್ಲಿ ನೀವೇನು ಹೇಳ್ತೀರಾ? ಎಲ್ಲದರಲ್ಲೂ ಆ ಇಂಟೆಲಿಜೆನ್ಸ್ ಇತ್ತು. ತನ್ನ ಪರಿಸರದಲ್ಲಿ ಇದ್ದ ವಾತಾವರಣಕ್ಕೆ ತನ್ನನ್ನು ತಾನು ಅನುಕೂಲ ಮಾಡಿಕೊಂಡು ಬೆಳೆಸ್ಕೊಂಡು ಹೋದಾಗ ಅದಕ್ಕೆ ಬೇಕಾದಷ್ಟು ಕೆಲಸ ಮಾತ್ರ ಅದು ಮಾಡ್ತಾ ಇದೆ. ಬೇರೆ ಸ್ಟಿಮ್ಯುಲಸ್ ಇಲ್ಲದೆ ಇದ್ದರೆ ಅದ್ರ ಬಗ್ಗೆ ಅದು ತಿಳ್ಕೊಳ್ಳೋಕ್ಕೂ ಹೋಗಲ್ಲ, ಸುಮ್ಮನೆ ತನಗೇನು ಬೇಕೋ ಅದನ್ನು ಮಾಡಿಕೊಂಡು ಮುಂದೆ ಬರಿತಾ ಇದೆ ಅಂತ. ಈ ರೀತಿ ಆದಾಗ ನಾವು ಮುಖ್ಯವಾಗಿ ಏನು ನೋಡ್ತಾ ಇದ್ದೀವಿ ಇದರಲ್ಲಿ ಅಂದರೆ, ಎಷ್ಟರ ಮಟ್ಟಿಗೆ ತನ್ನಲ್ಲಿ ಈ ಒಂದು ಇಂಟೆಲಿಜೆನ್ಸ್ ಇದೆ, ಜ್ಞಾನೇಂದ್ರಿಯ ಇದೆ, ಕರ್ಮೇಂದ್ರಿಯ ಇದೆ ನಮ್ಮಲ್ಲಿ. ಈ ಕರ್ಮೇಂದ್ರಿಯವನ್ನು ಕೆಲಸ ಮಾಡಿಸ್ತಾ ಇರೋದು ನಮ್ಮಲ್ಲಿರ್ತಕ್ಕಂಥ ಈ ಒಂದು ಇಂಟೆಲಿಜೆನ್ಸು ನಮ್ಮ ಸೆನ್ಸರ್ಗಳ ಮೂಲಕ ಬರೋ ಮಾಹಿತಿಯನ್ನು ತಗೊಂಡು ಇಂಟರ್ಪ್ರಿಟೇಷನ್ ಕೂಡ ಮಾಡೋಕ್ಕೆ ಶುರು ಮಾಡುತ್ತಲ್ವ. ಮಗುವಲ್ಲಿ ಹೇಗೆ ಅದು ಒಂದಕ್ಕೆ ಒಂದು ಕೋರಿಲೇಷನ್ ಮಾಡಿ ಹೇಳೋಕ್ಕೆ ಶುರು ಮಾಡುತ್ತೆ. ಈ ವಸ್ತು ಇರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳ ಬಗ್ಗೆ ತಾನು ಏನು ಕೇಳುತ್ತೆ, ಜೊತೆಗೆ ತನ್ನ ಸುತ್ತಮುತ್ತಲವರು ಏನು ರೀತಿ ವ್ಯವಹಾರ ಮಾಡ್ತಾರೆ ಅದೇ ರೀತಿ ತನ್ನನ್ನು ತಾನು ಪಳಗಿಸ್ಕೊಳ್ಳುತ್ತೆ, ಇಂಟರ್ನಲೈಸ್ ಮಾಡ್ಕೊಳ್ಳುತ್ತೆ. ಅದೇ ರೀತಿ ಬೆಳವಣಿಗೆಯಲ್ಲೂ ಕೂಡ ಅದೇ ರೀತಿ ಅದು ಬೆಳ್ಕೊಂಡು ಹೋಗುತ್ತೆ. ಅಂದರೆ ಅದಕ್ಕೆ ನೀವು ಜಾಸ್ತಿ ಸ್ಟಿಮ್ಯುಲಸ್ ಕೊಟ್ಟು ಜಾಸ್ತಿ ಆಪರ್ಚುನಿಟೀಸ್ ಕೊಟ್ಟರೆ ಅದೆಲ್ಲವನ್ನು ಬೆಳೆಸ್ಕೊಳ್ಳೋ ಸಾಮರ್ಥ್ಯ ಇದೆ ಅದರಲ್ಲಿ. ಪ್ರೋಯಾಕ್ಟಿವ್ ಥರ. ಅದರಲ್ಲಿ ಸಾಮರ್ಥ್ಯ ಇದೆ. ನಾವು ಆ ಸಾಮರ್ಥ್ಯವನ್ನು ಬೆಳೆಯೋದಕ್ಕೆ ಬಿಡದಲೆ ಎಷ್ಟೋ ಸರಿ ನಾವು ಪೋಷಕರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು, ಅವ್ರಿಗೆ ತಮ್ಮಲ್ಲಿ ಅದರಲ್ಲಿ ಇರ್ತಕ್ಕಂಥ ಕ್ಷಮತೆಯನ್ನು ಯಾವ ರೀತಿ ಬೆಳೆಸ್ಕೊಂಡು ಹೋಗೋಕ್ಕೆ ಅದಕ್ಕೆ ಅರಿವು ಮೂಡಿಸ್ಬೇಕು. ಒಂದು ಎನ್ವಿರಾನ್ಮೆಂಟ್ ಬೇಕು. ಅದಕ್ಕೆ ನಿನ್ನಲ್ಲಿ ಇದೆಲ್ಲ ಇದೆ, ನೀನು ಈ ರೀತಿ ಉಪಯೋಗಿಸ್ಕೊತಾ ಹೋದರೆ ಇನ್ನೂ ಮುಂದೆ ಬೆಳೆಸ್ಕೋಬೋದು ಚೆನ್ನಾಗಿ ಅದನ್ನು ಅಂತ. ಅಂದರೆ ಈಗ 5 ಅಂಶಗಳನ್ನು ತೊಗೊಂಡಾಗ ಇಂಟೆಲಿಜೆನ್ಸ್ ಆಯಿತು, ಜ್ಞಾನೇಂದ್ರಿಯ ಆಯಿತು, ಕರ್ಮೇಂದ್ರಿಯ ಆಯಿತು. ಒಂದು ಮೆಮೊರಿ ತಾನೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ತನ್ನ ಜೀವನದಲ್ಲಿ ಎಲ್ಲ ನಡೆಯೋದ್ರ ಬಗ್ಗೆ. ಇನ್ನೊಂದು ಅದರ ಬರ್ತ್ ಪ್ರೋಸೆಸ್ಸಲ್ಲಿ ಬಂದಿದೆ ಅಂತ ನಾವು ತಿಳ್ಕೊಬೋದು. ಬರ್ತ್ ಪ್ರೋಸೆಸ್ಸಲ್ಲಿ, ಯಾಕೆಂದರೆ ಅದರಿಂದ ಬಂದಿದ್ದನ್ನೇ ಅದನ್ನು ಉಪಯೋಗಿಸ್ಕೊಂಡು ಅದು ಕೆಲಸ ಮಾಡ್ತಾ ಇದೆ ಶುರುವಿಂದ. ಕೆಲವು ಅದರಲ್ಲಿ ಇಂಟೆಲಿಜೆನ್ಸು, ಡ್ರೈವರ್ಸು ಅದರಲ್ಲಿ ಇಲ್ಲದೇ ಇದ್ದರೆ ಅದು ಕೆಲಸ ಮಾಡೋದಕ್ಕಾಗಲ್ಲ. ಸೊ ಆ ರೀತಿ ಅದಕ್ಕೆ ಮಕ್ಕಳಲ್ಲಿ ನೀವು ಎಷ್ಟು ಸರಿ ಹೇಳ್ತೀರಾ, ಮಗುಗೆ ತುಂಬ ಕುತೂಹಲ ಇರುತ್ತೆ, ಇದೇನು, ಇದ್ಯಾಕೆ, ಪ್ರಶ್ನೆಗಳನ್ನು ನಿರಂತರವಾಗಿ ಕೇಳ್ತಾ ಇರುತ್ತೆ. ಆದರೆ ಅದರ ಸುತ್ತಮುತ್ತಲು ಇರೋರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದರೆ ಅದು ಬೆಳೀತಾ ಹೋಗುತ್ತೆ. ಅದೇ ಪ್ರೋತ್ಸಾಹ ಕೊಡದೆ ನಾವು ಅದನ್ನು ನಮ್ಮ ಅಸಮರ್ಥತೆಯಿಂದ ಅದರ ಬಾಯಿ ಮುಚ್ಚಿಸ್ತಾ ಹೋದರೆ ಅದು ಯಾವ ರೀತಿ ಬೆಳೆಯುತ್ತೆ? ತನ್ನಲ್ಲಿ ಇರ್ತಕ್ಕಂಥ ಕುತೂಹಲವನ್ನೆಲ್ಲ ಸಪ್ರೆಸ್ ಮಾಡ್ಕೊಳ್ಳುತ್ತೆ. ಅಂದರೆ ಒಂದು ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರತಕ್ಕಂಥ ಒಂದು ವೈಜ್ಞಾನಿಕ ಪ್ರವೃತ್ತಿಯನ್ನು ನಾವು ಅದು ಬೆಳೆಯೋ ರೀತಿಯಲ್ಲಿ ಎಷ್ಟೋ ರೀತಿಯಲ್ಲಿ ಮೊಟಕು ಮಾಡ್ತೀವಿ ಅಥವಾ ಪೂರ್ತಿ ಕನ್ಸ್ಟ್ರೈನ್ ಮಾಡ್ತೀವಿ ಅಂತ ಕೂಡ ಹೇಳ್ಬೋದು. ಇದನ್ನೇ ನೋಡಿದಾಗ ನೀವು ಎಷ್ಟೋ ಸರಿ ಈಗ ಐನ್ಸ್ಟೈನ್ ಬಗ್ಗೆ ಕೇಳಿದ್ರಿ, ಬೇರೆಯವ್ರ ಬಗ್ಗೆ ಕೇಳಿದ್ರಿ, ಅವರೆಲ್ಲ ಯಾವ ರೀತಿ ಕೆಲವರು ಕಾಲೇಜ್ಗಳಲ್ಲಿ ಅಥವಾ ಶಿಕ್ಷಣವನ್ನು ಫಾರ್ಮಲ್ ಆಗಿ ಪಡೆದೇ ಇದ್ದರೂ ಕೂಡ ತಮ್ಮ ಜ್ಞಾನದಿಂದ ಎಷ್ಟೊಂದೆಲ್ಲ ಸಂಶೋಧನೆ ಮಾಡಿದ್ದಾರೆ. ಅಂದರೆ ಅವ್ರು ಹೇಗೆ ಮಾಡಿದ್ರು, ಪ್ರಕೃತಿಯಲ್ಲಿ ನೋಡೋ ಎಲ್ಲ ಕೇಪಬಿಲಿಟಿ ಇದೆ ಅಲ್ಲ. ನಮ್ಮ ವಚನಕಾರರು ಕೂಡ ಏನು ಯೂನಿವರ್ಸಿಟಿಗಳಿಗೆ ಹೋಗಿರಲಿಲ್ಲ. ಕರೆಕ್ಟ್. ಆದರೂ ಭೌತಶಾಸ್ತ್ರವನ್ನು ಹೇಳ್ತಾನೆ, ಕರೆಕ್ಟ್, ಬಿಗ್ ಬ್ಯಾಂಗ್ ಥಿಯರಿ ಹೇಳ್ತಾನೆ, ಕರೆಕ್ಟ್. ಅಕ್ಕಮಾದೇವಿ ಹೆಲ್ತ್ ಸೈನ್ಸ್ ಬಗ್ಗೆ ಹೇಳ್ತಾಳೆ. ಅಂದರೆ ಇದನ್ನು ಎಲ್ಲ ನೋಡುವಾಗ ಇನ್ನೊಂದೆರಡು ವಿಷಯ ನಮ್ಮ ಈ ಡೈಲಾಗಲ್ಲಿ ಬರಬೇಕು ಅಂತ ನನಗನ್ಸುತ್ತೆ. ಇನ್ನೊಂದು, ಈಗ ನಾವು ಒಂದು ಮನುಷ್ಯನ ರೂಪರೇಖೆ ನೋಡಿದಾಗ ಈ 5 ಎಲಿಮೆಂಟ್ ತಂದ್ವಿ. ಈಗ ಬರ್ತ್ ಪ್ರೋಸೆಸ್ಸಲ್ಲಿ ಬರ್ತಕ್ಕಂಥ ಮೆಮೊರಿಯಲ್ಲಿ ಏನೆಲ್ಲ ಮಾಹಿತಿ ಇರ್ಬೋದು ಅಂತ ಒಂದು ಪ್ರಶ್ನೆ ನಮಗೆ ನಾವೇ ಕೇಳ್ಕೊಂಡ್ರೆ ಏನಿರ್ಬೋದು ಅದರಲ್ಲಿ? ಈಗ ನಾವು ಏನು ಹೇಳಿದ್ವಿ, ಪ್ರತಿಯೊಂದು ಜೀವರಾಶಿಯಲ್ಲೂ ತನ್ನ ಜೀವನದಲ್ಲಿ ನಡೆಯುವ ಪ್ರಕ್ರಿಯೆಗಳನ್ನೆಲ್ಲ ಒಂದು ಕಡೆ ರೆಕಾರ್ಡ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಅಥವಾ ಕ್ಷಮತೆ ಅದರಲ್ಲಿದೆ ಅಂತ. ಅಂದರೆ ಈ ಒಂದು ಮಗು ಹುಟ್ಟಿದಾಗ ಅದು ಹೇಗೆ ಹುಟ್ಟಿತು,
ತಂದೆ ತಾಯಿಯ ಒಂದು ಎಗ್ ಆ್ಯಂಡ್ ಸ್ಪರ್ಮ್ ಏನು ಬರುತ್ತೆ ಅದು ಒಂದು ಸೆಲ್ ಆಗಿ ಜಾಯಿನ್ ಆಗಿ ಮದರ್ಸ್ ವೋಮ್ನಲ್ಲಿ ಪ್ಲಾಸೆಂಟಾನಲ್ಲಿ ಅಟ್ಯಾಚ್ ಆಗಿ 9 ತಿಂಗಳ ಕಾಲ ತಾಯಿಯ ಕಂಟ್ರೋಲ್ನಲ್ಲಿ ಅಂಬ್ಲಿಕಲ್ ಕಾರ್ಡ್ನ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇಟ್ಕೊಂಡು ಸಿಂಗಲ್ ಸೆಲ್ಲಿಂದ ಫುಲ್ ಫ್ಲೆಡ್ ಲೈಫ್ ಫಾರ್ಮ್ವರೆಗೂ ಡೆವಲಪ್ ಆಗ್ತಾ ಹೋಗುತ್ತೆ. ಅಂದರೆ ತಂದೆ ತಾಯಿಯ ಆ ಒಂದು ಎಗ್ ಆ್ಯಂಡ್ ಸ್ಪರ್ಮಲ್ಲಿ ಏನು ರೆಕಾರ್ಡ್ ಆಗಿದ್ದಂಥ ಮಾಹಿತಿ ಇತ್ತು, ಆ ಮಾಹಿತಿ ಜೊತೆಗೆ ಈ 9 ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು ಅಷ್ಟು ಮಾತ್ರ ಆ ಒಂದು ಬರ್ತ್ ಪ್ರೋಸೆಸ್ಸಲ್ಲಿ ಲಿಮಿಟಿಂಗ್ ತೊಗೊಂಡ್ರೆ ಅದು ಮಾತ್ರ ಸಾಧ್ಯ ಅಂತ ಅನ್ಬೋದು. ಅಂದರೆ ಅದರಲ್ಲಿ ಅಂದ್ರೆ ತಾಯಿಯ ಮನಸ್ಥಿತಿನೂ ಮಗನ ಮೇಲೆ ಪ್ರಭಾವ ಬೀರ್ತದೆ ಅಂತೀರಿ ಸರ್? ನ್ಯಾಚುರಲಿ ಅದಕ್ಕೇ ಈಗ ಮುಂಚೆ ನೀವು ಮಹಾಭಾರತದ ಕತೆ ಕೇಳಿದ್ರೆ ಅಭಿಮನ್ಯು ವಿಷಯಕ್ಕೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಡಾಕ್ಟ್ರುಗಳು ಕೂಡ ಪ್ರೆಗ್ನೆಂಟ್ ವಿಮೆನ್ಗೆ ಸ್ಪೆಷಲ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ ನಿಮಗೆ ಎಂಥ ಮಗು ಬೇಕೋ ಅಂಥದಕ್ಕೆ ಒಂದು ಸಹಾಯ ಆಗೋವಂಥ ಇದೆಲ್ಲ ಮಾಡ್ತಾ ಇದ್ದಾರಲ್ವ ಇವಾಗ. ಸೈಕಾಲಜಿಕಲಿ ಅಂದರೆ ಇದರಲ್ಲೂ ನೋಡಿದಾಗ ನಿಮಗೆ ಕ್ಲಿಯರಾಗಿ ಅನಿಸುತ್ತೆ ಆ ಜೀವರಾಶಿಯಲ್ಲಿ ಬರ್ತಕ್ಕಂಥ ಬರ್ತ್ನಲ್ಲಿ ಇರ್ತಕ್ಕಂಥ ಏನಂದರೆ ಇನ್ಸ್ಟ್ರಕ್ಷನ್ ಸೆಟ್ ಮೆಮೊರಿ ಇದ್ದರೆ ಅದರಲ್ಲಿ ಏನೆಲ್ಲ ಮಾಹಿತಿ ಇರ್ಬೋದು ಅದು ಮಗು ಹುಟ್ಟಿದಾಗ್ಲಿಂದ ಬೆಳೆಯೋ ಸಮಯದಲ್ಲಿ ಕೂಡ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಜೊತೆಗೆ ತಂದೆ ತಾಯಿಯಿಂದ ಆ ಸಮಯದಲ್ಲಿ ರೆಕಾರ್ಡ್ ಆಗಿದ್ದ ಮಾಹಿತಿ ಏನಿತ್ತು ಅದು ಒಂದು ಲಿಮಿಟ್ ಆಗಿರ್ಬೋದು. ಅದನ್ನು ನೀವು ಟ್ರೇಸ್ ಮಾಡ್ತಾ ಹೋದರೆ ತಂದೆ ತಾಯಿ ಅವ್ರ ತಂದೆ ತಾಯಿ ಹಾಗೆ ಹೋಗ್ತಾ ಜನರೇಷನ್ಲಿಂದ ಎಲ್ಲಿವರೆಗೆ ಹೋಗ್ಬೋದು, ನೀವು ಜೀವನ ಶುರುವಾಗಿದ್ದವರೆಗೂ ಹೋಗ್ಬೋದಾ ಅಂತ ಒಂದು ಪ್ರಶ್ನೆ ಕೇಳ್ಕೊಬೋದು. ಅಂದರೆ ಸಾಧ್ಯತೆ ಇದೆ ಅದೆಲ್ಲ. ಅದಕ್ಕೆ ನಾವು ವಿವೇಕಾನಂದರು ಹೇಳಿದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನೆಲ್ಲ ಇದೆ ಅದರ ಬಗ್ಗೆ ಮಾಹಿತಿ ಇದೆ, ಅದನ್ನು ಯಾವ ರೀತಿ ಅದನ್ನು ಅನ್ಕವರ್ ಮಾಡ್ಕೋತಾನೆ ಅದರ ಮೇಲೆ ಅವನಿಗೆ ವಿದಿತ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಇದು ಒಂದು ರೀತಿಯಲ್ಲಿ ನಾವು ಸೈಂಟಿಫಿಕ್ಕಾಗಿ ಸಾಧ್ಯತೆಗಳನ್ನು ನೋಡಿದ್ವಿ. ಇದಲ್ಲದೆ ಇನ್ನೊಂದು ಮುಖ್ಯವಾಗಿ ಒಂದು ಅಂಶ ಏನು ನೋಡ್ಬೇಕು ನಾವು ಅಂದರೆ, ಈಗ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಒಂದು ಡ್ರೀಮ್ ಸ್ಟೇಟ್ ಅಂತ ಏನು ಹೇಳ್ತೀವಿ, ಸ್ವಪ್ನಾವಸ್ಥೆ ಅಂತ. ಈ ಸ್ವಪ್ನಾವಸ್ಥೆನ ನೋಡಿದಾಗ ಹೇಗೆ ಡಿಸ್ಕ್ರೈಬ್ ಮಾಡ್ಬೋದು ಈ ಒಂದು ಡೈಲಾಗಲ್ಲಿ? ಈಗ ನಾವೊಂದು ಡ್ರಾಮಾ ತೊಗೊಂಡ್ರೆ ಡ್ರಾಮಾನ ಏನಂತ ಹೇಳ್ಬೋದು? ಡ್ರಾಮಾ ಅಂದರೆ ಒಬ್ಬ ಡೈರೆಕ್ಟ್ರ್ ಇದ್ದಾರೆ, ಅವರೊಂದು ಸ್ಟೋರಿ ತೊಗೋತಾರೆ, ಅವರು ಒಂದು ಕನ್ವೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸಮ್ ಮೆಸೇಜ್ ಹಿ ವಾಂಟ್ಸ್ ಟು ಕನ್ವೆ ಟು ದ ಆಡಿಯನ್ಸ್. ಅವರು ಈ ಸ್ಟೋರಿ ತೊಗೊಂಡು ಅವ್ರದ್ದೊಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಅವ್ರ ಇಮ್ಯಾಜಿನೇಷನಲ್ಲಿ ಒಂದು ಸಂದರ್ಭಗಳನ್ನು ಎಲ್ಲ ಕ್ರಿಯೇಟ್ ಮಾಡಿ ಆ್ಯಕ್ಟರ್ಸು ಸ್ಟೇಜ್ ಮೂಲಕ ಆಡಿಯನ್ಸ್ಗೆ ತಲುಪಿಸ್ತಾರೆ. ಅಂದರೆ ಡ್ರಾಮಾ ಅಂದರೆ 5 ಎಲಿಮೆಂಟ್ ಇಟ್ಕೋಬೋದು: ಡೈರೆಕ್ಟರು, ಸ್ಟೋರಿ, ಆ್ಯಕ್ಟರ್ಸ್ ಆ್ಯಂಡ್ ಸ್ಟೇಜ್, ಆಡಿಯನ್ಸ್, ಅದನ್ನು ಕನ್ವೆ ಮಾಡೋದು. ಅದೇ ರೀತಿ ನೀವು ಸಿನಿಮಾಗೆ ಹೋದರೆ ಎಲ್ಲ ಒಂದೇ. ಅಂದರೆ ಈ ಆಡಿಯನ್ಸ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದು ತುಂಬ ಡೈನಮಿಕ್ ಆಗುತ್ತೆ, ತುಂಬ ವೈಬ್ರೆಂಟ್ ಆಗುತ್ತೆ. ಅದು ಬಿಟ್ಟರೆ ಅಲ್ಲೂ ಒಬ್ಬ ಡೈರೆಕ್ಟರು ಒಂದು ಸ್ಟೋರಿ ತೊಗೊಂಡು ಆಡಿಯನ್ಸ್ಗೆ ಮೆಸೇಜ್ ಕನ್ವೆ ಮಾಡ್ತಾರೆ ಥ್ರೂ ಆ್ಯಕ್ಟರ್ಸ್ ಆ್ಯಂಡ್ ಸ್ಟೇಜ್, ವಿಚ್ ಆಸ್ ಎ ವೆರಿ ಡಿಫ್ರೆಂಟ್ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಆಫ್ ಫಾರ್ಮುಲೇಷನ್, ಬಟ್ ಇಟ್ ಗಿವ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಟು ದ ಆಡಿಯನ್ಸ್. ಇದರಲ್ಲಿಂದನೂ ಒಂದು ಹೆಜ್ಜೆ ಮುಂದೆ ಬಂದು ನಾವಿವತ್ತು ವೀಡಿಯೋ ಗೇಮ್ ಬಗ್ಗೆ ಯೋಚನೆ ಮಾಡಿದ್ರೆ, ವೀಡಿಯೋ ಗೇಮ್ ಅಂದರೆ ಏನು? ನಾವೊಂದು ಸ್ಕ್ರೀನ್ ಮುಂದೆ ಕೂತಿದ್ದೀವಿ, ನಮ್ಮ ಕೈಯಲ್ಲಿ ಒಂದು ಸ್ಟಿಯರಿಂಗ್ ವೀಲ್ ಇರ್ಬೋದು, ಅಥವಾ ಜಾಯ್ಸ್ಟಿಕ್ ಇರ್ಬೋದು, ಕೀಬೋರ್ಡ್ ಇರ್ಬೋದು, ಮೌಸ್ ಇರ್ಬೋದು, ಯಾವುದೇ ಒಂದು ಟ್ರಿಗರಿಂಗ್ ಡಿವೈಸ್ ಮೂಲಕ ನಾವು ಏನು ಬದಲಾವಣೆ ಮಾಡ್ತೀವಿ, ಟ್ರಿಗರ್ ಕೊಡ್ತೀವಿ, ನಮಗೆ ಕಾಣ್ತಾ ಇರ್ತಕ್ಕಂಥ ಆಡಿಯೋ ವಿಡಿಯೋ ಬದಲಾವಣೆ ಆಗ್ತಾ ಹೋಗುತ್ತೆ. ಅದನ್ನು ನಾವು ಯೋಚನೆ ಮಾಡಿದಾಗ ಹೇಗೆ ಆಡಿಯೋ ವಿಡಿಯೋ ಬದಲಾವಣೆ ಆಯಿತು? ಈ ವಿಡಿಯೋ ಗೇಮ್ನ ತಯಾರು ಮಾಡಿದ್ದಂಥ ವ್ಯಕ್ತಿ ಏನು ಮಾಡಿದ್ದಾನೆ? ಒಂದು ಕಂಪ್ಯೂಟ್ರಲ್ಲಿ ಅಥವಾ ಸಿಸ್ಟಮಲ್ಲಿ ಡೇಟಾ ಎಲ್ಲ ಸ್ಟೋರ್ ಮಾಡಿದ್ದಾನೆ. ನಾವು ಕೊಡೋ ಟ್ರಿಗರು ಆ ಪ್ರೊಸೆಸರ್ ತಗೊಂಡು ಸ್ಟೋರ್ ಆಗಿರೋ ಇನ್ಫಾರ್ಮೇಷನ್ನ ಕ್ಯಾಪ್ಚರ್ ಮಾಡಿ ಆ ಕ್ಷಣಕ್ಕೆ ಬೇಕಾದಂಥ ಆಡಿಯೋ ವಿಡಿಯೋನ ಕ್ರಿಯೇಟ್ ಮಾಡುತ್ತೆ. ಅಂದರೆ ಅಲ್ಲಿ ಕೂಡ ನಿಮಗೆ ಸಿಮಿಲರ್ ಡೈರೆಕ್ಟರು, ಸ್ಟೋರಿ, ಕಂಟೆಂಟು, ಸಿನಿಮಾ, ನಾಟಕ, ವಿಡಿಯೋ ಗೇಮಲ್ಲಿ ನೀವು ಕೊಡ್ತಕ್ಕಂಥ ಟ್ರಿಗರ್ ಮೂಲಕ ಕೆಲವು ಬದಲಾವಣೆ ಆಗ್ತಾ ಇದೆ. ಇದೆಲ್ಲ ಆಯಿತು. ಇದರಿಂದ ನಾನು ಡ್ರೀಮ್ಗೆ ಏನು ಸಾಧಿಸ್ತಾ ಇದ್ದೀನಿ ಅಂದರೆ, ನಾವು ನಮ್ಮ ಸ್ವಪ್ನ ಅಂದರೆ ಏನು ಅಂತ ಅಂದ್ಕೊಂಡ್ರೆ, ಇದನ್ನು ನಾವು ಒಂದು ರೋಬೋಟಿಕ್ ಸಿಸ್ಟಮ್ ಆದರೆ ನಮ್ಮ 5 ಇಂದ್ರಿಯಗಳಿಗೂ ಬರ್ತಕ್ಕಂಥ ಮಾಹಿತಿ ಸುಪ್ತವಾಗಿದ್ದಂಥ ಸಂದರ್ಭದಲ್ಲಿ, ಡಾರ್ಮೆಂಟ್, ವೆನ್ ಆಲ್ ದ ಇನ್ಪುಟ್ಸ್ ಕಮಿಂಗ್ ಟು ಅಸ್ ಥ್ರೂ ದೀಸ್ 5 sensors ಆರ್ ಡಾರ್ಮೆಂಟ್, at that time the controller which is taking care of us, showing us an audio and video, there is a mechanism within each of the individual where that intelligence which is running the individual
ಈಸ್ ಕೇಪಬಲ್ ಆಫ್ ಶೋಯಿಂಗ್ ಎನ್ ಆಡಿಯೋ ಆ್ಯಂಡ್ ವಿಡಿಯೋ ಟು ದಟ್ ಪರ್ಸನ್ ಅಂತ ಹೇಳ್ಬೋದಾ? ಇನ್ ದ ಫಾರ್ಮ್ ಆಫ್ ಡ್ರೀಮ್. ಹಾಂ, ಡ್ರೀಮಲ್ಲಿ ಇದು ಪ್ರಕ್ರಿಯೆ ಅಂತ ಹೇಳ್ಬೋದಾ? ಅಂದರೆ ಇದರಲ್ಲಿ ನೀವೇನು ನೋಡ್ತೀರಾ, ಎಲ್ಲವೂ ಆ ವ್ಯಕ್ತಿಯ ಒಳಗಡೆ ಆಗ್ತಾ ಇರ್ತಕ್ಕಂಥದ್ದು. ಆ ಸಮಯದಲ್ಲಿ ಹೊರಗಡೆಯಿಂದ ಏನೂ ಬೇಕಿಲ್ಲ. ಕನಸು ಮಲಗಿದಾಗ. ನಿಮ್ಮ ಎಲ್ಲ ಇಂದ್ರಿಯಗಳು ಸುಪ್ತವಾಗಿದ್ದಾಗ. ಆ ಸಂದರ್ಭದಲ್ಲಿ ಕೂಡ ನಿಮಗೆ ಒಂದು ಆಡಿಯೋ ವಿಡಿಯೋನ ಎಕ್ಸ್ಪೀರಿಯನ್ಸು ಯಾವ ರೀತಿ ಕೊಡ್ತಾ ಇದೆ ಅಂದರೆ, ಅದು ನಿಮ್ಮ ನಿಜ ಜೀವನದಲ್ಲಿ ಹೇಗೆ ಆಗ್ತಿದೆಯೋ ಹಾಗೆ ಅನಿಸುತ್ತೆ ನಿಮಗೆ. ಅದೇ ರೀತಿ ಭಾಸ ಆಗುತ್ತೆ, ಅದೇ ರೀತಿ ಎಲ್ಲ ಎಮೋಷನ್ಸು, ರಿಯಾಕ್ಷನ್ಸು ಎಲ್ಲ ಆಗುತ್ತೆ. ಅಂದರೆ ಆ ಇಂಟೆಲಿಜೆನ್ಸು ಅದು ಈ ಸಂದರ್ಭವನ್ನು ಕ್ರಿಯೇಟ್ ಮಾಡಿ ನಿಮಗೆ ಆಡಿಯೋ ವಿಡಿಯೋ ತೋರಿಸಿದ್ರೆ, ವಿಡಿಯೋ ಗೇಮಲ್ಲಿ ಯಾವ ರೀತಿ ಒಂದು ಮೆಮೊರಿಯಿಂದ ಡೇಟಾ ತೊಗೊಂಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ತೋರಿಸ್ತೋ ಅದೇ ರೀತಿ ಆಗ್ತಾ ಇದೆಯಾ ಅಂತ ಪ್ರಶ್ನೆ ಕೇಳ್ಕೊಬೋದು ನಾವು. ಆವಾಗ ನಮಗೆ ಈ ಮನುಷ್ಯನಲ್ಲಿ ಯಾವುದು ಸ್ಟೋರಿದು ಕಂಟೆಂಟ್ ಎಲ್ಲಿಂದ ಬರುತ್ತೆ ಅಂದರೆ ನಿಮಗೆ ಅನಿಸ್ಬೋದು ನಮ್ಮ ಜೀವನದಲ್ಲಿ ಸರ್, ಕನಸು ಇರಿಲೆವೆಂಟ್ ಇರುತ್ತಲ್ಲ. ಅದು ಯಾಕೆ ಅಂದರೆ ಈ ಒಂದು ಮೆಕ್ಯಾನಿಸಮ್ ಇದೆ. ಈ ಮೆಕ್ಯಾನಿಸಮಲ್ಲಿ ಏನಾಗುತ್ತೆ, ಯಾಕಾಗುತ್ತೆ, ಹೇಗಾಗುತ್ತೆ ಅನ್ನೋದು ಹೇಳ್ತಾ ಇದ್ದೀವಿ. ಏನಾಗುತ್ತೆ, ಅದ್ರ ಕಂಟೆಂಟ್ ಏನು, ಯಾಕೆ ಆ ಕಂಟೆಂಟ್ ತೋರಿಸುತ್ತೆ, ಅದರಲ್ಲಿ ತುಂಬ ಫಿಲಾಸಫಿ ಇದೆ. ಅದಕ್ಕೆ ತುಂಬ ಬೇಕಾದಷ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ಈಗ ನನ್ನ ಉದ್ದೇಶ ಏನಪ್ಪ ಈಗ ನಿಮ್ಮ ಜೊತೆ ಈ ಡೈಲಾಗಲ್ಲಿ ಹೇಳ್ತಾ ಇರೋದು ಅಂದರೆ, ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡ್ಕೋಬೇಕಾದ್ರೆ ತನ್ನಲ್ಲಿ ಏನೆಲ್ಲ ಇದೆ ಅದನ್ನು ತಾನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಯಾವ ರೀತಿ ಪ್ರಯತ್ನ ಪಡಬೇಕು ಅಂತ. ಅಂದರೆ ಈಗ ನಾನು ಇದರಲ್ಲಿ ಲಿಂಕ್ ಏನು ಮಾಡಿದೆ ನಿಮಗೆ, ತನ್ನ ಇಂಟೆಲಿಜೆನ್ಸು ಒಂದು ಸ್ಟೋರಿಯನ್ನು ತಗೊಂಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನಮಗೆ ಕನಸಲ್ಲಿ ತೋರಿಸ್ಬೋದು. ಅಂದರೆ ಅದು ಏನು ತೋರಿಸುತ್ತೆ, ಯಾಕೆ ತೋರಿಸುತ್ತೆ, ಅದ್ರ ಬಗ್ಗೆ ಅದೇ ಒಂದು ದೊಡ್ಡ ಫೀಲ್ಡ್. ಬಟ್ ಅದು ತೋರಿಸ್ಬೋದು ಅನ್ನೋದು ನಾವು ಅರ್ಥ ಮಾಡಿಕೊಂಡ್ರೆ ಇದು ಒಂದು ಪಾಸಿಬಿಲಿಟಿ. ಅಂದರೆ ಈಗ ನಮಗೆ ಎಷ್ಟೋ ಸರಿ ಕನಸು ಬೀಳೋದರಲ್ಲಿ ನಿಮಗೂ ವಿದಿತ ಆಗಿದೆ. ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಹುಟ್ಟು ಜಾಗದಲ್ಲಿ ಒಬ್ಬರು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಬಂಧು ಬಳಗದವರೊಬ್ಬರು ಆ ಜಾಗ ಬಿಟ್ಟೇ ಅಲ್ಲಾಡಿಲ್ಲ, ನೀವು ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಜಾಗಗಳು ಹೋಗಿದ್ದೀರ. ನಿಮ್ಮ ಕನಸಲ್ಲಿ ಒಂದು ಸರಿ ಅದನ್ನು ಅವ್ರನ್ನ ನಿಮ್ಮ ಜೊತೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರ ನೋಡ್ತಾ ಇದ್ದೀರಾ ಅಂತ ತೋರಿಸುತ್ತೆ. ಆ ರೀತಿ ಕನಸುಗಳು ಬಿದ್ದಿರುತ್ತಲ್ವ. ಅಂದರೆ ಈಗ ಹೇಗೆ ಲಿಂಕ್ ಆಯಿತು, ಸ್ಟೋರಿಯನ್ನು ತಗೊಂಡು ತಾನೇ ಕ್ರಿಯೇಟ್ ಮಾಡುತ್ತೆ. ಹೇಗೆ ಡೈರೆಕ್ಟ್ರ್ ಮಾಡ್ತಾನೆ, ಅದು ಕೂಡ ನಾವು ಮುಂಚೆ ಏನು ಹೇಳಿದ್ವಿ, ಮನುಷ್ಯ ಇದುವರೆಗೂ ಮಾಡಿರೋದು ಪ್ರಕೃತಿಯಲ್ಲಿ ಏನು ನಡೀತಾ ಇದೆ ಅದನ್ನು ಕಾಪಿ. ಡ್ರಾಮಾಗಳೂ ಎಲ್ಲ ಅವನು ಮಾಡಿದ್ದು ಈ ರೀತಿಯಿಂದಾನೇನ ಅಂತ ನೀವು ಪ್ರಶ್ನೆ ಕೇಳ್ಕೋಬೋದು. ಮೊಟ್ಟ ಮೊದಲು ಯಾರು ಕ್ರಿಯೇಟ್ ಮಾಡಿದ್ರು ಡ್ರಾಮಾ, ಅವ್ರಿಗೆ ಇನ್ಸ್ಪಿರೇಷನ್ ಏನಿತ್ತು, ಅದು ಎಲ್ಲ ಒಳಗಡೆಯಿಂದ ಆಗಿರೋದೇನ ಇವತ್ತು ನಾವು ರಿವರ್ಸ್ ಹೇಳ್ತಾ ಇದ್ದೀವಿ ನಿಮಗೆ. ಅಂದರೆ ನೀವು ನಿಜವಾಗ್ಲೂ ಯೋಚನೆ ಮಾಡ್ತಾ ಹೋದರೆ ಅದು ನೀವು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈಗ ಇದರಲ್ಲಿ ಮುಖ್ಯವಾಗಿ ನಾನು ಏನು ಹೇಳಬೇಕು ಅಂತಿದ್ದೆ ಅಂದರೆ, ನಮ್ಮಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಕೂಡ ನಮಗೆ ಕೆಲವು ಮಾಹಿತಿಯನ್ನು ಕೊಡೋದಕ್ಕೆ, ಆಡಿಯೋ ವಿಡಿಯೋ ಮೂಲಕ ಕೊಡೋದಕ್ಕೆ ನಮ್ಮಲ್ಲಿ ಒಂದು ಮೆಕ್ಯಾನಿಸಮ್ ಇರಬಹುದು, ಇದೆ, ಅದು ಕೆಲಸ ಮಾಡುತ್ತೆ. ಅದು ಏನೆಲ್ಲ ಮಾಡುತ್ತೆ, ನಮ್ಮಲ್ಲಿ ಯಾಕೆ ಮಾಡುತ್ತೆ, ಅದ್ರ ಕೋರಿಲೇಷನ್ ಎಲ್ಲ ಯಾರು ಮಾಡಬೇಕು? ನಾವೇ ಅದನ್ನು ಅನಲೈಸ್ ಮಾಡ್ಕೋತಾ ಹೋದರೆ ಯಾರು ಮಾಡೋದು ಬೇಕಾಗಿಲ್ಲ, ನಮ್ಮೊಳಗಿರುತ್ತೆ. ಅದನ್ನು ನೀವು ತಾನೇ ಮಾಡಬೇಕು. ಈ ರೀತಿ ಆಗುತ್ತೆ, ಯಾಕೆ ನನಗೆ ಈ ಥರ ಕನಸು ಬಿತ್ತು ಅಂತ ನೀವು ಯೋಚನೆ ಮಾಡಿದಾಗ ನಿಮಗೆ ಅರ್ಥ ಆಗುತ್ತದು. ಸರ್, ಸಬ್ಕಾನ್ಷಿಯಸ್ ಮೈಂಡ್ ಅಂತ ನಾವು ಹೇಳ್ತೀವಿ. ನೀವು ಅದೇನು ಹೇಳಿದ್ರೂ ಅದರ ಅವಶ್ಯಕತೆ ಇದೆಯಾ ಅಂತ ನಾನು ಕೇಳ್ತೀನಿ ನಿಮಗೆ. ಈಗ ಇದರಲ್ಲಿ ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಒಂದು ಇಂಟೆಲಿಜೆನ್ಸ್ ಅಂತ ಅಂತಕ್ಕಂಥ ಒಂದು ಆ್ಯಕ್ಟಿವಿಟಿ ಇದೆ ನಮ್ಮೊಳಗೆ. ಅದರ ಯಾವ ಭಾಗಗಳು ಅದೇನು ಅದನ್ನೆಲ್ಲ ಬೇಕಾದಷ್ಟು ಪ್ರಯತ್ನ ಮಾಡಿ ಡಿಫ್ರೆಂಟ್ ಟೈಪ್ಸಲ್ಲಿ ಮಾಡ್ಬೋದು. ಆದರೆ ನಾನು ಅದರ ಬಗ್ಗೆ ಹೋಗ್ತಾ ಇಲ್ಲ. ಕೇವಲ ಒಂದು ಈಗ ಪ್ರೊಸೆಸರ್ ಇದ್ದರೆ ಪ್ರೊಸೆಸರ್ ಮೆಮೊರಿಯಿಂದ ಡೇಟಾ ತಗೊಂಡು ಅನಲೈಸ್ ಮಾಡ್ತು. ಅದೇ ರೀತಿ ನಮ್ಮ ಈ ಇಂಟೆಲಿಜೆನ್ಸ್ ಕೂಡ ನಾವು ಹುಟ್ಟಿದಾಗಲಿಂದ ಹೇಗೆ ಕೆಲಸ ಮಾಡ್ತಾ ಇದೆ, ಮಾಹಿತಿಯನ್ನು ತಗೊಳುತ್ತೆ. ಇದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟು. ಈಗ ಪರ್ಸೆಪ್ಷನ್ ಅಂತೀವಿ, ಪರ್ಸೆಪ್ಷನ್ ಈಸ್ ಡಿಫ್ರೆಂಟ್ ಫ್ರಮ್ ರಿಯಾಲಿಟಿ ಅಂತೀವಿ. ಇದು ನೀವು ಆಧ್ಯಾತ್ಮದಲ್ಲಿ ಬರ್ತಕ್ಕಂಥ ಒಂದು ವಿಷಯ. ಇದನ್ನು ನೀವು ಸೈಂಟಿಫಿಕ್ಕಾಗೆ ನೋಡೋದಾದರೆ, ಈ ಮಗು ಏನು ಮಾಡ್ತಾ ಇದೆ, ತನಗೆ ಬರ್ತಕ್ಕಂಥ ಮಾಹಿತಿ ಎಲ್ಲ ತಗೋತು, ಅದನ್ನು ಒಂದು ಕರಾಬರೇಟ್ ಮಾಡ್ತು. ಏನಕ್ಕೆ ಕರಾಬರೇಟ್ ಮಾಡ್ತು, ಬೇರೆ ತನಗೆ ಏನು ಬರ್ತಾ ಇದೆ ಇನ್ಪುಟ್ಸು ಅದಕ್ಕೆ ಒಂದಕ್ಕೊಂದು ಕೋರಿಲೇಷನ್ ಮಾಡೋಕ್ಕೆ. ಅಂದರೆ ಇಟ್ ಈಸ್ ಟ್ರೈಂಗ್ ಟು ಮೇಕ್ ಇಟ್ಸ್ ಓನ್ ರೂಲ್ಸ್ ಆಫ್ ಇಂಟರ್ಪ್ರಿಟೇಷನ್ ಆ್ಯಂಡ್ ಟ್ರೈಂಗ್ ಟು ಮೇಕ್ ಸೆನ್ಸ್ ಔಟ್ ಆಫ್ ವಾಟ್ ಈಸ್ ಹ್ಯಾಪ್ನಿಂಗ್ ಅರೌಂಡ್ ಇಟ್. ಇನ್ ದಟ್ ಪ್ರೋಸೆಸ್ ಇಟ್ ಫಾರ್ಮ್ಸ್ ಇಟ್ಸ್ ಓನ್ ರೂಲ್ಸ್ ಆಫ್ ಆಪರೇಷನ್. ಈ ಸಮಯದಲ್ಲಿ
ಕೆಲವ್ರಿಗೆ ಅದು ಎಷ್ಟರ ಮಟ್ಟಿಗೆ ರಿಜಿಡ್ ರೂಲ್ಸ್ ಫಾರ್ಮ್ ಮಾಡ್ಕೋಬೋದು. ಆ ರಿಜಿಡ್ ರೂಲ್ಸ್ನ ರಿಜಿಡ್ಡಾಗೇ ಇಟ್ಕೊಳುತ್ತಾ ಅಥವಾ ತನ್ನ ಬೆಳವಣಿಗೆ ಆದಂಗೆ ಅದನ್ನು ಬದಲಾಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತಾ, ಎರಡಕ್ಕೂ ಅವಕಾಶ ಇದೆ. ಆಗುತ್ತಾ ಇಲ್ವಾ ಅನ್ನೋದು ಆ ವ್ಯಕ್ತಿಯ ಆ ಜೀವನದ ಬೆಳವಣಿಗೆ ಮೇಲೆ ಹೋಗುತ್ತೆ. ಅಂದರೆ ಪರ್ಸೆಪ್ಷನ್ ಈಸ್ ಡಿಫ್ರೆಂಟ್ ಫ್ರಮ್ ರಿಯಾಲಿಟಿ. ಇದರಲ್ಲಿ ಏನಾಯಿತು, ಸೇಮ್ ಫಿಸಿಕಲ್ ಇನ್ಫಾರ್ಮೇಷನ್ ವಿಚ್ ಇಸ್ ಟೇಕನ್ ಬೈ ದ ಸೆನ್ಸರ್ ಈಸ್ ಬೀಂಗ್ ಇಂಟರ್ಪ್ರಿಟೆಡ್ ಬೈ ಅನ್ ಇಂಟೆಲಿಜೆಂಟ್ ಸಿಸ್ಟಮ್. In that process of interpretation, huge biases can occur. Anyway, every one of us know that. Even as childhood, for example, somebody would have told, this person is a wicked person. It would have been told to you, say. But in your own experience with that individual, there is no event, no activity which shows to you that that person is wicked. ವಿತೌಟ್ ನೋಯಿಂಗ್, Ah. ವಿತೌಟ್ ಪರ್ಸೆಪ್ಷನ್. ಇದೆಲ್ಲ ನಿಮ್ಮ ಆ್ಯಕ್ಟಿವಿಟೀಸಲ್ಲಿ ನಿಮಗೆ ಹೇಳಿರ್ತಾರೆ. ನೀವು ಚಿಕ್ಕವರಾಗಿದ್ದಾಗ ಏನೋ ಒಂದು ಮಾಹಿತಿ ಕೊಟ್ಟಿರ್ತಾರೆ ನಿಮ್ಮ ಸುತ್ತಮುತ್ತಲಿದ್ದವರು. ಸೊ ಅದು ಪೂರ್ವಾಗ್ರಹ ಅದು ಇರುತ್ತೆ ನಿಮ್ಮಲ್ಲಿ, ಮೈಂಡ್ನಲ್ಲಿ ಇರುತ್ತೆ. ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಇಂಟ್ರ್ಯಾಕ್ಷನ್ ಆದಾಗ ಆ ಸಮಯದಲ್ಲಿ ಯಾವುದೇ ಒಂದು ಕಾರಣ ತಗೊಂಡ್ರೂ ಆ ಒಂದು ಎಕ್ಸ್ಪ್ರೆಷನ್ ಅಥವಾ ಎಕ್ಸ್ಪ್ಲನೇಷನ್ಗೆ ಮ್ಯಾಚ್ ಆಗಲ್ಲ. ಆವಾಗ ನಾರ್ಮಲಾಗಿ ಏನಾಗಬೇಕು ಅಂತ ನಾವು ಯೋಚನೆ ಮಾಡಿದ್ರೆ, ನಾವು ಒಬ್ಬ ಅಡಲ್ಟ್ ಆದರೆ ನಾವು ಹೇಗೆ ಯೋಚನೆ ಮಾಡ್ತೀವಿ, ನನ್ನ ಜೀವನದ ಎಕ್ಸ್ಪೀರಿಯೆನ್ಸಲ್ಲಿ ಏನಿದೆ ಅದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು, ಮುಂಚೆ ಬಂದಿದ್ದು ಅದು ಸರಿ ಇಲ್ಲ, ಅದನ್ನು ಬದಲಾಯಿಸ್ಕೋಬೋದು ಅಂತ ಯೋಚನೆ ಮಾಡಿದ್ರೆ, ಈ ಒಂದು ಇಂಟ್ರ್ಯಾಕ್ಷನ್ ಮೂಲಕ ಈ ವ್ಯಕ್ತಿಗೆ ನಾನು ಹೆಚ್ಚು ಬೆಲೆ ಕೊಡ್ಬೋದು ಅಥವಾ ನಾನು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ರೀತಿ ಬದಲಾಯಿಸ್ಕೋಬೋದು. ಅದೇ ನನ್ನಲ್ಲಿ ಆ ಪೂರ್ವಾಗ್ರಹನೇ ತುಂಬ ಸ್ಟ್ರಾಂಗ್ ಆಗಿದ್ದರೆ ಅದೇ ಡಾಮಿನೇಟ್ ಮಾಡಿ ಅದು ಡಾಮಿನೇಟ್ ಆಗಬಹುದಾ? ನನ್ನ ಎಕ್ಸ್ಪೀರಿಯನ್ಸ್ ಬೇರೆ ಇದ್ದರೂ ಕೂಡ ಅದಕ್ಕೆ ನನ್ನನ್ನು ನಾನು ಬದಲಾಯಿಸ್ಕೊಳ್ಳದೆ ಇದ್ದಾಗ ಏನಾಗುತ್ತೆ? ಇದನ್ನು ನಾವು ಯೋಚನೆ ಮಾಡಬೇಕಾದಂಥ ಪ್ರಶ್ನೆ. ಇದರಲ್ಲೇ ನಮ್ಮ ಸಮಸ್ಯೆಗಳಿಗೂ ಎಷ್ಟೋ ಉಳ್ಕೊಳ್ಳೋದು, ಮುಂದೆ ಬರೋದು ಇದೇ ಕಾರಣದಿಂದ. ಅದನ್ನು ಹೆಂಗೆ ಬಳಸ್ಕೊಂಡು ಮನುಷ್ಯ ಬೆಳಿಬೇಕಂತೀರಿ ಸರ್? ಒಂದು ಹೇಗೆ ಬೆಳೆಸ್ಕೋಬೇಕು ಅಂದರೆ, ಈಗ ತನ್ನಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ, ಈಗ ಒಂದು ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ, ಅದು ಹೇಗೆ ನಡೀತಾ ಇದೆ, ಯಾಕೆ ನಡೀತಾ ಇದೆ ಅನ್ನೋದನ್ನು ಅನಲೈಸ್ ಮಾಡ್ಕೊಂಡು ಹೋಗ್ತೀರಾ. ಈಗ ನಿಮಗೇ ಇವತ್ತು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ, ನೀವು ಎಷ್ಟೊಂದು ಪ್ರೋಗ್ರಾಮ್ಗಳನ್ನ, ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡ್ತಾಯಿದ್ದಾರೆ. ಈಗ ನೀವು ಕೆಲವು ಆ್ಯಪ್ಗಳೆಲ್ಲ ಯೂಸ್ ಮಾಡಿದ್ದೀರ. ಈಗ ನೀವು ಈ ಕೆಲಸ ಮಾಡುವಾಗಲೇ ಎಷ್ಟೊಂದು ಸಿಸ್ಟಮ್ ಎಲ್ಲ ನಾಲೆಡ್ಜ್ಗೆ ಅಂತ, ಅದು ಪೂರ್ತಿಯಾಗಿ ಹೇಗೆ ಕೆಲಸ ಮಾಡುತ್ತಂತ ನಿಮಗೆ ಗೊತ್ತಿಲ್ಲ. ಆದರೂ ಅದನ್ನು ಉಪಯೋಗಿಸುವಾಗ ಯಾವ ಸಮಸ್ಯೆಗಳಿಗೆ ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋದನ್ನು ಕಂಡುಹಿಡ್ಕೋಬೇಕಾದ್ರೆ ನೀವೇನು ಮಾಡ್ತೀರಾ? ನಾಲೆಜ್ಗೆ ಏನು ಮಾಡ್ತಾ ಹೋಗಿ ಅದು ಹೇಗೆ ಮಾಡ್ತೀರಾ? ಅದು ಕುತೂಹಲ ಇರುತ್ತೆ. ಅದು ಕುತೂಹಲ ಇರುತ್ತೆ. ಆ ಕುತೂಹಲನ ನಿಮಗೆ ಇದು ಬ್ಲ್ಯಾಕ್ ಬಾಕ್ಸು, ಆ ಪ್ರೋಗ್ರಾಮ್ ಅದು ಏನು ಔಟ್ಪುಟ್ ಕೊಡುತ್ತೆ, ಹೆಂಗೆ ಕೊಡುತ್ತೆ, ಯಾಕೆ ಕೊಡುತ್ತೆ ಗೊತ್ತಿರಲ್ಲ. ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ ಗೊತ್ತಿರಲ್ಲ. ಆದರೆ ಅದಕ್ಕೆ ಯಾವ ಇನ್ಪುಟ್ ಕೊಡ್ಬೋದು, ಹೇಗೆ ಇನ್ಪುಟ್ ಕೊಡ್ಬೋದು ಅಂತ ಗೊತ್ತಿರುತ್ತೆ. ಆ ಇನ್ಪುಟ್ಸ್ನ ನೀವು ಬದಲಾಯಿಸ್ತಾ ಹೋದರೆ ಅದರ ಔಟ್ಪುಟ್ ಏನು ಬರುತ್ತೆ ಅದನ್ನು ನೀವು ಕೋರಿಲೇಟ್ ಮಾಡ್ಬೋದು. ಓಕೆ, ಆ ಇನ್ಪುಟ್ಟನ್ನು ನಮ್ಮ ಆಲೋಚನಾ ಕ್ರಮ ಅಂತೀರಿ ಸರ್? ಆ ಇನ್ಪುಟ್ ತೊಗೊಂಡು, ಆ ಇನ್ಪುಟ್ಟು ನಿಮ್ಮ ಒಂದು ಎಕ್ಸ್ಪೆರಿಮೆಂಟು. ನೀವು ಒಂದು ವಿಷಯನ ತಿಳ್ಕೊಬೇಕಾದ್ರೆ ಕೆಲವು ಮುಂಚೆ, ಈಗ ನಿಮ್ಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಸಿಂಪ್ಲಿ ಬ್ಲೈಂಡ್ ಆಗಿ ಮಾಡೋದು, ಅದು ಮಾಡಿದ್ರೆ ಅದಿಷ್ಟು ಮಾತ್ರ ಆಗುತ್ತೆ. ಅದಕ್ಕೂ ಅದರಲ್ಲಿ ಇನ್ನೂ ಹೆಚ್ಚಿನ ಕೆಪಾಸಿಟಿ ಇರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕಾದ್ರೆ, ನಾನು ಬರೀ ಇಷ್ಟೇ ಅಲ್ದಲ್ಲ ಇದನ್ನು ಸ್ವಲ್ಪ ಜಾಸ್ತಿ ಕೊಟ್ಟರೆ ಏನಾಗುತ್ತೆ, ಇದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ದಟ್ ಇಸ್ ಕ್ರಿಯೇಟಿವಿಟಿ. ಅದು ನಿಮ್ಮ ಒಂದು ಪ್ರಕ್ರಿಯೆ. ಅರ್ಥ ಮಾಡಿಕೊಂಡು ಇದನ್ನು ಹೇಗೆ ಉಪಯೋಗಿಸ್ತೀನಿ, ಹೇಗೆ ಬಳಸ್ತೀನಿ ಅದ್ರ ಬಗ್ಗೆ. ಹಾಗೆ ನಿಮ್ಮಲ್ಲಿ ಕೂಡ ಈ ಒಂದು ಇಂಟೆಲಿಜೆನ್ಸ್ ಇದೆ. ನೀವು ಮಾಡೋ ಕೆಲಸಗಳಿಗೆಲ್ಲ ಅದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಮಾತ್ರ ನೀವು ಮಾಡ್ತಾ ಇದ್ದೀರಾ. ಅದನ್ನು ನೀವು ಹೇಗೆ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿ, ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಮಾಡಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೋದು. ಆ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡದೇ ಇದ್ದಾಗ ಏನಾಗುತ್ತೆ ಅನ್ನೋದು ಪ್ರಶ್ನೆ. ನಾವು ಇವತ್ತು ಮಾತಾಡ್ತಾ ಇರೋದು ಉದ್ದೇಶ, ಮನುಷ್ಯ ತನ್ನನ್ನು ತಾನು ಅರ್ಥಕೊಳ್ಳದೇ ಇದ್ದರೆ ಏನಾಗುತ್ತೆ ಅಂತ. ಈಗ ಇದು ಇನ್ನೊಂದು ಮುಖ್ಯವಾದಂತ ಹೇಳಿಬಿಟ್ಟು ಬಾಕಿದಕ್ಕೆ ಬರ್ತೀನಿ. ಈಗೇನಾಯಿತು, ಮನುಷ್ಯನಿಗೆ ತನ್ನ ಇಂಟೆಲಿಜೆನ್ಸ್ಗೆ ಮಾಹಿತಿ ಸಿಗಬೇಕಾದ್ರೆ ಒಂದು ತನ್ನ ಇಂದ್ರಿಯಗಳಿಂದ ಬರ್ತಕ್ಕಂಥ ಮಾಹಿತಿ, ಇನ್ನೊಂದು ತಾನು ಸ್ಟೋರ್ ಮಾಡಿರೋದು. ಆ ಸ್ಟೋರ್ ಮಾಡಿರೋದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಆಡಿಯೋ ವಿಡಿಯೋ ಥರ ತೋರಿಸ್ಬೋದು ನಮಗೆ ಅನ್ನೋದೊಂದು. ಬರ್ತ್ ಪ್ರೋಸೆಸ್ಸಿಂದ ಬರೋ ಮಾಹಿತಿಯನ್ನು ತೊಗೊಂಡು ಕೆಲಸ ಮಾಡ್ಬೋದು ಅಂತ ಒಂದು.
ಈಗ ಒಂದು ರೀತಿಯಲ್ಲಿ ನಿಮಗೆ ಯಾವ್ದಾದ್ರು ಒಂದು ಕನಸಲ್ಲಿ ನಿಮ್ಮ ಜೀವನದಲ್ಲಿ ಅದು ಯಾವುದೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ರು ಅದು ಆಗಲ್ಲ ಅಂತ ಒಂದು ಕನಸು ಬಿತ್ತು ಅಂದ್ಕೊಳ್ಳೋಣ. ಕೆಲವ್ರಿಗೆ ಆ ರೀತಿ ಸಾಧ್ಯತೆಗಳಿದೆಯಲ್ವಾ, ಪ್ರೈಮ್ ಮಿನಿಸ್ಟರ್ ಆದಂಗೆ ಕನಸು ಬಿದ್ದುಬಿಡುತ್ತೆ. ಏನೋ ಬಂತು. ಅದೇ ಪ್ರೈಮ್ ಮಿನಿಸ್ಟರ್ ಆದಂಗೆ ಕನಸು ಬಿದ್ದರೆ ಅದೊಂಥರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ನೀವು ಎಷ್ಟೊಂದು ಪಿಕ್ಚರ್ ನೋಡಿರ್ತೀರ ಅಥವಾ ಪ್ರೈಮ್ ಮಿನಿಸ್ಟ್ರನ್ನೇ ನೋಡಿರ್ತೀರ, ಅದು ನಿಮ್ಮ ಡೈರೆಕ್ಟ್ರು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ತೋರಿಸುತ್ತೆ. ಅದಲ್ಲ, ಅದನ್ನು ಮೀರಿ ಯಾವುದಾದ್ರೂ ಒಂದು ಪ್ರಕ್ರಿಯೆ ಅಥವಾ ಬೇರೆ ಏನಾದ್ರು ಒಂದು ನಿಮ್ಮ ಕನಸಲ್ಲಿ ಬಂದರೆ ಅದಕ್ಕೆ ಪ್ರೇರಣೆ ಎಲ್ಲಿಂದ ಬಂತು ನಿಮ್ಮ ಇಂಟೆಲಿಜೆನ್ಸ್ಗೆ? ಈಗ ಡೈರೆಕ್ಟ್ರಿಗೆ ಸ್ಟೋರಿ ಇಲ್ಲದೆ ಇದ್ದರೆ ಅವನೇನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅವ್ನಿಗೆ ಯಾವುದಾದ್ರು ಒಂದು ಸ್ಟೋರಿ ಮೂಲ ಬೇಕೇ ಬೇಕು. ಅದನ್ನು ತಗೊಂಡು ತಾನು ಎಲ್ಲ ಮಾಡ್ತಾನೆ. ಅದೇ ರೀತಿ ನಿಮ್ಮಲ್ಲಿ ಕೂಡ ನಿಮ್ಮ ಜೀವನದ ಎಕ್ಸ್ಪೀರಿಯನ್ಸ್ ತೊಗೊಂಡು ಅದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ತೋರಿಸ್ತಾ ಇರೋದು ಒಂದು ಆ್ಯಕ್ಟಿವಿಟಿ. ಇನ್ನೊಂದು, ಅದಕ್ಕೆ ಬರ್ತ್ ಪ್ರೋಸೆಸ್ಸಿಂದನೂ ಒಂದಷ್ಟು ಮಾಹಿತಿ ಬಂದಿದೆ. ಸ್ಟೋರ್ಡ್. ಅದನ್ನು ಉಪಯೋಗಿಸ್ಕೊಂಡು ಏನಾದ್ರು ಮಾಡುತ್ತಾ ಅಂತ ಪ್ರಶ್ನೆ ಕೇಳ್ಕೊಬೋದು ನಾವು. ಸಾಧ್ಯತೆ ಇದೆ ಅಂತ ಉತ್ತರ ಬರುತ್ತೆ. ಅದು ಏನಾಗುತ್ತೆ, ಯಾಕಾಗತ್ತೆ, ಹೇಗಾಗತ್ತೆ, ಅದೆಲ್ಲ ಪ್ರತಿಯೊಬ್ಬರು ತಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೋಡ್ಕೊಂಡು ಹೋಗಬೇಕಾದಂಥದ್ದು. ಸೊ ಅನಿರೀಕ್ಷಿತ ಕನಸಿನ ದಾಳಿ ಯಾಕಾಗ್ಬೋದು ಅಂತೀರಿ ಸರ್? ಅಂದರೆ ಇದರಲ್ಲೂ ಒಂದು ರೀತಿಯಲ್ಲಿ ಆ ರೀತಿ ಸಾಧ್ಯತೆ ಇದ್ದಾಗ ಆ ಸಾಧ್ಯತೆ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ನಲ್ಲಿ ಯಾಕೆ ಬರುತ್ತೆ, ಯಾಕೆ ಆ ಮಾಹಿತಿ ಕೊಡೋದಕ್ಕೆ ಅನ್ನೋದಕ್ಕೆ ಇನ್ನೂ ಉತ್ತರ ಈಸಿಯಾಗಿ ಕಂಡುಹಿಡಿಯೋದಕ್ಕಾಗಲ್ಲ. ಆದರೆ ಆ ರೀತಿ ನಡೀತಾ ಇರೋ ಕೆಲಸಗಳನ್ನೆಲ್ಲ ನೀವು ನೋಡಿದ್ದೀರಾ, ಕೇಳಿದ್ದೀರಾ, ಪ್ರಾಬ್ಲಿ ಎಕ್ಸ್ಪೀರಿಯನ್ಸು ಎಕ್ಸ್ಪೀರಿಯನ್ಸು ಮಾಡಿದ್ದೀರಾ, ಬೇರೆಯವ್ರು ಹೇಳೋದನ್ನು ಕೇಳಿದ್ದೀರಾ, ಅವ್ರ ನಿಜ ಜೀವನದಲ್ಲೇ ಮುಂದೆ ಆಗೋ ಕೆಲವು ವಿಷಯಗಳ ಬಗ್ಗೆ ಅವ್ರಿಗೆ ಕನಸಲ್ಲಿ ಬರುತ್ತೆ. ಅಥವಾ ಇನ್ನು ಕೆಲವ್ರಿಗೆ ಕನಸಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ವಸ್ತು ಇದೆ ಹುಡ್ಕೋ ಅಂತ ಹೇಳೋದು. ಅಂದರೆ ಇದಕ್ಕೆಲ್ಲ ಸಾಧ್ಯತೆಯನ್ನು ನಾನು ನೋಡ್ತಾ ಇದ್ದೀನಿ. ಅಂದರೆ ಆ ಇಂಟೆಲಿಜೆನ್ಸು ಆ ಮಾಹಿತಿಯನ್ನು ತೊಗೊಂಡು ತೋರಿಸ್ಬೋದು. ಆದರೆ ಯಾಕೆ ತೋರಿಸ್ತಾ ಇದೆ ಅವ್ರಿಗೆ, ಅದಕ್ಕೆ ಏನೆಲ್ಲ ಪ್ರೀರಿಕ್ವಿಸಿಟ್ಸ್ ಬೇಕು, ಅದು ಇಟ್ಸ್ ಅನದರ್ ಬಿಗ್ ರಿಸರ್ಚ್ ಆ್ಯಕ್ಟಿವಿಟಿ. ಈಗ ರಾಮಾನುಜಮ್ಗೆ ಫಾರ್ ಎಕ್ಸಾಂಪಲ್, ರಾಮಾನುಜಮ್ ಸ್ಟೋರಿ ನೋಡಿದ್ರೆ ಏನು ಹೇಳುತ್ತೆ ಅದರಲ್ಲಿ, ಅವ್ರಿಗೆ ಅವರ ಕನಸಿನಲ್ಲಿ ಎಷ್ಟು ಮಾಹಿತಿ ಬರ್ತಾ ಇತ್ತು ಅಂದರೆ ಆ ಮಾಹಿತಿಯನ್ನು ತೊಗೊಂಡು ಅವರು ಇದನ್ನು ಬರಿತಾಯಿದ್ರು, ಇದು ಮಾಡ್ತಾಯಿದ್ರು. ಅಂದರೆ ಅವ್ರಿಗೆ ಯಾಕೆ ತೋರಿಸ್ತಾ ಇತ್ತು ಅನ್ನೋದು ಪ್ರಶ್ನೆಗೆ ಉತ್ತರ ಸಿಗದೇ ಇದ್ದರು, ಅವ್ರಿಗೆ ಈ ರೀತಿ ಆಗ್ತಾ ಇತ್ತು ಅನ್ನೋದಕ್ಕೆ ನಾವು ಈ ಒಂದು ಇದರೊಳಗೆ ಒಪ್ಕೋಬೋದಾ ಸರ್ ನಾವು ಅದನ್ನು ಈಗ ನಾ ಈಗ ಹೇಳ್ತಾ ಇರೋದ್ರಲ್ಲಿ ನಿಮ್ಗೇನು ಅನಿಸುತ್ತೆ? ಅವ್ರಿಗೆ ಒಂದು ಮೆಮೊರಿ ಇದೆ, ಇದಲ್ದೆಲ್ಲ ಇನ್ನೂ ಒಂದು ಸೋರ್ಸ್ ಇದೆ. ಈಗ ಇದರಲ್ಲಿ ಏನಾಯಿತು, ಈ ರೋಬೋಟಿಕ್ ಸಿಸ್ಟಮಲ್ಲಿ ಇಂಟೆಲಿಜೆನ್ಸ್ ಆಯಿತು, ಆ್ಯಕ್ಚುಯೇಟರ್ಸ್ ಆಯಿತು, ಸೆನ್ಸರ್ಸ್ ಆಯಿತು, 2 ಥರ ಮೆಮೊರಿ ಆಯಿತು. ಇದು ಬಿಟ್ಟು ಈಗ ನಾವೊಂದು ಪ್ರಶ್ನೆ ಕೇಳಿದ್ರೆ, ಈ ಇಂಟೆಲಿಜೆನ್ಸ್ಗೆ ಈ 5 ಇಂದ್ರಿಯಗಳಿಂದ ಬರತಕ್ಕಂಥ ಮಾಹಿತಿಯನ್ನು ಬಿಟ್ಟು ಬೇರೆ ಯಾವುದಾದ್ರು ಮಾಹಿತಿ ಸಿಗ್ಬೋದಾ? ಅದಕ್ಕೇನಾದ್ರು ಸೋರ್ಸ್ ಇದೆಯಾ? ಅಂದರೆ ಒಂದು ನಾವು ಬರ್ತ್ ಮೆಮೊರಿಯಿಂದ ಬಂದಿದ್ದೇನು ಅಂತ, ಅದು ಬಿಟ್ಟು ಇದೆರಡನ್ನು ಬಿಟ್ಟರೆ ಬೇರೆ ಏನಾದ್ರು ಒಂದು ಸಾಧ್ಯತೆ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳೋಣ. ಇವಾಗ ನಾವು ನಿಮ್ಮ ಜೀವನದಲ್ಲೇ ನೋಡಿದ್ದೀರ, ಯಾವುದಾದ್ರೂ ಒಂದು ವಸ್ತುವಿನ ಫಿಸಿಕಲ್ ಬೌಂಡ್ರಿಯಿಂದ ಹೊರಗಡೆ ಮಾಹಿತಿಯ ಎಕ್ಸ್ಚೇಂಜ್ ಕಳಿಸುತ್ತೆ, ತಗೊಳುತ್ತೆ, ವಿಡಿಯೋ, ಆಡಿಯೋ. ಈಗ ನೀವು ಮಾಡ್ತಾ ಇರೋದೇ ಇಲ್ಲಿ ಬಾಲಿಯಲ್ಲಿ ಕೂತ್ಕೊಂಡು ಏನು ಕಳಿಸ್ತಾ ಇದ್ದೀರಾ, ಅದು ಇನ್ನೆಲ್ಲೋ ಒಂದು ಕಡೆ ಹೋಗಿ ರೆಕಾರ್ಡ್ ಆಗುತ್ತೆ, ಇನ್ನೇನೋ ಆಗುತ್ತೆ. ಅಂದರೆ ಇದೇನು ತೋರಿಸ್ತಾ ಇದೆ, ಒಂದು ವಸ್ತುವಿನ ಬೌಂಡ್ರಿಯಿಂದ ಹೊರಗಡೆ ಮಾಹಿತಿಯ ಚಲನೆ ಇದೆ. ಮಾಹಿತಿಯಲ್ಲಿ ಏನೇನು ಬರ್ತಾ ಇದೆ, ಆಡಿಯೋ, ವಿಡಿಯೋ, ಫೈಲ್ಸು ಎಲ್ಲ. ಈಗ ನಾವು ಮುಂಚೆ ಏನು ಹೇಳಿದ್ವಿ, ಮನುಷ್ಯ ಪ್ರಕೃತಿಯಲ್ಲಿ ಏನು ನಡೆದಿದೆ ಅದನ್ನೇ ಕಾರ್ಯರೂಪಕ್ಕೆ ತರ್ತಾ ಇರೋದು ಅಂತ. ಅಂದರೆ ಈ ಗ್ಯಾಡ್ಜೆಟ್ಟು ಕೂಡ ಆ ರೀತಿಯ ಒಂದು ಪ್ರಕೃತಿಯ ಆ್ಯಕ್ಟಿವಿಟಿನ ರಿಯಾಲಿಟಿ ಮಾಡಿರೋದ ಅಂತ ನೀವು ಪ್ರಶ್ನೆ ಕೇಳ್ಕೋಬೋದು. ಕಾಳಿದಾಸನ ಪತ್ರ ಇರ್ಬೋದು. ಅಂದರೆ ಅದಕ್ಕೆಲ್ಲ ನಿಮಗೆ ಉತ್ತರ ಸಿಗುತ್ತೆ. ಈಗ ನಾನು ಏನು ತೋರಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಿಮಗೆ ಅಂದರೆ, ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆ ಆದಂಗೆ ಇದೆಲ್ಲ ನಿಮಗೆ ತೋರಿಸ್ತಾ ಇದೆ. ಈಗ ಇದರಲ್ಲೇ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಏನಾಯಿತು, ನಮಗೆ ಅತೀಂದ್ರಿಯ ಜ್ಞಾನ ಅಂತ ಎಷ್ಟೋ ಸರಿ ನೀವು ಕೇಳಿರ್ತೀರ. ಈಗ ಏನಪ್ಪ ಅತೀಂದ್ರಿಯ ಜ್ಞಾನ ಅಂತ ನೀವು ಯೋಚನೆ ಮಾಡಿದ್ರೆ, ನಮ್ಮ 5 ಇಂದ್ರಿಯಗಳಿಂದ ನಮಗೆ ಬರತಕ್ಕಂಥ ಮಾಹಿತಿಯನ್ನು ಬಿಟ್ಟು ಬೇರೆ ಏನಾದರೂ ಮಾಹಿತಿ ತಗೊಳ್ಳೋಕ್ಕೆ ಸಾಧ್ಯ ಇದ್ದರೆ ಅದನ್ನು ಅತೀಂದ್ರಿಯ ಜ್ಞಾನ ಅಂತ ಕರಿಬೋದಲ್ವ? ಹೌದು. ಈಗ ನಾವು ನಮ್ಮ ಕಣ್ಣಿನಿಂದ ನೋಡೋವಂಥ ಒಂದು ಏನಿದೆ ಆಪ್ಟಿಕಲ್ ಡೊಮೈನ್ ಅಂತ ಹೇಳ್ತೀವಿ, ಅದನ್ನು ನಾವು ಸೈನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಲ್ಲಿ 400ರಿಂದ 700 ನ್ಯಾನೋಮೀಟರ್ ಅಥವಾ 0.4 ಮೈಕ್ರಾನಿಂದ 0.7 ಮೈಕ್ರಾನ್ ಅಷ್ಟರ ಒಳಗಡೆ ಏನಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್,
ಅದನ್ನು ಮಾತ್ರ ನಾವು ಕಣ್ಣಿಂದ ನೋಡೋಕ್ಕೆ ಸಾಧ್ಯ. ಅದು ಬಿಟ್ಟು ಹೊರಗಡೆ ಏನೆಲ್ಲ ಆಗ್ತಾ ಇದೆ ಅದನ್ನು ನಮ್ಮ ಕಣ್ಣಿಂದ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ನಿಮಗೆ ಒಂದು ಎಕ್ಸ್ರೇ ತೋರಿಸ್ತೀವಿ, ಇನ್ಫ್ರಾರೆಡ್ ಕ್ಯಾಮ್ರಾದ ಪಿಕ್ಚರ್ ತೋರಿಸ್ತೀವಿ, ರಡಾರ್ದು ಪಿಕ್ಚರ್ ತೋರಿಸ್ತೀವಿ. ಅಂದರೆ ಇದರಿಂದ ಮಾಹಿತಿ ಬರ್ತಾ ಇರೋದು ಈ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ. ಅಂದರೆ ಆ ಮಾಹಿತಿಯೆಲ್ಲ ನಿಮಗೆ ಅತೀಂದ್ರಿಯ ಜ್ಞಾನ ತಾನೇ. ಹೌದು, ಇವತ್ತು ವಿಜ್ಞಾನದ ಮೂಲಕ ಹೆಚ್ಚು ಜನಕ್ಕೆ ಅದು ನಮಗೆ ಸಿಗ್ತಕ್ಕಂಥ ಫಿಸಿಕಲಿ ಗೊತ್ತಾಗ್ತಾ ಇದೆ. ಗೊತ್ತಾಗ್ತಾ ಇದೆ. ಆಧ್ಯಾತ್ಮದಲ್ಲಿ ಅದು ಫಿಸಿಕಲಿ ಗೊತ್ತಾಗಲ್ಲ, ಬಟ್ ಅದು ನಾವು ಪ್ರಶ್ನೆ ಕೇಳ್ಕೊಬೋದು. ಈಗ ನಾವು ಏನೇ ಮಾತಾಡಿದ್ರು ಅದನ್ನು ನಾವು ನಿರ್ದಿಷ್ಟ ಅಂತ ತಗೊಳ್ಳೋದಕ್ಕಿಂತ ಈ ರೀತಿ ಪ್ರಶ್ನೆಗೆ ಉತ್ತರ ಕಂಡುಹಿಡ್ತಾ ಸರ್ ತಾವು ಸೈಂಟಿಸ್ಟ್ ಇರೋದ್ರಿಂದ ಇಟ್ ಡಸಂಟ್ ಬಿಕಮ್ ಮೌಢ್ಯತೆ. ಅಲ್ಲ, ಅದರಲ್ಲೂ ಕೂಡ ನಾನು ನಿಮ್ಗೆ ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ನೀವೇ ಆ ರೀತಿ ಯೋಚನೆ ಮಾಡಿದಾಗ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನೋಡಿ. ಈಗ ನಾನು ಹೇಳಿದ ಮಾತ್ರಕ್ಕೆ ಅದು ಸರಿ ಅಂತ ಒಪ್ಕೋಬೇಡಿ. ಆ ರೀತಿ ಹೇಳ್ತಾ ಇರೋದು ನಾನು. ಅಂದರೆ ಈಗ ಮನುಷ್ಯ ಅಂದರೆ ಒಂದು ರೋಬೋಟಿಕ್ ಸಿಸ್ಟಮ್ ಅಂದಾಗ ಈಗ ಅತೀಂದ್ರಿಯ ಜ್ಞಾನವನ್ನು ಅಂದರೆ ಈ ಎರಡೂ ಮೆಮೊರಿ ಬಿಟ್ಟು ಒಂದು ಮೆಮೊರಿನಲ್ಲಿ ತನ್ನ ಇಂದ್ರಿಯಗಳಿಂದ ಬರ್ತಕ್ಕಂಥ ಎಲ್ಲ ಮಾಹಿತಿ ನೀವು ಓದ್ತೀರಾ, ಏನು ಕೇಳ್ತೀರಾ, ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಅನಾಲಿಸಿಸು ಎಲ್ಲ ಸ್ಟೋರ್ ಆಗಿದೆ. ಸೊ ಅದು ಬಿಟ್ಟು ನಿಮ್ಮ ಬರ್ತ್ ಪ್ರೋಸೆಸ್ಸಿಂದ ಬಂದಿದ್ದು ಬಿಟ್ಟು ಹೊರಗಿಂದ ಏನಾದ್ರು ಮಾಹಿತಿ ಬರ್ಬೋದಾ ಅಂತ ಪ್ರಶ್ನೆ ಕೇಳಿದಾಗ ನಮಗೊಂದು ಉತ್ತರ ಏನು ಸಿಗ್ತಾ ಇದೆ ಜನಸಾಮಾನ್ಯರಿಗೂ ಕೂಡ, ವಿಜ್ಞಾನ ಬೆಳೆದಂಗೆ ಇದನ್ನೆಲ್ಲ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಪ್ರಪಂಚದಲ್ಲಿ ಏನೆಲ್ಲ ನಡೀತಿದೆ ನಮಗೆ ಕಣ್ಣಿಗೆ ಗೋಚರ ಆಗದೆ ಇರೋದನ್ನು ಕೂಡ ನಮಗೆ ಕಣ್ಣಿಗೆ ಗೋಚರ ಆಗೋ ಹಂಗೆ ಮಾಡಿ ತೋರಿಸ್ತಾ ಇದ್ದಾರೆ. ಇದೇ ಕೆಲಸನ ಇವತ್ತು ನಾವು ಮಾಡಿ ತೋರಿಸಿದಾಗ ಮೊದಲು ಸ್ವಲ್ಪ ಒಂಥರ ಆಶ್ಚರ್ಯ ಈಗ ರಾವಣ ಸೀತೆಯನ್ನ ಇದರಲ್ಲಿ ಹೊತ್ಕೊಂಡು ಹೋದ ಅನ್ನೋದು ನಮಗೆ ಕಟ್ಟುಕತೆ ಅನಿಸ್ತಿತ್ತು. ಈಗ ಚಾರ್ಟರ್ ಫ್ಲೈಟ್ ನೋಡಿದ ಮೇಲೆ ರಾವಣ ಹೊತ್ಕೊಂಡು ಹೋಗಿರ್ಬೋದು ಅಂತ ಅನಿಸ್ತದೆ. ಹಾಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಎಲ್ಲ ಈ ರೀತಿ ನೋಡಿದಾಗ ಅಂದರೆ ಈಗ ಇದರಲ್ಲಿ ಏನಾಯಿತು, ನಮಗೆ ಈ ಅತೀಂದ್ರಿಯ ಜ್ಞಾನವನ್ನು ಬರಬೇಕಾದ್ರೆ ಈಗ ಮೊಬೈಲಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅದರಲ್ಲಿ ಕೂಡ ಒಂದು ಉಪಕರಣ ಇದೆ. ಆ ಉಪಕರಣದ ಮೂಲಕ ಒಂದು ವೇವ್ನ ಹೊರಗಡೆ ಕಳಿಸುತ್ತೆ. ಹೊರಗಡೆಯಿಂದ ಬರೋ ವೇವ್ನ ಕ್ಯಾಪ್ಚರ್ ಮಾಡಿ ಅದನ್ನು ಪ್ರೋಸೆಸ್ ಮಾಡಿ ಅನಲೈಸ್ ಮಾಡಿ ಮ್ಯಾಚ್ ಮಾಡಿ ಇದೇ ವಾತಾವರಣದಲ್ಲಿ ಇರ್ತಕ್ಕಂಥ ನಿಮಗೆ ಬೇಕಾದ ಮಾಹಿತಿಯನ್ನು ನಿಮ್ಮ ಮೊಬೈಲಲ್ಲಿ ಇಮಿಡಿಯೇಟ್ಲಿ ನಡೀತದಲ್ಲ ಸರ್, ಅದೆಲ್ಲ ಆಗ್ತಾ ಇದೆ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅದು ಆಗ್ತದೆ. ಅವ್ರ ಕೈಯಲ್ಲಿರೋ ಮೊಬೈಲ್ನಲ್ಲಿ ಅವ್ರಿಗೆ ಬೇಕಾದ ಮಾಹಿತಿ ತೋರಿಸುತ್ತೆ. ಎರಡೂ ಇಲ್ಲೇ ಇದೆ. ನಿಮಗೆ ಬೇಕಾಗಿದ್ದು ಮಾತ್ರ ಅದು ತೋರಿಸುತ್ತೆ, ಅವ್ರಿಗೆ ಬೇಕಾಗಿದ್ದು ಅವ್ರಿಗೆ ತೋರಿಸುತ್ತೆ. ಮೈಂಡ್ ಆ್ಯಂಡ್ ಮ್ಯಾಟರ್ ಸೇಮ್ ಮ್ಯಾನರ್. ಅಂದರೆ ಇವಾಗ ಏನಾಯಿತು, ಈ ರೀತಿ ಆಗೋ ಪ್ರಕ್ರಿಯೆ ಕೂಡ ಈಗ ನಿಮ್ಮಲ್ಲಿ ಆ ರೀತಿಯ ಒಂದು ಆಪರೇಟಸ್ ಇರಬಹುದಾ ಅಂತ ಪ್ರಶ್ನೆ ಕೇಳ್ಕೊಬೋದು. ಓಕೆ, ಅಂದರೆ ಈಗ ಬಾಕಿದಕ್ಕೆಲ್ಲ ನಾವು ನೋಡ್ತಾ ಇದ್ದೀವಿ, ನಮ್ಮ ಕಣ್ಣಿಂದ ನೋಡ್ತೀವಿ, ಕೈಯಿಂದ ಕೆಲಸ ಮಾಡ್ತೀವಿ. ಅಂದರೆ ಬಾಕಿ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಇರೋದನ್ನೆಲ್ಲ ಯಾವ ರೀತಿ ನಾವು ಉಪಯೋಗಿಸ್ತಿದ್ದೀವಿ ಅಂತ ನೋಡ್ತಾ ಇದ್ದೀವಿ. ಈ ಒಂದು ಪ್ರಕ್ರಿಯೆಯಲ್ಲಿ ಈ 5 ಇಂದ್ರಿಯಗಳಿಂದ ಹೊರಗಡೆ ಇರ್ತಕ್ಕಂಥ ಮಾಹಿತಿಯನ್ನು ಪ್ರತಿಯೊಬ್ಬ ವ್ಯಕ್ತಿಯು ಪಡಿಬಹುದಾ ಅಂತ ಒಂದು ಪ್ರಶ್ನೆ ಕೇಳಿದಾಗ ಪಡಿಬಹುದು ಅಂತ ಉತ್ತರ ಬರುತ್ತೆ. ಆದರೆ ಹೇಗೆ ಪಡಿಬೋದು, ಆ ಪಡೆಯೋದಕ್ಕೆ ಅವನು ಏನೆಲ್ಲ ತನ್ನನ್ನು ತಾನು ಇದು ಮಾಡ್ಕೋಬೇಕು ಅಂದರೆ, ಈಗ ನಾವು ಟೀಚರ್ ಅದಾದಾಗ ಯಾವುದೇ ಇದು ಮಾಡುವಾಗ ನಮಗೇನು ಗೊತ್ತಾಗುತ್ತೆ, ಒಂದು ವಿಷಯ ಗೊತ್ತಿದ್ದ ಮಾತ್ರಕ್ಕೆ ಅದನ್ನು ಕಾರ್ಯರೂಪಕ್ಕೆ ತರೋದು ಸುಲಭ ಅಲ್ಲ. ಗೊತ್ತಿರ್ಬೋದು ಇದು ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಅಂತ, ಆದರೆ ಅದನ್ನು ಹಾಗೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದು ತೋರಿಸ್ಕೊಡ್ಬೇಕಾದ್ರೆ ಎಷ್ಟು ಶ್ರಮ ಇದೆ, ಎಷ್ಟು ಸ್ಕಿಲ್ ಬೇಕು, ಎಷ್ಟು ಡೆವಲಪ್ಮೆಂಟ್ಸ್ ಬೇಕು. ಅಂದರೆ ನಿಮ್ಮಲ್ಲಿ ಆ ರೀತಿಯ ಒಂದು ಸ್ವಿಚ್ಚು ಅಥವಾ ಮೆಕ್ಯಾನಿಸಮ್ ಇದೆ ಅಂತ ನಾನು ಹೇಳ್ಬೋದು. ಆದರೆ ಸಾಮರ್ಥ್ಯ ಇದೆ. ಆದರೆ ಆ ಸಾಮರ್ಥ್ಯವನ್ನು ನೀವು ಬೆಳೆಸ್ಕೊಂಡು ಅದನ್ನು ಉಪಯೋಗಕ್ಕೆ ತರಬೇಕಾದ್ರೆ ನೀವು ಪಡಬೇಕಾದ ಶ್ರಮ ಅಥವಾ ಒಂದು ಸಾಧನೆ ಎಷ್ಟು ಅನ್ನೋದು ಅದು ನಿಜವಾದ ಪ್ರಶ್ನೆ. ಈಗ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಈಗ ಯೋಗ ಅಂತೀವಿ. ಯೋಗ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಯೋಗ ಅಂದರೆ ಒಂದು ರೀತಿಯನ್ನೆಲ್ಲ ಹೇಳ್ತಾರೆ, ನಿಮ್ಮನ್ನು ಯೂನಿವರ್ಸ್ ಜೊತೆ ಸಮಾಗಮ ಮಾಡ್ತಕ್ಕಂಥ ಒಂದು ಲಿಂಕ್ ಅಂತ, ಒಂದು ಸಂಬಂಧ ಮಾಡ್ತಕ್ಕಂಥ ಜೋಡಣೆಯ ಒಂದು ಪ್ರಕ್ರಿಯೆ ಅಂತ. ಈಗ ನಾವು ಮುಂಚೆ ಟೆರೆಸ್ಟ್ರಿಯಲ್ ಟವರ್ ಇದ್ದಂಥ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಒಂದು ಟಿ ವಿ ಇರೋದು, ರೂಫ್ ಟಾಪಲ್ಲಿ ಒಂದು ಆ್ಯಂಟೆನಾ ಇರೋದು. ಆ ಆ್ಯಂಟೆನಾ ಏನಾದ್ರು ಟೆರೆಸ್ಟ್ರಿಯಲ್ ಟವರಿಗೆ ಕರೆಕ್ಟಾಗಿ ಅಲೈನ್ ಆಗಿಲ್ದಿದ್ರೆ ನಿಮ್ಮ ಟಿ ವಿಯಲ್ಲಿ ಏನೂ ಸಿಗ್ನಲ್ ಬರ್ತಿರಲಿಲ್ಲ. ನೀವು ಅವಾಗ ಏನು ಮಾಡ್ತಿದ್ದೀರಿ, ಮೇಲೋಗಿ ಅದನ್ನು ಸ್ವಲ್ಪ ಅಲೈನ್ ಮಾಡಿ ಅದನ್ನು ಕರೆಕ್ಟಾಗಿ ಅಲೈನ್ ಮಾಡಿದ್ರೆ ಪೂರ್ತಿ ಸಿಗ್ನಲ್ ಫ್ಲೋ ಆಗಿ ನಿಮ್ಮ ಟಿ ವಿ ಒಳಗೆಲ್ಲ ಪಿಕ್ಚರ್ ಎಲ್ಲ ಕಾಣೋಕ್ಕೆ ಶುರು ಆಗುತ್ತೆ. ಅದೇ ರೀತಿ ಮನುಷ್ಯನಲ್ಲೂ ಕೂಡ
ತನ್ನ ಕೆಲವು ಸಾಧನೆಗಳಿಂದ ಈ ರೀತಿ ಪ್ರಕ್ರಿಯೆಯನ್ನು ಎನರ್ಜೈಸ್ ಮಾಡಿಕೊಂಡು ಈ ಪ್ರಪಂಚವನ್ನು ಯೂನಿವರ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದಾ? ಅದೇ ಧ್ಯಾನ. ಅದು ಧ್ಯಾನದ ಮೂಲಕ, ಬೇರೆ ಎಲ್ಲದರ ಮೂಲಕ ನಿಮ್ಮನ್ನು ನೀವು ಯಾವುದೇ ಒಂದು ರೀಚಾರ್ಜ್. ಕೆಲವು ಪ್ರಕ್ರಿಯೆಗಳಲ್ಲಿ ಅಳವಡಿಸ್ಕೊಂಡು ಅದು ನಿಮಗೆ ವಿದಿತ ಆಗುತ್ತೆ. ಈಗ ನಿಮಗೆ ಹೇಗೆ ವಿದಿತ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗದೇ ಇರ್ಬೋದು. ಆದರೆ ಇವತ್ತಿನ ಪ್ರಪಂಚದಲ್ಲಿ ನಾವು ನೋಡಿದಾಗ ಈಗ ಸಿದ್ಧ ಪುರುಷರು ಅಂತೀವಿ, ಅಥವಾ ಕೆಲವರು ಯೋಗಿಗಳು, ಬೇರೆ ಬೇರೆ ಎಲ್ಲ ಕೆಪಾಸಿಟಿ ಇರೋರು, ಅವ್ರನ್ನೆಲ್ಲ ನೋಡಿದಾಗ ನಮಗೇನು ಅನಿಸುತ್ತೆ, ಅವರು ತಮ್ಮ ಸಾಧನೆಯ ಮೂಲಕ ಈ ರೀತಿಯ ಪ್ರಕ್ರಿಯೆಗಳನ್ನು ಕೆಲವು ಹಂತದವರೆಗೆ ತಗೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಗಳ, ಅವರು ಈ ರೀತಿ ಮಾಡ್ತಾ ಇದ್ದಾರಾ ಅಂತ ಅಂದಾಗ ಹಾಗೆ ನಡೀತಾ ಇದೆ ಸರ್. ಆ ಗುಣ ಬರಬೇಕಾಗಿದ್ರೆ ಮನುಷ್ಯ ಅಟ್ಯಾಚ್ಮೆಂಟ್ ಅನ್ನೋದು ದೂರ ಆಗಬೇಕಾ? ಅದು ಹೇಗಾಗುತ್ತೆ, ಯಾಕಾಗುತ್ತೆ ಅಂತ ನಾವು ಯೋಚನೆ ಮಾಡುವಾಗ, ಇನ್ನೊಂದು ಆಧ್ಯಾತ್ಮದ ಬಗ್ಗೆ ಮಾತಾಡುವಾಗ ಇನ್ನೊಂದು ಏನು ಹೇಳ್ತಾರೆ, ಈಗ ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೆಲವು ಹುಟ್ಟುಗುಣಗಳಿದೆ ಅಥವಾ ಕೆಲವು ಟೆಂಡೆನ್ಸಿ ಇದೆ ಅಂತ ಹೇಳ್ತಾರೆ, ಆ್ಯಟಿಟ್ಯೂಡ್. ಈ ಟೆಂಡೆನ್ಸಿ ಅಂದರೆ ಏನು ಅಂತ ನಾವು ಒಂದು ಪ್ರಶ್ನೆ ಕೇಳಿದ್ರೆ, ಈಗ ನಾವು ಒಂದು ಚಿಕ್ಕ ಮಗು ತಗೊಳ್ಳಿ, ಆ ಮಗು ತನ್ನ ಆ ಜೀವನದಲ್ಲಿ ಇನ್ನೂ ಏನೂ ಮಾತಾಡೋಕ್ಕೆ ಕಲ್ತಿರಲ್ಲ ಅಥವಾ ಮ್ಯೂಸಿಕ್ ಹೇಳೋಕ್ಕೆ ಕಲ್ತಿರಲ್ಲ. ಅಂಥ ಮಗು ತನ್ನ ವಾಯ್ಸ್ ಸಿಸ್ಟಮ್ನ ಯುಟಿಲೈಸ್ ಮಾಡಿಕೊಂಡು ಆ ಇಂಟೆಲಿಜೆನ್ಸು, ಆ ಕಮಾಂಡ್ಸ್ ಆ ಬಾಡಿಗೆ ಕೊಟ್ಟರೆ ಆ ವಾಯ್ಸ್ ಜನ್ರೇಟ್ ಮಾಡ್ಬೋದಲ್ವಾ? ಹಾಡೋಕ್ಕೆ ಶುರುವಾಗುತ್ತೆ. ಹಾಡೋದಕ್ಕೆ, ಮಾತಾಡೋದಕ್ಕೆ, ಎಲ್ಲದಕ್ಕೂ ಆ ಇಂಟೆಲಿಜೆನ್ಸು ಆ ಮಗುವಿನಲ್ಲಿ ಆ ಎಲ್ಲ ಕ್ಷಮತೆ ಇದೆ. ಆದರೆ ಆ ಮಗುನಲ್ಲೇ ಯಾಕಾಯಿತು, ಬೇರೆ ಮಗುನಲ್ಲಿ ಯಾಕಾಗಲಿಲ್ಲ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಅದು ಮಗು ಮಾಡ್ಬೋದು ಈ ರೀತಿ ಅನ್ನೋದಕ್ಕೆ ಏನು ಅನುಮಾನ ಇಲ್ಲ. ಅಂದರೆ ಈ ಚೈಲ್ಡ್ ಪ್ರಾಡಿಜಿಗಳು ಅದಕ್ಕೆಲ್ಲ ಒಂದು ರೀತಿಯಲ್ಲಿ ಉತ್ತರ ಕಂಡುಹಿಡಿಬೋದು. ಇದರಲ್ಲಿ ಬರ್ತಿಂದ ಬರ್ತಕ್ಕಂಥ ಮೆಮೊರಿನಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ಗಳಿದ್ದರೆ ಆ ಇಂಟೆಲಿಜೆನ್ಸ್ ಅದನ್ನು ಉಪಯೋಗಿಸ್ಕೊಂಡು, ಈಗ ಎಷ್ಟೋ ಸರಿ ನೀವು ಹೇಳ್ತೀರಾ, ಆ ಮಗು ಆ ತಾತ ಮಾಡೋ ಥರನೇ ಇಡಿಯೋಸಿಂಕ್ರಸಿಸ್ ಇದೆ, ಹಿಂಗೇನೋ ಮಾಡುತ್ತೆ, ಇನ್ನೇನೋ ಮಾಡುತ್ತೆ, ಕೆಲವು ಮ್ಯಾನರಿಸಮ್ಸು ಅಥವಾ ಹೇಳೋದು ಮಾಡೋದು ಎಲ್ಲ, ಅದು ಹೇಗೆ ಬಂದಿರ್ಬೋದು ಅಂತ ಒಂದು ಯೋಚನೆ ಮಾಡಿದಾಗ ಅದು ಬರ್ತ್ ಪ್ರೋಸೆಸ್ಸಲ್ಲಿ ಬರ್ತಕ್ಕಂಥ ಮೆಮೊರಿಯಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ತೊಗೊಂಡು ಮಾಡುತ್ತೆ ಅಂತ. ಇನ್ನೊಂದು ಮುಖ್ಯವಾಗಿ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ, ನಾವು ಆಟೋ ಪೈಲಟ್ ಕಾನ್ಸೆಪ್ಟನ್ನ ತರಬೇಕು. ಅದರಲ್ಲಿ ಏನಪ್ಪ ಅಂದರೆ, ಈಗ ಮಗು ಬೆಳೀತಾ ಇದೆ ಅಂದಾಗ ನಾವು ಏನು ಹೇಳಿದ್ವಿ, ಅದು ತನ್ನನ್ನು ತಾನು ಎಲ್ಲ ಕೆಲಸ ಮಾಡೋದಕ್ಕೆ ಯಾವ ಇನ್ಸ್ಟ್ರಕ್ಷನ್ಸ್ನ ಜನ್ರೇಟ್ ಮಾಡ್ಕೋಬೇಕು, ಯಾವ ರೀತಿ ಅದು ಕೊಟ್ಟಾಗ ತನ್ನ ಈ ಇಂದ್ರಿಯಗಳು ಕೆಲಸ ಮಾಡುತ್ತೆ ಅನ್ನೋದನ್ನು ಅರ್ಥಕೊಂಡು ಅದು ಡೆವಲಪ್ ಮಾಡ್ಕೋತಾ ಹೋಗುತ್ತೆ. ಅಂದರೆ ಇಂಟರ್ನಲೈಸ್ ಮಾಡ್ಕೋತಾ ಇದೆ ಕೆಲಸವನ್ನು. ಅದೇ ಕಾರಣಕ್ಕೋಸ್ಕರ ನಾವೆಷ್ಟೋ ಸರಿ ನೋಡಿದಾಗ ಏನಾಗುತ್ತೆ, ಮಗುಗೆ ಒಂದು ತುಂಬ ಇಷ್ಟವಾದ ಕೆಲಸ ಆದರೆ ನಿಮ್ಮ ಹತ್ರ ಅದು ಮತ್ತೆ ಮಾಡಿಸುತ್ತೆ. ರಿಪೀಟ್ ಮಾಡು, ಖುಷಿ ಬಂತು ಅಂದರೆ ನೀ ತೆಗೆದು ಎಸ್ತಾರೆ ಮತ್ತೆ ಮಾಡು ಅಂತ. ಯಾಕೆ ಮತ್ತೆ ಮಾಡು ಅಂತಂದರೆ, ಅದು ತನ್ನನ್ನು ಇಂಟರ್ನಲೈಸ್ ಮಾಡಿಕೊಂಡು ಅದನ್ನು ಕಲ್ತ್ಕೋಬೇಕಾದ್ರೆ ರಿಪೀಟ್ ಮಾಡಿದಾಗ ತಾನೇ ಬರುತ್ತೆ ಪರ್ಫೆಕ್ಷನ್ನು. ಸೊ ಅದು ರಿಪೀಟ್ ಆದಂಗೆ ತನ್ನಲ್ಲಿ ಆ ಪ್ರಕ್ರಿಯೆಯನ್ನು ಬೆಳೆಸ್ಕೊಂಡು ಇಂಟರ್ನಲೈಸ್ ಮಾಡಿ ಆಟೋ ಪೈಲಟ್ ಥರ ಮಾಡ್ತಾಯಿದೆ. ಈಗ ಆಟೋ ಪೈಲಟ್ ಅಂದರೆ ಏನು, ಈಗ ನಾವು ಒಂದು ಏರ್ಕ್ರಾಫ್ಟಲ್ಲಿ ಬಂದ್ವಿ, ಬೆಂಗಳೂರಿಂದ ಬಾಲಿಗೆ ಬಂದ್ವಿ. ನಾವು ಅಲ್ಲಿ ಕೂತಿದ್ದಾಗ ಪೈಲಟ್ಟು ಕೂತಿದ್ದಾನೆ, ಪೈಲಟ್ ಏನೂ ಮಾಡದೇ ಇದ್ದರೂ ಕೂಡ ಆ ಪ್ಲೇನು ಬೆಂಗಳೂರಿಂದ ಬಾಲಿಗೆ ಬರುತ್ತೆ. ಅಂದರೆ ಇವತ್ತು ವಿಜ್ಞಾನ ತಂತ್ರಜ್ಞಾನದ ಉಪಯೋಗ ಮಾಡಿ ಆ ಪ್ರೋಸೆಸರ್ಗಳನ್ನ, ಆ ಸಾಫ್ಟ್ವೇರ್ನ ಎಷ್ಟರ ಮಟ್ಟಿಗೆ ಡೆವಲಪ್ ಮಾಡಿದೆ ಅಂದರೆ, ಆ ಪ್ಲೇನಲ್ಲಿರ್ತಕ್ಕಂಥ ಮಾಹಿತಿ ಕೊಡೋ ಸೆನ್ಸರ್ಸ್ನ ಡೇಟಾ ಯೂಸ್ ಮಾಡಿಕೊಂಡು ಆ ಪ್ಲೇನಲ್ಲಿರೋ ಆ್ಯಕ್ಚುಯೇಟ್ರ್, ಇಂಜಿನ್ ಇರ್ಬೋದು, ರಡರ್ ಇರ್ಬೋದು, ಬೇರೆ ಬೇರೆ ಬ್ರೇಕಿಂಗ್ ಸಿಸ್ಟಮ್ ಇರ್ಬೋದು, ಅಂಥದ್ದನ್ನೆಲ್ಲ ಉಪಯೋಗಿಸ್ಕೊಂಡು ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪೈಲಟ್ನ ಯಾವುದೇ ಸಹಾಯ ಅಥವಾ ಯಾವುದೇ ಆ್ಯಕ್ಟಿವಿಟಿ ಇಲ್ಲದೆ ಕೂಡ ಅದು ಮಾಡೋ ಹಂಗೆ ಮಾಡಿದ್ದೀವಿ. ಅದನ್ನು ಮನುಷ್ಯ ಕೂಡ ತನ್ನಲ್ಲಿ ತಾನು ನಿರಂತರವಾಗಿ ಉಪಯೋಗಿಸ್ಕೋತಾ ಇದ್ದಾನೆ ಅದನ್ನು. ಈಗ ನಾವು ಸೈಕಲ್ ಹೊಡೆಯೋದು ಕಲ್ತಿದ್ದಾಗ, ಸೈಕಲ್ ಹೊಡೆಯೋಕ್ಕೆ ಮುಂಚೆ ನಮಗೆ ಎಷ್ಟು ಕಷ್ಟ ಆಗೋದು, ಬೀಳ್ತಿದ್ವಿ, ಇದು ಮಾಡ್ತಿದ್ವಿ. ಬಟ್ ಕಲ್ತ ಮೇಲೆ ಈಸಿ ಆಗಿಬಿಡುತ್ತೆ. ಒಂದು ಈಸಿ ಆಗುತ್ತೆ. ಅದು ನಾವು ಸೈಕಲ್ ಹೊಡಿತಾ ಇದ್ದಾಗ ನಾವು ಬೇರೆ ಏನೆಲ್ಲ ಯೋಚನೆ ಮಾಡ್ಬೋದು, ಏನೇನೋ ಎಲ್ಲ ಕೆಲಸನೂ ಮಾಡ್ಬೋದು. ಅಂದರೆ ನಾವು ಹೀಗೆ ಹೇಳ್ಬೋದಾ, ನಮ್ಮಲ್ಲಿ ಕೂಡ ಆಟೋ ಪೈಲಟ್ ಕೆಲಸ ಮಾಡ್ತಾ ಇದೆ. ಅಂದರೆ ನೀವೇನು ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತೀರಾ, ಅದನ್ನು ನಿಮ್ಮ ಒಂದು ಇನ್ಸ್ಟ್ರಕ್ಷನ್ ಇಲ್ಲದೆ, ಈಗ ಇದರಲ್ಲಿ ನೀವು ಅಂದರೆ ಯಾರು ಅಂತ ಪ್ರಶ್ನೆ ಬರುತ್ತೆ, ಅದಕ್ಕೆ ಆಮೇಲೆ ಉತ್ತರ ಕೊಡೋಣ. ಮೊದಲು ಇದರಲ್ಲಿ ಇಂಟೆಲಿಜೆನ್ಸು ಕಂಟ್ರೋಲರ್ಗೆ, ಆ್ಯಕ್ಚುಯೇಟರ್ಸ್ಗೆ
ಕಮಾಂಡ್ ಕೊಟ್ಟಾಗ ಕೆಲಸ ಮಾಡುತ್ತೆ. ಆ ಕಮಾಂಡ್ ಕೊಟ್ಟಂಗೆ ಇಂದ್ರಿಯಗಳಿಂದ ಬರ್ತಕ್ಕಂಥ ಮಾಹಿತಿಯನ್ನು ತಗೊಂಡು ಆಟೋ ಪೈಲಟ್ ಥರ ಕೆಲಸ ಮಾಡ್ತಾ ಇದೆ. ಆವಾಗ ನಮ್ಮ ಯಾವ ಅವಶ್ಯಕತೆ ಇಲ್ಲ ಅದಕ್ಕೆ ಅಂತ ಒಂದು ರೀತಿ ಅನ್ಕೋಬೋದು. ಅದೇ ರೀತಿ ಡ್ರೈವಿಂಗಲ್ಲಿ, ಬೇರೆ ಎಲ್ಲ ಕೆಲಸದಲ್ಲೂ. ಇದರಲ್ಲೂ ಇನ್ನೊಂದು ಸರಿ ಈಗ ಇದರಲ್ಲಿ ಏನಾಯಿತು, ನಮ್ಮಲ್ಲಿ ಕೂಡ ಒಂದು ಆಟೋ ಪೈಲಟ್ ಥರ ಕೆಲಸ ಮಾಡುತ್ತೆ. ಅಂದರೆ ನಾವೇನಾಯಿತು, ಪೈಲಟಾ? ಅಂದರೆ ಪೈಲಟ್ಟು ಆಟೋ ಪೈಲಟ್ಗಿಂತ ಡಿಫ್ರೆಂಟ್, ಬೇರೆನಾ ಅದು, ಬೇರೆ ಆಗಿ ಕೆಲಸ ಮಾಡ್ಬೋದಾ ಅದು ಅನ್ನೋದು ಒಂದು ನಮ್ಮ ಅರಿವಿಗೆ ಬರುತ್ತೆ. ಈ ಅರಿವಿಗೆ ಬಂದಾಗ ಈ ಪೈಲಟ್ ಏನು, ಈ ಪೈಲಟ್ ತನ್ನ ಆಟೋ ಪೈಲಟ್ ಥರ ಹೇಗೆ ಕೆಲಸ ಮಾಡಿಸ್ಕೊತಾ ಇದ್ದಾನೆ, ಅದರ ಬಗ್ಗೆ ಅವನಿಗೆ ಎಷ್ಟು ಅರಿವಿದೆ. ಈಗ ನಾವು ಏನೇ ಹೇಳ್ಕೊಡದೇ ಇದ್ದರೂ ಇದೆಲ್ಲ ವ್ಯಕ್ತಿಗಳನ್ನು ನಡೀತಾ ಇರತಕ್ಕಂಥ ಕೆಲಸ. ಆದರೆ ಇದನ್ನು ಅರ್ಥಕೊಂಡಾಗ ಏನಾಗ್ತದೆ, ಒಂದು ರೀತಿಯಲ್ಲಿ ಈಗ ಇವತ್ತಿನವರೆಗೂ ನಾನು ಯಾವುದೇ ಒಂದು ಸಮಯದಲ್ಲಿ ನಾನೇನಾದ್ರು ಒಂದು ಹೊಸ ಕೆಲಸ ಮಾಡಬೇಕು ಅಂತ ನನಗೆ ಅನಿಸಿದಾಗ ಕೇವಲ ಅನಿಸಿಕೆಯಿಂದ ಆ ಕೆಲಸ ಆಗುತ್ತಾ? ಇಲ್ಲ. ನನಗಿರ್ತಕ್ಕಂಥ ಈ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಹಂತ ಹಂತವಾಗಿ ಅದಕ್ಕೆ ಬೇಕಾಗೋ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಹೋದರೆ ಅದನ್ನು ಮಾಡ್ಬೋದು. ಅಂದರೆ ನಾನು ಆ ಕಾರ್ಯ ಆಟೋ ಪೈಲಟ್ ಆಗೋದು ಹೆಂಗೆ ಅಂತ ಪ್ರಯತ್ನ ಮಾಡ್ತಾ ಹೋದಾಗ ನನ್ನ ಸಿಸ್ಟಮ್ಮು ಆ ಸ್ಥಿತಿಗೆ ತರೋದಕ್ಕೆ ರೆಡಿ ಇರುತ್ತೆ. ಅಂದರೆ ಇಲ್ಲಿ ಪೈಲಟ್ ನಾನು ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಸರಿ ನೋಡಿರ್ತೀವಿ, 1 ಜನವರಿ ಎಲ್ಲ ಒಂದಿದ್ದು ತಗೋತಾರೆ, ಈ ವರ್ಷದಿಂದ ಈ ಬದಲಾವಣೆ ಮಾಡ್ತೀನಿ ನನ್ನ ಜೀವನದಲ್ಲಿ, ಇದು ಮಾಡಲ್ಲ ಅದು ಮಾಡಲ್ಲ. ಮೊದಲು ಒಂದು 3-4 ದಿನ ಫಾಲೋ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಆ ಒತ್ತು ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ನಮ್ಮನ್ನು ನಡೆಸ್ತಾ ಇರ್ತಕ್ಕಂಥ ಈ ಆಟೋ ಪೈಲಟ್ ಕೆಲಸ ಮಾಡುತ್ತೆ. ತಾನು ಹೇಗೆ ಮಾಡಬೇಕದು, ಅದಕ್ಕೇನು ಆಟೋ ಪೈಲಟ್ ಅಂತ ಗೊತ್ತಿದೆ, ಆ ಕಾರ್ಯಕ್ಕೆ ಹೋಗುತ್ತೆ. ಅಂದರೆ ನೀವು ಏನು ಹ್ಯಾಬಿಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಆ ಪ್ರವೃತ್ತಿಗೆ ಹೋಗುತ್ತೆ. ಅಂದರೆ ನೀವು ಹೊಸ ಒಂದು ಪುರುಷಾರ್ಥ ಮಾಡಿ ನಿರಂತರವಾಗಿ ಮಾಡಿ ಆ ಒಂದು ಆಟೋ ಪೈಲಟ್ ಸಿಸ್ಟಮ್ನ ಬದಲಾಯಿಸ್ಕೊಂಡ್ರೆ ಆ ರೀತಿ ಮುಂದೆ ಕೆಲಸ ಆಗುತ್ತೆ. ಇಲ್ದಿದ್ರೆ ಅದಕ್ಕೆ ಹೋಗುತ್ತೆ. ಅಂದರೆ ನಿಮ್ಮ ಸಿಸ್ಟಮ್ಮು ಅದಕ್ಕೆ ಬೇರೆ ಏನೂ ಗೊತ್ತಿಲ್ಲದೆ ಇದ್ದರೆ ತನಗೆ ಏನು ಸಿಗುತ್ತೆ ಅದರ ಮೂಲಕ ನಿಮ್ಮನ್ನು ನಡೆಸುತ್ತೆ. ಇದರಲ್ಲೂ ಕೂಡ ಸೈಕಾಲಜಿದು ಇನ್ನೊಂದು ವಿಷಯ ನಾವು ಯೋಚನೆ ಮಾಡಿದ್ರೆ, ಫೈಟ್ ಆರ್ ಫ್ಲೈಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೂಡ ಆ ವ್ಯಕ್ತಿಯನ್ನು ಹೇಗೆ ಉಳಿಸ್ಬೇಕು, ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಪ್ರತಿಯೊಂದು ವ್ಯಕ್ತಿಯನ್ನು ನಡೆಸ್ತಾ ಇರ್ತಕ್ಕಂಥ ಇಂಟೆಲಿಜೆನ್ಸ್ದು ಒಂದು ಡಿಸೈನ್ ಡ್ರೈವರ್ ಅನ್ಕೋಬೋದು. ಅದು ಫೈಟ್ ಇಲ್ಲ, ಫೈಟ್ ಆರ್ ಫ್ಲೈಟ್ ಅಂತ ಆ ಒಂದು ಮೆಸೇಜ್ ಕೊಡೋದು ಆ ಇಂಟೆಲಿಜೆನ್ಸು. ಅದು ಏನು ಮಾಡುತ್ತೆ ಅಂದರೆ, ನಿಮಗೆ ಬರ್ತಕ್ಕಂಥ ಒಂದು ಯಾವುದೇ ವಾತಾವರಣನ 5 ಇಂದ್ರಿಯಗಳ ಮೂಲಕ ನೋಡಿದಾಗ ಅದು ನಿಮ್ಮನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಅದರಲ್ಲಿ ಕೆಲಸ ನಡೀತಾ ಇರುತ್ತೆ. ಆ ಕೆಲಸ ಮಾಡುವಾಗ ಕೆಲವು ಸರಿ ನಿಮಗೆ ನೀನು ಈ ಜಾಗದಿಂದ ಓಡೋದ್ರೆ ನಿನ್ನ ಸೇಫ್ಟಿ ಇದೆ, ಇಲ್ಲಿರಬೇಡ ಅನ್ನೋ ಥರದಲ್ಲಿ ನಿಮ್ಮನ್ನು ಪ್ರೇರೇಪಿಸಿ ಓಡಿಸುತ್ತೆ. ಇನ್ನು ಕೆಲವು ಸರಿ ನಿನ್ನಲ್ಲಿ ಇವತ್ತಿರ್ತಕ್ಕಂಥ ಸಾಮರ್ಥ್ಯದಿಂದ ನೀನು ಈ ಸಮಸ್ಯೆಯನ್ನು ಎದುರಿಸ್ಬೋದು, ಧೈರ್ಯವಾಗಿ ಇರ್ಬೋದು ಅಂತ ಒಂದು ಪ್ರಾಂಪ್ಟ್ ಬಂದರೆ ನೀವು ಅದನ್ನು ಆ ರೀತಿ ಎದುರಿಸ್ತೀರ. ಇದನ್ನು ಸೈಕಾಲಜಿಸ್ಟ್ ಏನಂತಾರೆ, ಫೈಟ್ ಆರ್ ಫ್ಲೈಟ್ ಅಂತ. ಎಷ್ಟೋ ಸರಿ ಕೆಲವು ಪ್ರಕ್ರಿಯೆಗಳು ಬಾಡಿಯಲ್ಲಿ ಆಗೋದು ಅವ್ರಿಗೆ ಗೊತ್ತೇ ಇರಲ್ಲ ಯಾಕಾಗುತ್ತೆ ಅಂತ. ಈ ಕೆಲವು ಸರಿ ವಾಮಿಟಿಂಗ್ ಇರುತ್ತೆ, ಅಥವಾ ಕೆಲವು ಫೋಬಿಯಾ ಎಲ್ಲ ಇರುತ್ತೆ. ಆ ರೀತಿ ಸೆನ್ಸೇಷನ್ಗಳೆಲ್ಲ ಯಾಕಿರುತ್ತೆ ಅಂದರೆ ಈ ಇಂಟೆಲಿಜೆನ್ಸ್ಗೆ ಈ ಒಂದು ಮೆಮೊರಿಯಿಂದ ಬಂದಿರತಕ್ಕಂಥ ಮಾಹಿತಿ ಇರ್ಬೋದು, ಸಾಧ್ಯತೆ ಇರ್ಬೋದು. ಸೊ ಆ ರೀತಿ ನೋಡಿದಾಗ ಈಗ ಆಟೋ ಪೈಲಟ್ ಏನಾಯಿತು, ಪ್ರತಿಯೊಬ್ಬ ಮನುಷ್ಯ ಪೈಲಟ್ ಆಗಬೇಕು, ಆಟೋ ಪೈಲಟ್ ಆಗಬೇಕು. ಆಟೋ ಪೈಲಟ್ನಲ್ಲಿ ಕೆಲಸ ಮಾಡ್ಕೊಳ್ಳೋದನ್ನ ಕಲಿಬೇಕು. ಪೈಲಟ್ ಶುಡ್ ಕಂಟ್ರೋಲ್ ದಿ ಆಟೋ ಪೈಲಟ್. ಪೈಲಟ್ ಶುಡ್ ಮೇಕ್ ಯೂಸ್ ಆಫ್ ದ ಆಟೋ ಪೈಲಟ್ ಫಾರ್ ಡೂಯಿಂಗ್ ವಾಟ್ ದ ಪೈಲಟ್ ವಾಂಟ್ಸ್. ಇವತ್ತು ಏನಾಗ್ತಾ ಇದೆ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲೇ ನೋಡಿದ್ರೆ, ನಾವೇ ಯೋಚನೆ ಮಾಡಿದ್ರೆ, ನಾವು ಎಷ್ಟು ಕೆಲಸ ಕಾರ್ಯಗಳನ್ನು ನಮ್ಮ ಒಂದು ಡಿಸಿಷನ್ ಮೇಕಿಂಗ್ ಪ್ರತಿ ಇನ್ಸ್ಟೆಂಟಲ್ಲಿ ನಾವು ಏನು ಮಾಡಬೇಕೋ ಆ ಡಿಸಿಷನ್ ತೊಗೊಂಡ್ರೆ ತಾನೇ ಆಗುತ್ತೆ ಕೆಲಸ. ಹೌದು. ನಾವು ಆ ಡಿಸಿಷನ್ ತೊಗೊಳ್ಳದೇ ಇದ್ದಾಗ ಏನು ಮಾಡಬೇಕು, ನಮ್ಮ ಸಿಸ್ಟಮ್ಮು ಪ್ರೊಟೆಕ್ಟ್ ಮಾಡುತ್ತಲ್ವ ನಮ್ಮನ್ನು. ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾ ಇದೆ, ಆ ಸಮಯದವರೆಗೆ ಯಾವ ರೀತಿ ಏನೆಲ್ಲ ಕಲ್ತಿದೆ ಅದನ್ನು ಉಪಯೋಗಿಸ್ಕೊಂಡು ಈ ಮನುಷ್ಯನ ಅಥವಾ ಈ ಜೀವವನ್ನು ಹೇಗೆ ಉಳಿಸ್ಬೇಕು ಆ ಕೆಲಸ ಅದು ಮಾಡ್ತಾ ಹೋಗುತ್ತೆ. ಹಾಗೆ ಮಾಡ್ತಾ ಇರುವಾಗ ನಾವು ನಮ್ಮನ್ನು ನಾವು ಅರ್ಥಕೊಂಡ್ರೆ ಏನನ್ನು ಬೇಕಾದ್ರೂ ನಾನು ಈ ರೀತಿ ಸ್ಥಿತಿಗೆ ತಂದು ನನ್ನನ್ನು ನಾನು ಮುಂದೆ ತೊಗೊಂಡು ಹೋಗ್ಬೋದು. ಇವತ್ತು ನಾನು ಏನಾಗಿದ್ದೀನಿ ಅದು ಇವತ್ತಿನವರೆಗೂ ನಾನು ಮಾಡಿದ ಕೆಲಸಗಳ ಪರಿಣಾಮ. ನಾನೇನಾದ್ರು ಹೊಸದು ಮಾಡಬೇಕಾದ್ರೆ
ನಾನು ಅದಕ್ಕೆ ಬೇಕಾದ ಸಾಧನೆ ಮಾಡಿದ್ರೆ ಮಾತ್ರ. ಸಾಧನೆ ಮಾಡದೇ ಇದ್ರೆ ತಿಳ್ಕೊಂಬಿಟ್ರು ಗೊತ್ತಾಗಲ್ಲ. ಈಗ ಯೋಗದಿಂದ ಇದೆಲ್ಲ ಮಾಡ್ಬೋದು ಅಂತ ನಾನು ಹೇಳಿದ್ರು ಯೋಗ ಮಾಡ್ಬೇಕಲ್ಲ. ಅಂದರೆ ಅದನ್ನು ಮಾಡಿದಾಗ, ಆ ಸಾಧನೆ ಮಾಡಿದಾಗ ಆಗುತ್ತೆ. ಸಾಧನೆ ಮಾಡೋವರೆಗೂ ಇದೊಂದು ನಾಲೆಡ್ಜ್ ಅಷ್ಟೇ, ಇನ್ಫಾರ್ಮೇಷನ್. ಈಗ ಫಾರ್ ಎಕ್ಸಾಂಪಲ್ ಮೌಂಟ್ ಎವರೆಸ್ಟ್. ನೀವು ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂದ ಮಾತ್ರಕ್ಕೆ ನೀವು ಹತ್ತಕ್ಕಾಗತ್ತಾ? ನೀವು ನಿಮ್ಮನ್ನು ತಯಾರು ಮಾಡಬೇಕು. ಫಸ್ಟ್ ಬೇಸ್ ಸ್ಟೇಷನ್ಗೆ ಹೋಗಬೇಕು, ಅಕ್ಲೈಮೆಟೈಸ್ ಮಾಡ್ಕೋಬೇಕು. ಹಾಗೆ ಹಂತ ಹಂತವಾಗಿ ಮಾಡ್ತಾ ಹೋದರೆ ನೀವು ಕೂಡ ಮೌಂಟ್ ಎವರೆಸ್ಟ್ ಹತ್ಬೋದು. ಅದೇ ರೀತಿ ಎಲ್ಲ ಕೆಲಸದಲ್ಲೂ. ಅಂದರೆ ಇದರಲ್ಲಿ ಮುಖ್ಯವಾಗಿ ಏನು ಅಂದರೆ, ಮನುಷ್ಯ ಕೂಡ ಕೆಲವು ರೀತಿಯಲ್ಲಿ ತಾನು ಒಂದು ಎಕ್ಸ್ಕ್ಯೂಸ್ ಕೊಡೋಕ್ಕೆ ಬೇಕಾದ ಒಂದು ಪರಿಸ್ಥಿತಿನ ಹುಡುಕ್ತಾನ ಅಂತ ಕೊಟ್ಟರೆ. ಪೈಲಟ್ ಯಾಕೆ ಎಲ್ಲ ಸಮಯದಲ್ಲೂ ಡಿಸಿಷನ್ ತಗೊಳ್ಳಲ್ಲ, ಆಟೋ ಪೈಲಟ್ ಮೂಲಕ ಕೆಲಸ ಮಾಡಿಸ್ಕೊತಾನೆ ಅಂತ ನಮ್ಮನ್ನು ನಾವೇ ಕ್ವೆಶ್ಚನ್ ಮಾಡ್ಕೋಬೋದು. ಅವಾಗ ಏನನ್ಸುತ್ತೆ ನಮಗೆ, ಒಂದು ರೀತಿಯಲ್ಲಿ ನಾವು ಕೂಡ ಏನಾದ್ರು ಒಂದು ಈ ರೀತಿ ತೊಂದರೆ ಆಗಿದ್ದು ನನ್ನಿಂದಲ್ಲ, ಈ ಪರಿಸ್ಥಿತಿ ಅಲ್ಲ, ಈ ಪರಿಸ್ಥಿತಿಯಿಂದ. ಕರ್ಮ ಎಲ್ಲ ಬಿಡಿ, ಅದು ಬೇರೆ. ಈವನ್ ಅದರ್ವೈಸ್ ಯಾವುದೇ ಒಂದು ಸಮಸ್ಯೆ ಆದಾಗ ಸ್ಕೇಪ್ ಗೋಟ್ ಹುಡ್ಕೋದು ಮನುಷ್ಯನ ಒಂದು ಪ್ರವೃತ್ತಿ. ಎಸ್ಕೇಪ್ ಆಗ್ತಾನೆ, ಬೇರೆಯವ್ರ ಮೇಲೆ ಹಾಕ್ತಾನೆ, ಯಾರನ್ನಾದ್ರೂ ಬಲಿಪಶು ಮಾಡ್ತಾನೆ. ಅದು ಮಾಡಬೇಕಾದ್ರೆ ಈಗ ನಾನು ಎಲ್ಲ ನನ್ನ ಕೆಲಸಗಳಿಗೆ ನನ್ನ ಡಿಸಿಷನ್ನೇ ಕಾರಣ ಅಂತ ನಾನು ಒಪ್ಕೊಂಡ್ರೆ ಈ ರೀತಿ ಹೆಂಗೆ ನಾವು ಹೇಳೋಕ್ಕಾಗತ್ತೆ? ಹೇಳಲ್ಲ. ಅದು ಬಿಡಿ, ಅದೇ ನೀವು ಅದಕ್ಕೆ ಬೇರೆ ಹೋಗಿ. ನಾನು ಹೇಳ್ತಾ ಇರೋದು ಮುಖ್ಯವಾಗಿ ಈ ಎಲ್ಲ ಇದಕ್ಕೂ ನನ್ನ ಡಿಸಿಷನಿಂದಾನೇ ನನ್ನ ಸ್ಥಿತಿ ಅಂತ ನಾನು ಒಪ್ಕೊಂಡ್ರೆ ಈ ರೀತಿ ಒಂದು ಎಕ್ಸ್ಕ್ಯೂಸ್ ಕೊಡೋಕ್ಕೆ ಸಾಧ್ಯನಾ? ಎಕ್ಸ್ಕ್ಯೂಸ್ ಕೊಡೋಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಅದು ಒಂದು ಪ್ರವೃತ್ತಿ ಆಗುತ್ತಾ ಮನುಷ್ಯನಲ್ಲಿ ಅಂತ ಪ್ರಶ್ನೆ. ಈಗ ಸೈಕಾಲಜಿ ಇದು ಎಲ್ಲ ಏನು, ಹೇಗೆ ನಡೀತಾರೆ, ಹೇಗೆ ಬಿಹೇವ್ ಮಾಡ್ತಾರೆ, ಬಿಹೇವಿಯರ್ ಪ್ಯಾಟ್ರನ್ ಅನಲೈಸ್ ಮಾಡಿ ಇದು ಮಾಡೋದು. ಅದನ್ನೇ ನಾವು ಈ ಆಧ್ಯಾತ್ಮದ ಮೂಲಕ ನೋಡುವಾಗ ಅವ್ರು ಏನು ಹೇಳೋದು, ನಿನ್ನನ್ನು ನೀನು ಅರಿತುಕೊಂಡಾಗ ನೀನು ಅನ್ನೋದು ಕೇವಲ ಈ ಒಂದು ಬಾಡಿ ಅಲ್ಲ, ಕೇವಲ ಇದೊಂದು ಪ್ಲ್ಯಾಟ್ಫಾರ್ಮ್ ಅಲ್ಲ, ಈ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸ್ತಾ ಇರ್ತಕ್ಕಂಥ ಒಂದು ಚೇತನ. ಆದರೆ ಆ ಚೇತನನ ನಾವು ಒಂದು ಐಡೆಂಟಿಟಿ ಕೊಟ್ಟಿದ್ದೀವಿ. ಈಗ ನೀವು ಒಬ್ಬ ಪ್ರೊಫೆಸರು, ಇಂಗ್ಲೀಷ್ ಪ್ರೊಫೆಸರು ಅಂದರೆ, ಈಗ ನಿಮ್ಮ ಆಟೋ ಪೈಲಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ನಿಮ್ಮ ಆ ಒಂದು ಪ್ರೊಫೆಸರ್ಶಿಪ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನಿಮ್ಮ ಕೈಲಿ ಎಲ್ಲ ಕೆಲಸ ಮಾಡಿಸುತ್ತೆ. ನಿಮಗೆ ಗೊತ್ತಿಲ್ಲದಂಗೂ ಎಷ್ಟೋ ಸರಿ ಮಾಡಿಸುತ್ತದು. ನೀವೇನು ಡಿಸಿಷನ್ ಮಾಡಬೇಕಾಗಿಲ್ಲ, ನೀವೊಂದು ಐಡೆಂಟಿಟಿ ತೊಗೊಂಡಿದ್ದೀರ ಆಗಲೇ. ಸೊ ಯುವರ್ ಆಟೋ ಪೈಲಟ್ ಹ್ಯಾಸ್ ದಟ್ ಅಟ್ಯಾಚ್ಡ್ ಐಡೆಂಟಿಟಿ. ಈಗ ನಾವು ಹುಟ್ಟಿದಾಗ ಯಾವ ಮನೆಯಲ್ಲಿ ಹುಟ್ಟಿದ್ವಿ, ಯಾವ ಕುಟುಂಬದಲ್ಲಿ ಹುಟ್ಟಿದ್ವಿ, ಯಾವ ಗ್ರೂಪಲ್ಲಿ ಹುಟ್ಟಿದ್ವಿ, ಯಾವ ದೇಶದಲ್ಲಿ ಹುಟ್ಟಿದ್ವಿ, ಅದೆಲ್ಲ ಐಡೆಂಟಿಟಿ ಅಟ್ಯಾಚ್ಮೆಂಟು. ಈ ಐಡೆಂಟಿಟಿ ಅಟ್ಯಾಚ್ ಆಗಿರೋವರೆಗೂ ನಮ್ಮ ಆಟೋ ಪೈಲಟ್ಟು ಆ ಐಡೆಂಟಿಟಿನ ಒಂದು ರೀತಿಯಲ್ಲಿ ಖುಷಿಯಾಗಿಡೋಕ್ಕೆ ಏನೆಲ್ಲ ಬೇಕೋ ಮಾಡ್ತಾ ಇರುತ್ತೆ. ನಮಗೆ ಅದರಲ್ಲಿ ಅರಿವಿಲ್ಲದೆ ಇರ್ಬೋದು, ಪೈಲಟ್ಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಇದನ್ನೆಲ್ಲ ಮಾಡಿಸುತ್ತೆ. ನಮ್ಮಲ್ಲಿರ್ತಕ್ಕಂಥ ಸಿಸ್ಟಮ್ ಇದನ್ನು ಮಾಡಿಸುತ್ತೆ ಅಂತ ನಾವು ಪೈಲಟ್ ಅರ್ಥ ಮಾಡಿಕೊಂಡ್ರೆ ಆವಾಗ ನಮ್ಮನ್ನು ನಾವು ನಡೆಸ್ಕೊಳ್ಳೋ ರೀತಿ ಬದಲಾಗುತ್ತೆ. ಸೊ ಆಧ್ಯಾತ್ಮದಲ್ಲಿ ಹಂತ ಹಂತವಾಗಿ ನೋಡಿದಾಗ ಇದು ಎಲ್ಲ ಅವ್ರು ಹೇಳೋದಿದೆ ತಾನೆ, ಅರಿವೇ ಗುರು. ಅರಿವೇ ಅಂದ್ರೇನು? ನೀನು ಯಾರು? ನೀನು ಕೇವಲ ಈ ಒಂದು ಅಸ್ಥಿ ಪಂಜರದ ಒಂದು ಸಿಸ್ಟಮ್ಮ, ಅಥವಾ ಅದಕ್ಕಿಂತ ಹೊರತಾಗಿ? ಈಗ ಅಷ್ಟಾವಕ್ರನ ಬಗ್ಗೆನೇ ತೊಗೊಂಡ್ರೆ ಅವ್ರಿಗೆ ಏನು ಹೇಳ್ತಾರೆ ಅವ್ರು ನೀನು ಜಾಗ ಖಾಲಿ ಮಾಡುವಂಥವ್ರಿಗೆ ಹೇಳಿದಾಗ, ಯಾರನ್ನು ಕೇಳ್ತಾ ಇದೆಯಾ ನೀನು? ಈ ಬರೀ ಫಿಸಿಕಲ್ ಬಾಡಿನ, ಅಥವಾ ಇದನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಇದನ್ನು ಕೇಳ್ತಾ ಇದೆಯಾ ಅಂತ. ಅಂದರೆ ಒಳಗೆ ಸುಳಿವ ಆತ್ಮ. ಆ ಅಷ್ಟಾವಕ್ರನ ಕಥೆಯಲ್ಲಿ ಕೂಡ ಏನೆಲ್ಲ ಅಳವಡಿಸಿದೆ ಅಥವಾ ಅದರಲ್ಲಿ ಅಂಶ ಇದೆ ಅಂದರೆ, ನಿಮ್ಮ ಫಿಸಿಕಲ್ ಬಾಡಿ ಏನೇ ಇರ್ಬೋದು, ಆದರೂ ಕೂಡ ಆ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಆ ಒಂದು ಅರಿವಿನ ಅಂಶ, ಅದು ಚೇತನ ಏನಿದೆ, ಆ ಚೇತನ ತನ್ನನ್ನು ತಾನು ನಡೆಸ್ಕೊಂಡು ಅದು ಇನ್ನೂ ಮುಂದೆ ಹೋಗೋಕ್ಕೆ ಸಾಧ್ಯ ಇದೆ. ಆದರೆ ಆ ಅರಿವನ್ನು ಮೂಡಿಸ್ಕೊಂಡಂಥ ಅಷ್ಟಾವಕ್ರನಿಗೆ ಅದು ಸಾಧ್ಯ ಆಯಿತು. ಆದರೆ ಬೇರೆಯವ್ರಿಗೆ, ಈಗ ನಾವೊಂದು ಐಡೆಂಟಿಟಿ ತೊಗೊಂಡಿದ್ದೀವಿ, ಆ ಐಡೆಂಟಿಟಿ ಪ್ರೊಟೆಕ್ಟ್ ಆಗೋಕ್ಕೆ ಏನೆಲ್ಲ ನಡೀತಾ ಇರುತ್ತೆ ಅದು ನಡೀತಾ ಇರುತ್ತೆ. ನಮ್ಮಲ್ಲಿ ನಾವು ಕೂಡ ಈ ಒಂದು ಯೋಗ ಅಥವಾ ಈ ರೀತಿಯ ಪ್ರಕ್ರಿಯೆ ಮೂಲಕ ಪೂರ್ತಿ ಅರ್ಥ ಮಾಡಿಕೊಂಡು ಆ ಸಪ್ರೇಷನ್ ತಂದಾಗ, ಆ ಡಿಟ್ಯಾಚ್ಮೆಂಟ್ ತಂದಾಗ, ಇದು ಎಲ್ಲ ಫಿಸಿಕಲ್ ಬಾಡಿನಲ್ಲಿ ಏನಾಗ್ತಾ ಇದೆ ಅದೇನು ಅಷ್ಟು ಸಮಸ್ಯೆ ಅಲ್ಲ, ನನಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಇದು, ಇದನ್ನು ಉಪಯೋಗಿಸ್ಕೊಂಡು ನಾನು ಏನು ಮಾಡ್ಬೋದು
ಅನ್ನೋ ರೀತಿನಲ್ಲಿ ಯೋಚನೆ ಬರುತ್ತೆ. ಸರ್, ತಾವು ಇಷ್ಟೊಂದು ಸುದೀರ್ಘವಾಗಿ ವಿಜ್ಞಾನವನ್ನು ಆಧ್ಯಾತ್ಮಕ್ಕೆ ಟೈಪ್ ಮಾಡಿಕೊಟ್ರಿ. ಒಂದೇ ಹೋಗೋಕ್ಕೆ ಒಂದೇ ಮಾತಿಗೆ ಅರ್ಥ ಆಗುವಂಥ ವಿಷಯ ಅಲ್ಲ ಇದು. ಇಲ್ಲಿ ಪ್ರಕೃತಿ ಗೊತ್ತಿರಬೇಕು, ವಿಜ್ಞಾನ ಗೊತ್ತಿರಬೇಕು, ಆಧ್ಯಾತ್ಮ ಗೊತ್ತಿರಬೇಕು. ಇದೆಲ್ಲದಕ್ಕಿಂತ ಮುಖ್ಯ ಫ್ಲೂಯೆನ್ಸಿ ಆಫ್ ಯುವರ್ ಲ್ಯಾಂಗ್ವೇಜ್. ಕನ್ನಡದ ಮೇಲಿರೋ ನಿಮಗೆ ಪ್ರಭುತ್ವ, ಆ ಹೇಳುವಂಥ ಆಸಕ್ತಿ, ನಮ್ಮನ್ನು ವಿಜ್ಞಾನ ಗೊತ್ತಿರದೇ ಇರೋರಿಗೆ ನಾನ್ ಫಿಕ್ಷಿಯಸ್, ನಾನ್ ಸೈಂಟಿಫಿಕ್. ಅದು ಒಂದು ಕರೆಕ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಈಗ ನಾವು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಯಾಕೆ ವಿಜ್ಞಾನವನ್ನು ಬೇರೆ ಎಲ್ಲ ಕ್ಷೇತ್ರಗಳಿಂದ ಹೊರಗಿಡ್ತಿದ್ದೀವಿ? ಈಗ ನೀವು ಮನುಷ್ಯ ತಾನು ಏನೇ ಕೆಲಸ ಮಾಡಲಿ, ಯಾವುದೇ ಕೆಲಸ ಮಾಡಿ, ಆ ಕೆಲಸಕ್ಕೆ ಕೆಲವು ವಿಶಿಷ್ಟ ಜ್ಞಾನ ಬೇಕು, ವಿಶಿಷ್ಟ ಸ್ಕಿಲ್, ಕೌಶಲ್ಯ ಬೇಕು. ಒಪ್ಕೋತಿರೋ ಇಲ್ವೋ? ಹೌದು. ನೀವು ಏನೇ ಕೆಲಸ ಮಾಡಿ, ಅಡುಗೆ ಕೆಲಸದಿಂದ ಹಿಡಿದು ಕಸೂತಿ ಕೆಲಸ ಆಗಲಿ, ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸ ತೊಗೊಂಡ್ರೂ ಅದರಲ್ಲಿ ಒಂದು ನಾಲೆಡ್ಜ್ ಬೇಸ್ ಬೇಕು. ಅದರಲ್ಲಿ ಅದನ್ನು ಸರಿಯಾಗಿ ಮಾಡಬೇಕಾದ್ರೆ ಎಷ್ಟೊಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು. ಜೊತೆಗೆ ಅದನ್ನು ಕಾರ್ಯರೂಪಕ್ಕೆ ತರತಕ್ಕಂಥ ಒಂದು ಕೌಶಲನೂ ಡೆವಲಪ್ ಮಾಡ್ಕೋಬೇಕು, ಸ್ಕಿಲ್ ಅಂತ ಏನು ಹೇಳ್ತೀವಿ. ಇಷ್ಟೆಲ್ಲ ಇದ್ದರೂ ಕೂಡ ನಾವು ವಿಜ್ಞಾನವನ್ನು ಬಾಕಿ ಎಲ್ಲದರಿಂದ ಹೊರತಂದು ವಿಜ್ಞಾನ ಬೇರೆ, ಆರ್ಟ್ಸ್ ಬೇರೆ, ಕಾಮರ್ಸ್ ಬೇರೆ, ನೀವು ಇಂಗ್ಲೀಷ್ ಟೀಚರು, ನೀವು ಈ ಟೀಚರು ಅಂತ ಹೇಳಿ ಯಾಕೆ ಎಲ್ಲರಿಗೂ ಮೋಸ? ಎವ್ರಿಥಿಂಗ್ ಈಸ್ ಸೈಂಟಿಫಿಕ್. ಎವ್ರಿಥಿಂಗ್, ಪ್ರತಿಯೊಂದು ಮಗು ತನ್ನ ಜೀವನವನ್ನು ಸಾಗಿಸ್ತಾ ಇರೋದು ಈ ಒಂದು ವೈಜ್ಞಾನಿಕ ಚಿಂತನೆಯ ಮೂಲಕ. ತನ್ನ ಆಗುಹೋಗುಗಳನ್ನೆಲ್ಲ ಅನಲೈಸ್ ಮಾಡಿಕೊಂಡು, ಈಗ ನೀವು ಇಂಗ್ಲೀಷ್ ಪ್ರೊಫೆಸರ್ ಆದ ಮಾತ್ರಕ್ಕೆ ನಿಮ್ಮಲ್ಲಿ ಈ ಬೇರೆ ಏನು ಪ್ರವೃತ್ತಿ ಇಲ್ವಾ? ಅದನ್ನು ಅರ್ಥ ಮಾಡ್ಕೊಳ್ಳೋ ಕ್ಷಮತೆ ಇಲ್ವಾ? ಅಂದರೆ ಅದೆಲ್ಲ ವಿಜ್ಞಾನ ಅಲ್ವಾ? ದೆನ್ ಇಟ್ ಇಸ್ ಆಲ್ಸೋ ಸೈಂಟಿಫಿಕ್. ಮತ್ತೆ ಯಾಕೆ ಹೇಳ್ತೀರಾ ಹಾಗೆ? ನಮ್ಮನ್ನು ಆರ್ಟ್ಸ್ನವ್ರನ್ನ ನೀವು ಸೈಂಟಿಫಿಕ್ ಅಲ್ಲ ಅನ್ನೋದಕ್ಕೆ ಅಂದ್ವಿ ಸರ್ ಅಷ್ಟೇ. ಯಾರಲ್ಲೂ ಅನ್ನೇಬಾರ್ದು ನನ್ನ ಪ್ರಕಾರ. ಆದರೆ ಈ ನಾಡಿನಲ್ಲಿ ತುಂಬ ಮುಂಚೆ ಇದ್ದಂಥ ವಿದ್ಯೆಯ ಪ್ರಕ್ರಿಯೆ ಅದು. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವನವನ್ನು ಯಾವ ರೀತಿ ಸಾಗಿಸ್ಕೊಂಡು ಹೋಗಬೇಕು, ಸಾಗಿಸ್ಕೊಂಡು ಹೋಗಬೇಕಾದ್ರೆ ಈಗ ಯಾವುದೇ ಒಂದು ವ್ಯಕ್ತಿ ತೊಗೊಂಡ್ರೆ ಆ ವ್ಯಕ್ತಿ ಹುಟ್ಟಿದಾಗ್ಲಿಂದ ಈ ಪ್ರಪಂಚ ಬಿಟ್ಟು ಹೋಗೋವರೆಗೂ ಆ ವ್ಯಕ್ತಿಯಲ್ಲಿ ಏನು ಬೇಸಿಕ್ ಆಗಿದೆ? ಅದರ ದೇಹ ಇದೆ, ದೇಹದಲ್ಲಿ ಆಗ್ತಾ ಇರ್ತಕ್ಕಂಥ ಈ ಎಲ್ಲ ಪ್ರಕ್ರಿಯೆಗಳಿದೆ, ಎಲ್ಲ ಆ್ಯಕ್ಟಿವಿಟೀಸು ಅದರೊಳಗಡೆ ನಡೀತಾ ಇದೆ. ಇದೆಲ್ಲ ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋ ಕಡೆ ಕೂಡ ನಾವು ಅವನ್ನ ತೋರಿಸ್ದೇ ಇದ್ದರೆ, ದಿಶೆ ತೋರಿಸ್ದೇ ಇದ್ದರೆ, ನಾವು ಆ ವ್ಯಕ್ತಿಗೆ ಶಿಕ್ಷಣ ಕೊಟ್ಟಿದ್ದು ಏನು ಪ್ರಯೋಜನ? ಇವತ್ತಿನ ಶಿಕ್ಷಣದ ಈ ಒಂದು ದಾರಿ ಏನಿದೆ, ಈ ದಾರಿ ಸರಿನಾ? ಅದರಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನೀವು ಯೋಚನೆ ಮಾಡಿದ್ರೆ, ಮುಂಚೆ ಸಮಾಜದಲ್ಲಿ ಬದಲಾವಣೆಗಳು ತುಂಬ ದೀರ್ಘಕಾಲದಲ್ಲಿ ಆಗ್ತಾ ಇದ್ದಂಥದ್ದು. ನಿಧಾನವಾಗಿ ಪ್ರಕ್ರಿಯೆಗಳು ಬದಲಾವಣೆ ಆಗ್ತಾಯಿತ್ತು. ಹಾಗೆ ನಿಧಾನವಾಗಿ ಬದಲಾವಣೆ ಆದಾಗ ಮನುಷ್ಯನಿಗೆ ಸಾಕಷ್ಟು ಸಮಯ ಇರ್ತಾಯಿತ್ತು ತನ್ನನ್ನು ತಾನು ಬದಲಾಯಿಸ್ಕೊಂಡು ಆ ಒಂದು ಬದಲಾದ ಪರಿವೇಶಕ್ಕೆ ತನ್ನನ್ನು ತಾನು ಅಳವಡಿಸ್ಕೊಳ್ಳೋದಕ್ಕೆ ಬೇಕಾಗತಕ್ಕಂಥ ಸಾಮರ್ಥ್ಯನ ತಗೊಂಡು ಸಮಯದಲ್ಲಿ ಬದಲಾಯಿಸ್ಕೋಬೋದಾಯ್ತು. ಗ್ರ್ಯಾಜುವಲ್ ಆಗಿ ಈ ಡ್ಯೂರೇಷನ್ ಶ್ರಿಂಕ್ ಆಗ್ತಾ ಬಂದಂಗೆ ಮನುಷ್ಯನ ಸಮಸ್ಯೆಗಳು ಹೇಗೆ ಬದಲಾಯ್ತಾ ಹೋಯಿತು ಅಂತ ನೀವು ನೋಡಿದ್ರೆ, ಅಗ್ರಿಕಲ್ಚರಲ್ ಟೈಮಿಂದ ಈಗ ನೀವು ಕೆಲವ್ರು ಓದಿರ್ಬೋದು, ನೀವು ಇದನ್ನು ಆಲ್ವಿನ್ ಟಾಫ್ಲರ್ ಅಂತ ಫ್ಯೂಚರ್ ಶಾಕ್ ಕೇಳಿದಿರಲ್ವ? ಅವನು ಪವರ್ ಶಿಫ್ಟ್ ಅಂತಲೂ ಒಂದು ಬುಕ್ ಬರೆದಿದ್ದಾರೆ, ವಾರ್ಸ್ ಬಗ್ಗೆನೂ ಪುಸ್ತಕ ಬರೆದಿದ್ದಾನೆ. ಅದರಲ್ಲಿ ಹೇಗೆ ತೋರಿಸ್ತಾನೆ ಮನುಷ್ಯ ಈ ಒಂದು ವಾರ್ ಮಾಡೋ ಇದನ್ನು ಹೇಗೆ ಬದಲಾಯಿಸ್ಕೊತಾ ಹೋದ. ಈ ವಿಜ್ಞಾನ ತಂತ್ರಜ್ಞಾನದ ಉಪಯೋಗವನ್ನು ಮಾಡ್ದಂಗೆ ಈ ಸಮಸ್ಯೆಗಳ ಸಾಮಾಜಿಕ ಜೀವನದಲ್ಲಿ ಆಗತಕ್ಕಂಥ ಸಮಸ್ಯೆಗಳು ಯಾವ ರೀತಿ ಬರುತ್ತೆ, ಅದಕ್ಕೆ ನಾವು ನಮ್ಮನ್ನು ಹೇಗೆ ಎದುರಿಸ್ತೀವಿ, ಈ ಸಮಸ್ಯೆಗಳ ಬಗ್ಗೆ ಅವನು 70ಸಲ್ಲಿ ಫ್ಯೂಚರ್ ಶಾಕ್ ಬರೆದಾಗ ಇದ್ದ ಸಮಸ್ಯೆಗಳೇ ಬೇರೆ. ಆಗಿನ ಸಂದರ್ಭಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೂ ಫಾಸ್ಟಾಗಿ ನಡೀತಾ ಇದೆ ಚೇಂಜಸ್. ಎಷ್ಟು ಬೇಗ ಬದಲಾವಣೆ ಆಗ್ತಾ ಇದೆ ಅಂದರೆ, ಈಗ ನೀವು ಇವತ್ತೇನು ಗ್ಯಾಡ್ಜೆಟ್ ತೊಗೊಂಡು ಯೂಸ್ ಮಾಡ್ತಾ ಇದ್ದೀರಾ, ಇನ್ನೊಂದು ತಿಂಗಳು ಅಥವಾ ಒಂದು ವರ್ಷ ಬಿಟ್ಟು ಇದೇ ಕಾರ್ಯಕ್ರಮಕ್ಕೆ ನೀವು ಮಾಡಬೇಕಾದ್ರೆ ಬೇರೆ ಟೆಕ್ನಾಲಜಿ ಬಂದುಬಿಟ್ಟಿರುತ್ತೆ. ಅಷ್ಟು ಬೇಗ ಆದಾಗ ನೀವು ನಿಮ್ಮನ್ನು ಬದಲಾಯಿಸ್ಕೊಳ್ಳೋಕೆ ರೆಡಿ ಇಲ್ಲದೆ ಇದ್ದರೆ, ಅಪ್ಡೇಟ್ ಮಾಡ್ಕೊಳ್ದೇ ಇದ್ದರೆ ಏನಾಗ್ತೀರಾ? ಯು ವಿಲ್ ಆಲ್ಸೋ ಬಿಕಮ್ ಎ ಆಬ್ಸೊಲೀಟ್ ಸಿಸ್ಟಮ್. ಮನುಷ್ಯನ ಸಮಸ್ಯೆ ಇವತ್ತದು.
ಈ ಮನುಷ್ಯನ ಸಮಸ್ಯೆಗೆ ನಾವು ಪರಿಹಾರ ಕಂಡುಹಿಡ್ತಾ ಇರೋದು ಎಲ್ಲಿಂದ? ಹೊರಗಡೆಯಿಂದ. ಅವನಿಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿನ್ನಲ್ಲಿ ಇದನ್ನೆಲ್ಲ ಸುಧಾರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯತೆ ಇದೆ, ಆ ಸಾಧ್ಯತೆಗಳನ್ನು ನೀನು ಉಪಯೋಗಿಸ್ಕೊ ಅಂತ ಹೇಳದೇ ಇದ್ದರೆ ತಪ್ಪು ಯಾರ್ದು? ಹೇಳದೇ ಇರೋರ್ದು, ಅಳವಡಿಸ್ಕೊಳ್ದೇ ಇರೋರು. ಅಂದರೆ ಈಗ ಒಂದು ತುಂಬ ಸುಲಭವಾಗಿ ಒಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕು ಅಂದರೆ, ನಿಮಗೊಂದು ಬಾಕ್ಸ್ ಗಿಫ್ಟ್ ಕೊಡ್ತೀನಿ, ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್. ಆ ಬಾಕ್ಸ್ ನಿಮಗೆ ಕೊಟ್ಟಾಗ ಅದು ಬಾಕ್ಸ್ ಓಪನ್ ಮಾಡ್ತೀರಾ, ಅದರಲ್ಲಿ ಒಂದು ಯೂಸರ್ಸ್ ಮ್ಯಾನ್ಯುಯಲ್ ಅಂತಿರುತ್ತೆ. ಆ ಮ್ಯಾನ್ಯುಯಲ್ ತೆಗೆದು ಓದ್ತೀರಾ, ಈ ಗ್ಯಾಡ್ಜೆಟ್ಟಲ್ಲಿ ಏನು ಮಾಡಿದ್ರೆ ಏನಾಗುತ್ತೆ, ಈ ಸ್ವಿಚ್ ಇದು ಮಾಡಿದ್ರೆ ಇದಾಗುತ್ತೆ, ಈ ಕೀ ಕೊಟ್ಟರೆ ಇದಾಗುತ್ತೆ ಅಂತ. ಆ ಬುಕ್ ಇಲ್ಲದೇ ಇದ್ದರೆ ಆ ಗ್ಯಾಡ್ಜೆಟ್ ನಿಮ್ಗೆ ಕೊಟ್ಟಾಗ ಒಂದು ಸ್ವಲ್ಪ ದಿನ ಆದಮೇಲೆ ನಿಮಗೆ ಕೇಳ್ತೀನಿ, ಈ ಗ್ಯಾಡ್ಜೆಟ್ಟಲ್ಲಿರೋ ಎಲ್ಲ ಕ್ಷಮತೆಯನ್ನು ನೀವು ಉಪಯೋಗಿಸ್ತಿದ್ದೀರಾ ಅದರ 100% ಎಫಿಷಿಯೆಂಟಾಗಿ? ಅಂದರೆ ನೀವೇನು ಹೇಳ್ಬೋದು? ಇಲ್ಲ, ಟ್ರೈ ಮಾಡ್ತಾ ಇದ್ದೀನಿ ಅಂತ. ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದೇ ಹೊರತು 100% ಎಫೆಕ್ಟಿವ್ ಆಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಏನಾಯಿತು, ಆ ಒಂದು ಗ್ಯಾಡ್ಜೆಟ್ಗೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳದೇ ಇದ್ದರೆ ಅದನ್ನು ಪೂರ್ಣ ರೂಪವಾಗಿ ಉಪಯೋಗಿಸೋಕ್ಕೆ ಅಸಮರ್ಥರಾಗ್ತೀವಿ. ಮಾನವನ ಸಮಸ್ಯೆನೂ ಕೂಡ ಇದೇನಾ ಅಂತ ನಾವು ಕೇಳ್ಬೋದು. ತನ್ನನ್ನು ತಾನು ಅರ್ಥ ಮಾಡ್ಕೋಬೇಕಾದ್ರೆ ತನ್ನ ಪ್ರತಿಯೊಂದು ಕ್ಷಣನೂ ಅವನ ಹತ್ರ ಇರೋದೇನು? ಇದೇ ಬಾಡಿ, ಇದೇ ಇಂಟೆಲಿಜೆನ್ಸು. ಇದಿಷ್ಟಿಸ್ಕೊಂಡು ಇವತ್ತಿನವರೆಗೂ ನಾನು ನನ್ನನ್ನು ಹೇಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನೋ ಅದನ್ನು ಉಪಯೋಗಿಸ್ಕೊಂಡು ನನ್ನ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ನನ್ನನ್ನು ನಾನು ಮುಂದೆ ಜೀವನದಲ್ಲಿ ಬದಲಾಯಿಸ್ಕೋಬೇಕಾದ್ರೆ ಈ ಕ್ಷಮತೆಯನ್ನು ಯಾವ ರೀತಿ ಹೆಚ್ಚಿನ ಉಪಯೋಗ ಪಡಿಬೇಕು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಏನೆಲ್ಲ ಕ್ಷಮತೆ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ದೇ ಇದ್ದರೆ ಹೇಗೆ? ಕ್ಷಮತೆಯ ಅರಿಯುವ ಮಾರ್ಗ ಯಾವುದು ಸರ್? ಈಗ ನಾವು ಅರ್ಥ ಮಾಡ್ಕೊಂಡಾಗ ನಿಮ್ಮಲ್ಲಿ 5 ಇಂದ್ರಿಯಗಳಿದೆ, ಆ 5 ಇಂದ್ರಿಯಗಳ ಮೂಲಕನೇ ನಿಮಗೆಲ್ಲ ಮಾಹಿತಿ ಬರ್ತಾ ಇದೆ. ಅದೇ ಇಂಟೆಲಿಜೆನ್ಸು ನಿಮ್ಮ ಕೈಲಿ ಕೆಲಸ ಮಾಡಿಸ್ತಾ ಇದೆ. ಈಗ ನಿಮಗೆ ಈಗ ಇವರೆಲ್ಲ ಒಂದಷ್ಟು ಬರ್ಕೊಂಡ್ರು ಅಂದ್ಕೊಳ್ಳೋಣ, ಅದನ್ನು ತೊಗೊಂಡೋಗಿ ಆಮೇಲೆ ಇನ್ನೊಂದೇನೋ ಒಂದು ಪ್ರೊಡ್ಯೂಸ್ ಮಾಡ್ತಾರಲ್ವ, ಅದನ್ನು ಮಾಡ್ತಾ ಇರೋದು ಯಾರು? ಅವರಲ್ಲಿರ್ತಕ್ಕಂಥ ಒಂದು ಅಸಲಿ ಇಂಟೆಲಿಜೆನ್ಸು. ಆ ಅಸಲಿ ಇಂಟೆಲಿಜೆನ್ಸ್ನ ನಾವು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿ ಒಂದು ದೊಡ್ಡ ಕಂಪ್ಯೂಟರ್ ಮಾಡಿ ಒಂದು ದೊಡ್ಡ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಅದೆಲ್ಲಕ್ಕಿಂತ ಫೀಡ್ ಮಾಡೋನು ಮನುಷ್ಯನೇ ಅಲ್ಲ ಸರ್? ಅಲ್ಲ, ಫೀಡ್ ಮಾಡೋನಾದ್ರೂ ಅದೆಲ್ಲದಕ್ಕಿಂತ ಹೆಚ್ಚಿನ ಕ್ಷಮತೆ ಇರ್ತಕ್ಕಂಥ ಒಂದು ಅಸಲಿ ಇಂಟೆಲಿಜೆನ್ಸ್ ಸಿಸ್ಟಮ್ ನಿನ್ನೊಳಗೆ ಕೆಲಸ ಮಾಡ್ತಾ ಇದೆ, ಅದನ್ನು ಉಪಯೋಗಿಸು ಅಂತ ಹೇಳೋರು ಬೇಕಲ್ವ? ಅದನ್ನು ಯಾಕೆ ನಾವು ಹೇಳ್ತಾ ಇಲ್ಲ? ಹೇಳಿದ ಮಾತ್ರಕ್ಕಾಗುತ್ತೆ ಅಂತಲ್ಲ, ಅಟ್ಲೀಸ್ಟ್ ಟು ಟ್ರೈ ವೆರಿ ಸೀರಿಯಸ್. ಅಟ್ಲೀಸ್ಟ್ ಗೊತ್ತಾದರೆ ನೀವು ಅದನ್ನು ಯಾವ ರೀತಿ ಉಪಯೋಗಿಸ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಟ್ಬಿಟ್ಟು ನಿಲ್ಲಿಸ್ತೀನಿ. ಈಗ ನೀವೇ ಒಂದು ಯಾವ ರೀತಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಒಂದು ಪ್ರಸಂಗಕ್ಕೆ ರಿಯಾಕ್ಷನ್ ಮಾಡ್ತೀರಾ ಅಂತ ಕೇಳಿದ್ರೆ ನೀವೇನು ಹೇಳ್ಬೋದು? ಈಗ ನಾನೇನು ಮಾತಾಡಿದ್ದೀನಿ, ಈ ಒಂದು ಪರಿವೇಶದಲ್ಲಿ ನೀವೊಂದು ರೋಬೋಟಿಕ್ ಸಿಸ್ಟಮ್, ಹೈಲಿ ಇವಾಲ್ವ್ಡ್ ರೋಬೋಟಿಕ್ ಸಿಸ್ಟಮ್, ನಿಮಗೆ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಆ ಪರಿಸ್ಥಿತಿ ಎದುರಾದಾಗ ನೀವು ಯಾವ ರೀತಿ ಒಂದು ರಿಯಾಕ್ಷನ್ ಮಾಡ್ತೀರಾ ಅಂತ ಕೇಳಿದ್ರೆ ನೀವೇನು ಉತ್ತರ ಕೊಡ್ಬೋದು? ಎದುರಿಸ್ತೀನಿ, ಇಲ್ಲ ಪಲಾಯನ ಮಾಡ್ತೀನಿ. ಆಯಿತು, ಅದು ಒಂದು ನಾನು ಕೇಳೋದು ಪ್ರಶ್ನೆದು ಮುಖ್ಯ ಉದ್ದೇಶ ಇನ್ನೊಂದು ಸ್ವಲ್ಪ ಬೇರೆ ರೀತಿದು. ಈಗ ನಾನೇನು ಹೇಳ್ತೀನಿ ಅದಕ್ಕೆ ಅಂದರೆ, ನೀವು ಯಾವ ಪರಿಸ್ಥಿತಿನ ನಿಮಗೆ ಎನ್ಕೌಂಟ್ರ್ ಆಗ್ತೀರಾ ಆವಾಗ ನಿಮ್ಮಲ್ಲಿ 5 ಇಂದ್ರಿಯಗಳ ಮೂಲಕನೂ, 5 ಇಲ್ದಿದ್ರೆ 4, ನಿಮಗೆ ಟಚ್ ಮಾಡಿಲ್ಲದೆ ಇದ್ದರೆ 4 ಇಂದ್ರಿಯಗಳಿಂದ ಮಾಹಿತಿ ಬರುತ್ತೆ. ಆ ಮಾಹಿತಿಯನ್ನು ನಿಮ್ಮ ಇಂಟೆಲಿಜೆನ್ಸು ತಗೊಂಡು ತುಂಬ ಕ್ವಿಕ್ಕಾಗಿ ಒಂದು AI/ML ಸರ್ಚ್ ಮಾಡುತ್ತೆ ನಿನ್ನ ಮೆಮೊರಿಯಲ್ಲಿ. ನೀವೇನು ನಿಮ್ಮ ಜೀವನದ ಇವತ್ತಿನವರೆಗಿನ ಎಲ್ಲ ರೆಕಾರ್ಡ್ ಇದೆ, ಅದರೊಳಗಡೆ ಒಂದು ಕ್ವಿಕ್ಕಾಗಿ ಹುಡುಕುತ್ತೆ. AI/ML ಸರ್ಚ್ ಮಾಡುತ್ತೆ. ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಅದಕ್ಕೆ ಯಾವುದಾದ್ರು ಒಂದು ರಿಮೋಟೆಸ್ಟ್ ಮ್ಯಾಚ್ ಆಗ್ತಾ ಇದ್ದರೆ ನಿಮ್ಮ ಒಂದು ಅರಿವಿಗೆ ತರುತ್ತೆ, ನಿಮ್ಮ ಪರ್ಸೆಪ್ಷನ್ಗೆ. ಆವಾಗ ನೀವೇನು ಮಾಡ್ಬೋದು? ಈ ರೀತಿ ಒಂದು ಕೆಲಸ ಆಗಿದ್ದರೆ ಅದನ್ನು ಉಪಯೋಗಿಸ್ಕೊಂಡು ಇವತ್ತಿನ ಸನ್ನಿವೇಶಕ್ಕೆ ಪೂರಕವಾಗಿ ನೀವು ಕೆಲಸ ಮಾಡಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೋತೀರ. ಅಂದರೆ ಸರಿ ಅನಿಸುತ್ತಾ? ಓಕೆ. ಆದರೆ ನಿಮ್ಮ ಜೀವನದಲ್ಲಿ ಯಾವ ಎಕ್ಸ್ಪೀರಿಯನ್ಸು ಅಲ್ಲಿ ಇರಲಿಲ್ಲ ಅಂದರೆ ನೀವೇನು ಮಾಡ್ತೀರಾ ಅಂತ ಪ್ರಶ್ನೆ. ಆವಾಗ ನಾವು ಈ ರೋಬೋಟಿಕ್ ಸಿಸ್ಟಮ್ ಥರ ನೋಡಿದಾಗ ಆ ಇಂಟೆಲಿಜೆನ್ಸ್ ಏನು ಮಾಡ್ಬೋದು? ಒಂದು ಮೆಮೊರಿನಲ್ಲಿ ಹುಡುಕ್ತು, ಸಿಗಲಿಲ್ಲ ಅಂದರೆ ಅದಕ್ಕೆ ಸಿಗ್ತಕ್ಕಂಥ ಬೇರೆ ಮೆಮೊರಿನಲ್ಲೂ ಹುಡುಕ್ಬೋದು ಅಂತ ಹೇಳ್ಬೋದು ಅಲ್ವಾ? ಆ ಇಂಟೆಲಿಜೆನ್ಸ್ಗೆ ಒಂದು ಬರ್ತ್ ಮೆಮೊರಿ ಇತ್ತು, ಆ ವ್ಯಕ್ತಿ ಏನಾದರೂ ತನ್ನ ಹೊರಗಡೆ ಇರ್ತಕ್ಕಂಥ ಕಾಂಟ್ಯಾಕ್ಟ್ ಡೆವಲಪ್ ಮಾಡ್ಕೊಂಡಿದ್ರೆ
ಅಲ್ಲಿಂದನೂ ಪಿಕಪ್ ಮಾಡ್ಬೋದು. ಅದ್ರ ಮೂಲಕ ಏನೋ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತು ಅಂದ್ಕೊಳ್ಳೋಣ. ಈಗ 2 ವ್ಯಕ್ತಿಗಳನ್ನು ತೊಗೊಂಡು ಒಬ್ಬ ವ್ಯಕ್ತಿಯಲ್ಲಿ 10 ಸಮಯದಲ್ಲಿ ಈ ಥರ ಆದಾಗ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಈ ರೀತಿ ಒಂದು ಪ್ರಾಂಪ್ಟಿಂಗ್ ಬಂದಾಗ ಅದನ್ನು ಉಪಯೋಗಿಸ್ಕೊಂಡು ಸಲ್ಯೂಷನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. 10 ಪ್ರಯತ್ನದಲ್ಲಿ ಒಂದು 2-3 ಪ್ರಯತ್ನದಲ್ಲಿ ಸಕ್ಸಸ್ ಆಗುತ್ತೆ. ಇನ್ನೊಬ್ಬ ಏನು ಮಾಡ್ತಾನೆ, ಏನಿದೆಲ್ಲ ನಾನ್ಸೆನ್ಸ್ ಅಂತ ಹೇಳ್ಬಿಟ್ಟು ಅದನ್ನು ರಿಜೆಕ್ಟ್ ಮಾಡಿ ಏನೂ ಮಾಡಲ್ಲ. 11ನೇ ಸರಿ ಈ ಇಬ್ಬರಲ್ಲಿ ಯಾರಲ್ಲಿ ಈ ಪ್ರಕ್ರಿಯೆ ಕಂಟಿನ್ಯೂ ಆಗುತ್ತೆ ಅಂತ ಕೇಳಿದ್ರೆ ನಾರ್ಮಲಾಗಿ ನಮ್ಗೇನು ಅನಿಸುತ್ತೆ, ಯಾರು ಪ್ರಯತ್ನ ಮಾಡಿದಾರೋ ಅವರಲ್ಲಿ ಈ ಪ್ರಕ್ರಿಯೆ ಕಂಟಿನ್ಯೂ ಆಗುತ್ತೆ. ಇನ್ನೊಬ್ಬ ಯಾರು ಪ್ರಯತ್ನ ಮಾಡ್ತಾ ಇಲ್ವ ಅವನಲ್ಲಿ ಇದು ಒಂಥರ ಸುಪ್ತವಾಗಿ ಹಾಗೆ ಡಾರ್ಮೆಂಟಾಗಿ ಡೈ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಈ ವ್ಯಕ್ತಿ ಏನಾಯಿತು, ಅವನಿಗೆ ಈ ರೀತಿ ಪ್ರಾಂಪ್ಟಿಂಗು ಅವನಿಗೆ ಒಂದು ರೀತಿಯಲ್ಲಿ ಅತೀಂದ್ರಿಯ ಜ್ಞಾನ. ಯಾಕೆಂದರೆ ತನ್ನ ಮೆಮೊರಿಯಲ್ಲಿ ಎಲ್ಲ ಇಂದ್ರಿಯ ಜ್ಞಾನ ಇದೆ, ಅವನ ಎಕ್ಸ್ಪೀರಿಯನ್ಸ್ ಎಲ್ಲ. ಈ ಎರಡೂ ಜ್ಞಾನ ಬಂದಿರೋದು ಅತೀಂದ್ರಿಯ ಜ್ಞಾನ. ಅದು ಬಂದಾಗ ಅದನ್ನು ಅವನು ಉಪಯೋಗಿಸ್ಕೊಂಡ್ರೆ ಅವನು ಬೆಳೆದಂಗೆ ಆ ಒಂದು ಮಾಡೆಲ್ಲು ಇಂಪ್ರೂವ್ ಆಗ್ತಾ ಹೋಗುತ್ತೆ, ಅವನಿಗೆ ಕ್ಷಮತೆ ಹೆಚ್ಚುತ್ತೆ. ಆ ಪ್ರಾಂಪ್ಟಿಂಗ್ ತೊಗೊಂಡು ಯಾವ ರೀತಿ ಸಲ್ಯೂಷನ್ ಮಾಡಿದ್ರೆ ಪ್ರಾಬ್ಲಮ್ಸ್. ಈಗ ನಾವು ಎಷ್ಟೋ ಸರಿ ಜೀವನದಲ್ಲಿ ಹೇಳ್ತೀವಿ, ಇವನು ತುಂಬ ಇಂಟ್ಯೂಟಿವ್ ಪರ್ಸನ್ನು, ಮೇಧಾವಿ, ಇಂಥ ವ್ಯಕ್ತಿನ ಅವನು ಅಂತ ನಾವು ಪ್ರಶ್ನೆ ಕೇಳ್ಬೋದು. ಯಾರು ತಮಗೆ ಬರ್ತಕ್ಕಂಥ ಒಂದು ಪ್ರೇರಣೆಯನ್ನು ಉಪಯೋಗಿಸ್ಕೊಂಡು ಅದ್ರ ಪೂರ್ವಕವಾಗಿ ಬೆಳೀತಾರೆ, ಅದನ್ನು ಇನ್ನೂ ಬೆಳೆಸ್ಕೋತಾರೆ. ಈಗ ಅಷ್ಟಾವಧಾನಿ, ಶತಾವಧಾನಿ ಅಂತ ಎಲ್ಲ ನೀವೆಲ್ಲ ಕೇಳಿದಿರಲ್ವ, ಅವರೆಲ್ಲ ಏನು ಒಂದು ರೀತಿಯಲ್ಲಿ ನೋಡಿದಾಗ ತಮ್ಮ ಈ ಒಂದು ಇಂಟೆಲಿಜೆನ್ಸ್ನ ಚಾಲೆಂಜ್ ಮಾಡಿ 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 ಹೆಚ್ಚು ಉಪಯೋಗಕ್ಕೆ ತಂದಿರತಕ್ಕಂಥ ವ್ಯಕ್ತಿಗಳ. ಈಗ ಮಗು ಕೂಡ ಅದಕ್ಕೆ ಎಷ್ಟು ಸ್ಟಿಮ್ಯುಲಸ್ ಕೊಡ್ತಾ ಹೋಗ್ತೀರಾ ಅದ್ರ ಮೇಲೆ ಅದರ ಬೆಳವಣಿಗೆ ಆಗ್ತಾ ಹೋಗುತ್ತಾ. ಆ ಸ್ಟಿಮ್ಯುಲಸ್ಸೇ ಕೊಡದೇ ಇದ್ದರೆ ಆ ಬೆಳವಣಿಗೆ ಆಗೋದೇ ಇಲ್ಲ ಆ ಮಗುನಲ್ಲಿ. ಆ ಜೀವನ ಪೂರ್ತಿ ಅದು ವಂಚಿತ ಆಗಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಅದಕ್ಕೇನು ಗೊತ್ತಿಲ್ಲ ಇದೆಲ್ಲ ಏನು ಅಂತ, ಪ್ರಯತ್ನ ಕೂಡ ಮಾಡಿಲ್ಲ. ನಾವು ಅದಕ್ಕೆ ತೋರಿಸ್ಕೊಟ್ರೆ ಪ್ರಯತ್ನ ಮಾಡ್ಬೋದು, ಇಲ್ದಿದ್ರೆ ಮಾಡೋದು ಇಲ್ಲ. ಅಂದರೆ ಒಂದು ರೀತಿಯಲ್ಲಿ ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ಶಿಕ್ಷಣದ ಮೂಲ ಉದ್ದೇಶ ವ್ಯಕ್ತಿಯ ತನ್ನ ಅರಿವನ್ನು ಆದಾಗ ತನಗೆ ಕೊಟ್ಟಿರ್ತಕ್ಕಂಥ ಕ್ಷಮತೆಯನ್ನು ಉಪಯೋಗಿಸ್ಕೊಂಡು. ಈಗ ಎಷ್ಟೋ ಜನಕ್ಕೆ ಅವರ ಜೀವನ ಬಂದಾಗ ಕೆಲವು ಸಮಸ್ಯೆಗಳಿರುತ್ತೆ, ನ್ಯೂನತೆಗಳಿರುತ್ತೆ. ಕೆಲವರಿಗೆ ಕೈಯಿನ ಪ್ರಾಬ್ಲಮ್ ಇರ್ಬೋದು, ಇನ್ನೊಬ್ಬರಿಗೆ ಕಣ್ಣಿನ ಪ್ರಾಬ್ಲಮ್, ಏನೇನೋ ಪ್ರಾಬ್ಲಮ್ ಇರುತ್ತೆ. ಆದರೆ ಆ ವ್ಯಕ್ತಿಯಲ್ಲೂ ಕೂಡ ಆ ಇಂಟೆಲಿಜೆನ್ಸು ತನ್ನ ಬೇರೆ ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ತನ್ನ ಜೀವನವನ್ನು ನಿರ್ವಹಣೆ ಮಾಡೋದಕ್ಕೆ ಬೇಕಾದಷ್ಟು ಕ್ಷಮತೆ ಇದೆ. ಅದಕ್ಕೆ ಪೂರಕವಾಗಿ ನಾವು ಪ್ರಯತ್ನಗಳನ್ನು ಮಾಡ್ತಾ ಹೋದಾಗ ಆ ಒಂದು ಕಡಿಮೆ ಕ್ಷಮತೆ ಇರತಕ್ಕಂಥ ಚಾಲೆಂಜ್, ಫಿಸಿಕಲಿ ಡಿಸೇಬಲ್ಡ್ ಅವರನ್ನು ನೋಡೋ ರೀತಿ ಕೂಡ ಬದಲಾವಣೆ ಆಗುತ್ತೆ. ಯಾಕೆಂದರೆ ಈಗ ಮೆಷಿನ್ ಅಂದಾಗ ಮೆಷಿನ್ ಇಸ್ ಅ ಪ್ರಾಬ್ಲಮ್. ಈ ಮೆಷಿನ್ ಹೇಗೆ ಬರ್ತಾ ಇದೆ, ಒಂದು ಬಯೋಲಾಜಿಕಲ್ ಪ್ರೋಸೆಸ್ಸಿಂದ ಬರ್ತಾ ಇದೆ. ಹಾಗೆ ಮನುಷ್ಯ ಬಂದಿರೋದು ಬಯೋಲಾಜಿಕಲ್ ಪ್ರೋಸೆಸ್ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಆ ಡಿಫೆಕ್ಟ್ಸ್ ಬಯೋಲಾಜಿಕಲ್ ಪ್ರೋಸೆಸ್ಸಲ್ಲಿ ಕೆಲವು ನ್ಯೂನತೆಗಳು ಬಂದಾಗ ಆ ಪ್ರಾಡಕ್ಟಲ್ಲೂ ಇದು ಬರುತ್ತೆ. ಆದರೆ ಆ ಪ್ರಾಡಕ್ಟಲ್ಲಿ ಇರ್ತಕ್ಕಂಥ ಎಲ್ಲ ಕೇಪಬಿಲಿಟಿನೂ ಅದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಆ ಜೀವನವನ್ನು ಕೂಡ ಅದು ಇನ್ನೂ ಹೆಚ್ಚಿನ ಸಮರ್ಥವಾಗಿ ನಿರ್ವಹಿಸ್ಬೋದಾ ಅಂತ ಪ್ರಶ್ನೆ. ಸರ್, ತಾವು ತುಂಬ ಸುದೀರ್ಘವಾದ ಮಾತುಗಳ ಮೂಲಕ ಅನೇಕ ವಿಷಯಗಳನ್ನು ಕೊಟ್ಟಿದ್ದೀರಿ. ವಚನ ಟಿ ವಿ ಪರವಾಗಿ ತಮಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸರ್. ತಮ್ಮ ಸಹನೆ, ವೈಜ್ಞಾನಿಕ ಆಲೋಚನೆ, ಅದರ ಜೊತೆಗೆ ಆಧ್ಯಾತ್ಮವನ್ನು ಬೆರೆಸೋ ವಿಧಾನ ನಮಗೆಲ್ಲ ನಿಜವಾಗಲೂ ಮಾರ್ಗದರ್ಶಿ ಆಗಬಲ್ಲದು. ಈ ವಯಸ್ಸಿನಲ್ಲೂ ತಾವು ಇಷ್ಟೊಂದು ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ತಮ್ಮ ಜೀವನ ಲೈಫ್ ಸ್ಟೈಲ್ ಹೇಗಿದೆ ಸರ್? ಮುಖ್ಯವಾಗಿ ಈಗ ನಾನು ಒಂದು ರೀತಿಯಲ್ಲಿ ನೀವು ಕೇಳಿದ್ರೆ ಇದಕ್ಕೂ ನಿಮ್ಮ ಸ್ಪೇಸ್ ಆ್ಯಕ್ಟಿವಿಟಿಗೂ ಇದಕ್ಕೂ ಏನು ಸಂಬಂಧ ಅಂತ ನೀವು ಹೇಳ್ತಿರಲ್ಲ, ಎತ್ತಣಕ್ಕೆ ಹೋಗಿಲ್ಲ ಅಂತ. ಅಂದರೆ ಮುಖ್ಯವಾಗಿ ನಾನು ಹೇಳಿದ್ದು ನೀವು ಅರ್ಥ ಮಾಡ್ಕೊಂಡಿದ್ರೆ, ಈ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಯಾರು? ಪೈಲಟ್. ಈಗ ನಾನು ಏನಾದ್ರು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಏನನ್ನು ಯೂಸ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ? ಮೊದಲು ನನ್ನಲ್ಲಿ ಇರ್ತಕ್ಕಂಥ ಒಂದು ಈ ದೃಷ್ಟಿಯಿಂದ ನೋಡೋದು, ಕೇಳೋದು, ತಿಳ್ಕೊಳ್ಳೋದು, ಅದರಲ್ಲಿ ಸಾಧ್ಯವಾಗದೇ ಇರೋದನ್ನು ಅದಕ್ಕೆ ಪೂರಕವಾಗಿ ಹೊಸ ಈಗ ಒಂದು ರಾಕೆಟ್ ತಯಾರು ಮಾಡಿ ಭೂಮಿಯಿಂದ ಹೊರಗಡೆ ಒಂದು ಉಪಗ್ರಹ ಕಳಿಸಿದ್ರೆ ನಾವು ಕಣ್ಣಿಂದ ಏನು ನೋಡೋಕ್ಕಾಗಲ್ವೋ ಅದನ್ನು ಅಲ್ಲಿಂದ ನೋಡೋಕ್ಕೆ. ಅಂದರೆ ಈ ಎಕ್ಸ್ಪ್ಲೋರೇಷನ್ನಲ್ಲಿ
ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಂಡು ಹೋಗ್ತಾ ಹೋಗ್ತಾ ಅರಿವಿಗೆ ಪ್ರಯತ್ನ ಪಡ್ತಾ ಇರುವಾಗ ನಮ್ಮನ್ನು ನಾವು ಅರ್ಥಕೊಳ್ಳದೇ ಇದ್ದರೆ ನಮ್ಮ ಎಕ್ಸ್ಪ್ಲೋರೇಷನ್ ಕಂಪ್ಲೀಟ್ ಆಗಕ್ಕೆ ಸಾಧ್ಯನಾ? ಅಂದರೆ ನೀವು ಸೂಕ್ಷ್ಮವಾಗಿ ನಿಮ್ಮ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಬದುಕ್ರಿ, ನಿವೃತ್ತಿ ಅನ್ನೋದು ಇಲ್ಲ ಅಂತ ಸಂದೇಶ ಅಷ್ಟೇ, ಕೊಡ್ತೀವಿ ಅಷ್ಟೇ. ಸರ್. ಅದೇ ಒಂದು ಅದು. ಇನ್ನೊಂದು, ಈಗ ಮತ್ತೊಬ್ಬರಿಗೆ ಕೂಡ ಅವ್ರಿಗೆ ಒಂದು ದಿಶೆ ತೋರಿಸೋದ್ರಲ್ಲಿ, ಈಗ ನನ್ನ ಈ ಉದ್ದೇಶ ಏನಪ್ಪ ಅಂದರೆ, ಈಗ ನೀವು ಎಷ್ಟೊಂದು ಜನ ಈ ಟೀಚರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ, ಅವ್ರ ಯೋಚನೆಯಲ್ಲೂ ಈ ಒಂದು ಸೀಡ್ ಬಂದು ಅವ್ರ ಯೋಚನೆಯನ್ನು ಒಂದು ರೀತಿಯಲ್ಲಿ ಬದಲಾವಣೆ ಆದರೆ ಮುಂದಿನ ಪೀಳಿಗೆಗೆ ಅವ್ರು ಕೊಡ್ತಕ್ಕಂಥ ಮಾರ್ಗದರ್ಶನದಲ್ಲಿ ಈ ಒಂದು ಅರಿವು ಬಂದರೆ ಆ ಎಲ್ಲ ವ್ಯಕ್ತಿಗಳ ಜೀವನ ಸುಧಾರಿಸ್ಬೋದಾ? ಸಮಸ್ಯೆಗಳು ಯಾವುದು ಪರಿಹಾರ ಆಗಲ್ಲ. ಸಮಸ್ಯೆಗಳು ನಿರಂತರವಾಗಿ ಹೊಸ ಹೊಸ ಸಮಸ್ಯೆಗಳು ಬರುತ್ತೆ. ಆ ಹೊಸ ಹೊಸ ಸಮಸ್ಯೆಗಳನ್ನು ಎದುರಿಸಿ ಅದನ್ನು ಫೇಸ್ ಮಾಡುವಂಥ ಕೆಪಾಸಿಟಿ ಡೆವಲಪ್ ಮಾಡೋದೇ ಶಿಕ್ಷಣದ ಮೂಲ ಉದ್ದೇಶ. ಉದ್ದೇಶ ಆಗಬೇಕು. ಅದರಲ್ಲಿ ನಾವು ಇವತ್ತು ಎಷ್ಟರ ಮಟ್ಟಿಗೆ ಅಸಫಲರಾಗಿದ್ದೀವಿ, ಅದಕ್ಕೆ ಬೇಕಾದಷ್ಟು ಕಾರಣ ಇದೆ. ಮುಂಚೆ ಈ ದೇಶದಲ್ಲಿದ್ದಂಥ ಒಂದು ಶಿಕ್ಷಣ ಪದ್ಧತಿಯನ್ನು, ಈಗ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ನೀವು ನಿಜವಾಗ್ಲೂ ಅದರ ಮರ್ಮವನ್ನು ಅರ್ಥಕೊಂಡ್ರೆ ಯಾವ ವ್ಯಕ್ತಿ ಬೇಕಾದ್ರೂ ಅವನ ಜೀವನದಲ್ಲಿ ಬೇಕಾಗೋ ಎಲ್ಲವನ್ನು ತಿಳಿಸೋ ಒಂದು ಸಾಮರ್ಥ್ಯ ಇತ್ತು ಅದರಲ್ಲಿ. ಅದನ್ನು ನಾವು ಹಂತ ಹಂತವಾಗಿ ಬೇರೆಯವರ ಆಳ್ವಿಕೆಗಳಿಂದ ಕಳ್ಕೊಂಡು ಎಷ್ಟರ ಮಟ್ಟಿಗೆ ಕಳ್ಕೊಂಡಿದ್ದೀವಿ ಅಂದರೆ, ಅವ್ರು ಹೇಳೋದೇ ಸರಿ, ನಮ್ಮಲ್ಲಿ ಇದ್ದಂಥ ಇದೆಲ್ಲ ತಪ್ಪು ಅನ್ನೋಷ್ಟು ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಅದು ಒಂದು ರೀತಿಯಲ್ಲಿ ಎಕ್ಸ್ಟ್ರೀಮ್ಗೆ ಹೋಗುತ್ತೆ. ಅದನ್ನು ನಾವು ಸುಧಾರಿಸ್ಕೋಬೇಕು. ನನ್ನ ಮುಖ್ಯ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರಲ್ಲೂ ಈ ಒಂದು ಕ್ಷಮತೆಯನ್ನು, ನಮ್ಮ ಜೀವನವನ್ನು ಸುಧಾರಿಸ್ಕೊಂಡು ನಮ್ಮ ಜೀವನದಲ್ಲಿ ಉಳಿದಿರೋ ಭಾಗನ ಯಾವ ರೀತಿ ಮುಂದುವರಿಸ್ಕೊಂಡು ಹೋದರೆ ನಮಗೆ ನಾವು ಉಪಯೋಗ ಆಗ್ತೀವಿ. ಬೇರೆಯವ್ರಿಗೇನೇ ಆಗಲಿ ಅದು ಮುಖ್ಯ ಅಲ್ಲ. ಈಗ ನಮ್ಮ ಜೀವನದಲ್ಲಿ ನಾವೇ ಒಂದು ಅರ್ಥ ಹುಡ್ಕೊಂಡು ಮುಂದೆ ಮಾಡ್ತಾ ಇರೋದು ಮುಖ್ಯ ಉದ್ದೇಶ. ಸೊ ಇದೇ ಕಾರಣಕ್ಕೋಸ್ಕರ ಎಲ್ಲ ಸಮಯ ಸಿಕ್ಕಾಗ ಚಿಕ್ಕ ಮಗುವಿಂದ ಹಿಡಿದು ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ಅರಿವನ್ನು ಉಂಟು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ. ಥ್ಯಾಂಕ್ ಯು ಸರ್. ನಮಸ್ಕಾರ.